ಹಲೋ, ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ, ಕೇಳಿಸ್ತಾ ಇದೆ. ನಮಸ್ಕಾರ. ನಮಸ್ಕಾರ. ಒಂದು ನಿಮಿಷ, ನೀವು ಒಂದ್ ಸ್ವಲ್ಪ ಮ್ಯೂಟ್ ಅಲ್ಲಿ ಇರಿ. ನಾನು ಹೇಳಿದಾಗ ನೀವು ಮಾತಾಡ್ತೀನಿ ಹೇಳ್ಬೇಕು ಅಷ್ಟೇ. ಈಗ ನಮಸ್ಕಾರ ಎಲ್ರಿಗೂ. ನಾನ್ ಮಾತಾಡಿದ್ದು ಕೇಳಿಸ್ತಾ ಇದೆಯಾ? ಜೀವನ್, ಕೇಳಿಸ್ತಾ ಇದೆ ಆದ್ರೆ ಒಂದು ಸಂಕೇತ ಕೊಡ್ಬೇಕು. ಜೀವನ್, okay, yes, yeah, audible, so I can talk now. I'm not being heard there. Okay. ಮೊದಲನೇದಾಗಿ ಹಲೋ, ನಮಸ್ಕಾರ. ಮೊದಲನೇದಾಗಿ ಕೆನರಾ ಇಂಜಿನಿಯರಿಂಗ್ ಕಾಲೇಜು ವಿದ್ಯಾರ್ಥಿ ವೃಂದ ಹಾಗೂ ಕೆನರಾ ಇಂಜಿನಿಯರಿಂಗ್ ಕಾಲೇಜ್ ಪರವಾಗಿ ಎಲ್ಲರಿಗೂ ಸ್ವಾಗತ. ಇನ್ಸ್ಟಿಟ್ಯೂಟ್ ಆಫ್ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್ಸ್ IEEE ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಮತ್ತು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಮತ್ತು ಸಂಬಂಧಿತ ವಿಭಾಗಗಳು ಅದರ ವೃತ್ತಿಪರ ಒಂದು ಸಂಘವಾಗಿದೆ. ಇದನ್ನು 1966ರಲ್ಲಿ ಅಮೆರಿಕನ್ ಇನ್ಸ್ಟಿಟ್ಯೂಟ್ ಆಫ್ ಎಲೆಕ್ಟ್ರಿಕಲ್ ಇಂಜಿನಿಯರ್ಸ್ ಮತ್ತು ಇನ್ಸ್ಟಿಟ್ಯೂಟ್ ಆಫ್ ರೇಡಿಯೋ ಇಂಜಿನಿಯರ್ಸ್ ಇದರ ಸಮ್ಮಿಶ್ರಣದಿಂದ ರಚಿಸಲಾಯಿತು. ಇದು ವಿಶ್ವದಾದ್ಯಂತ 167 ದೇಶಗಳಲ್ಲಿ ಸರಿಸಾಮಾನ್ಯ 5 ಲಕ್ಷಕ್ಕೂ ಹೆಚ್ಚು ಸದಸ್ಯರನ್ನು ಹೊಂದಿರುವ ವಿಶ್ವದ ಅತಿ ದೊಡ್ಡ ತಾಂತ್ರಿಕ ವೃತ್ತಿಪರ ಸಂಘವಾಗಿದೆ. ಇದರ ಉದ್ದೇಶಗಳು ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ ಇಂಜಿನಿಯರಿಂಗ್, ದೂರ ಸಂಪರ್ಕ,
ಕಂಪ್ಯೂಟರ್ ಇಂಜಿನಿಯರಿಂಗ್ ಮತ್ತು ಅಂತಹುದೇ ವಿಭಾಗಗಳ ಶೈಕ್ಷಣಿಕ ಮತ್ತು ತಾಂತ್ರಿಕ ಪ್ರಗತಿ. IEEE ಭೌಗೋಳಿಕವಾಗಿ ಪ್ರದೇಶ, ವಿಭಾಗ ಹೀಗೆ ಇವುಗಳನ್ನು ಒಳಗೊಂಡಿದ್ದು, ಇದರಲ್ಲಿ ಸ್ಥಳೀಯ ಉಪಘಟಕ ಅಂದ್ರೆ ಅಧ್ಯಾಯಗಳು ಮತ್ತು ಎಫಿನಿಟಿ ಗುಂಪುಗಳು ಇವುಗಳು ಸೇರಿವೆ. ನಾವು ಭಾರತದಲ್ಲಿ ಪ್ರದೇಶ 10 ಅಂದರೆ ರೀಜನ್ 10 ಅದರ ಭಾರತ ಅಥವಾ ಇಂಡಿಯಾ ಕೌನ್ಸಿಲ್ಗೆ ಸೇರಿದ್ದೇವೆ. ನಮ್ಮ ವಿಭಾಗ ಬೆಂಗಳೂರು ಸೆಕ್ಷನ್ ಹಾಗೂ ಉಪವಿಭಾಗ ಮಂಗಳೂರು ಸಬ್ ಸೆಕ್ಷನ್. IEEE ಪ್ರದೇಶ 10ರ ಒಂದು ವಿಶೇಷವಾದ ಶೈಕ್ಷಣಿಕ ಚಟುವಟಿಕೆಗಳ ಪ್ರಾಜೆಕ್ಟ್ ಸ್ಥಳೀಯರನ್ನು ತಲುಪುವುದು ಇದರ ಯೋಜನೆ. ಇದರ ಅನ್ವಯ ಸ್ಥಳೀಯ ಸಂಘಟನಾ ಘಟಕಗಳಾದ ಕೌನ್ಸಿಲ್ಗಳು, ವಿಭಾಗಗಳು, ಉಪವಿಭಾಗಗಳು, ಅಧ್ಯಾಯಗಳು, ವಿದ್ಯಾರ್ಥಿ ಶಾಖೆ, ವಿಮೆನ್ ಇನ್ ಇಂಜಿನಿಯರಿಂಗ್, ಯಂಗ್ ಪ್ರೊಫೆಷನಲ್ಸ್, ಲೈಫ್ ಸದಸ್ಯರು ಇವರ ಚಟುವಟಿಕೆಗಳನ್ನು ನಡೆಸಲು ಮತ್ತು ಅಥವಾ ಸಂಪನ್ಮೂಲಗಳನ್ನು ಉತ್ಪಾದಿಸಲು ಹಾಗೂ ಎಫಿನಿಟಿ ಗುಂಪುಗಳನ್ನು ಪ್ರೋತ್ಸಾಹಿಸುವ ಮತ್ತು ಬೆಂಬಲಿಸುವ ಗುರಿಯನ್ನು ಹೊಂದಿದೆ. ಸ್ಥಳೀಯ ಭಾಷೆಗಳನ್ನು ಬಳಸಿಕೊಂಡು ಸಮುದಾಯವನ್ನು ತಲುಪುವುದು ಈ ಯೋಜನೆಯ ಗುರಿ. ಈ ನಿಟ್ಟಿನಲ್ಲಿ ನಾವಿವತ್ತು ಹಮ್ಮಿಕೊಂಡಿರುವ ಕಾರ್ಯಕ್ರಮ ಶ್ರೀಯುತ ಗೋಪಾಲ್ ಕೃಷ್ಣ ಭಟ್ ಕಾಕುಂಜೆ ಇವರೊಂದಿಗೆ ಒಂದು ಸಂವಾದ. ಕಾಲೇಜ್ ಯೋಜನೆಗಳಿಂದ ಉದ್ಯಮದ ಉತ್ಪನ್ನಗಳ ಕಡೆಗೆ ಈ ಕುರಿತು. ಸರ್ವರಿಗೂ ಸ್ವಾಗತ. ಈಗ ನಾನು ನಮ್ಮ ಇಂದಿನ ವಿಭಾಗಾಧಿಕಾರಿಗಳಾದ ಡಾಕ್ಟರ್ ದಯಾನಂದ ಜಿಕೆ ಇವರನ್ನು ನಮ್ಮನ್ನು ಸ್ವಾಗತಿಸಲಿಕ್ಕಾಗಿ ಬರಮಾಡಿಕೊಳ್ತಿದ್ದೇನೆ. ದಯಾನಂದ ಸರ್, ವೇದಿಕೆ ಈಗ ನಿಮ್ಗೆ. ಎಲ್ಲರಿಗೂ ನಮಸ್ಕಾರ. ಈ ಕಾರ್ಯಕ್ರಮ ಯಶಸ್ಸು ಹೊಂದಲಿ ಎಂದು ನಾನು ಹಾರೈಸುತ್ತೇನೆ. ನಮ್ಮ IEEE ಬ್ರಾಂಚಿನ ಅಶ್ವಿನಿ ಮೇಡಮ್ ಈ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದ್ದಾರೆ. ಸೊ ದಾಮೋದರ್ ಸರ್, ನಮ್ಮ ಮೊದಲನೇ ವರ್ಷದ ಕಾರ್ಯ HOD ಆದ ದಾಮೋದರ್ ಸರ್ಗೂ ಆತ್ಮೀಯ ಸ್ವಾಗತ, ಹಾಗೂ ಎಲ್ಲ ಮಕ್ಕಳಿಗೂ ಆತ್ಮೀಯ ಸ್ವಾಗತ. ಸೊ ಗೋಪಾಲಕೃಷ್ಣ ಭಟ್ ಅವರು ನಮ್ಮ ಜೊತೆ IIP ಸೆಲ್ ಅಲ್ಲಿ ಅವರದೇ ಆದ ಯೋಜನೆಗಳನ್ನೆಲ್ಲ ಹೊಂದಿದ್ದಾರೆ. ಅವರ ಜೊತೆ ನೀವು ಮುಂದಿನ ಕಾರ್ಯಕ್ರಮದಲ್ಲಿ ಏನಾದರೂ ಡೌಟ್ಸ್ ಇದ್ರೆ ಕೇಳ್ಬೋದು. ಧನ್ಯವಾದಗಳು ಸರ್, ತಮಗೂ ಸ್ವಾಗತ. ನಾನೀಗ ಇಂದಿನ ಸಂಪನ್ಮೂಲ ವ್ಯಕ್ತಿಗಳಾದ ಗೋಪಾಲ್ ಕೃಷ್ಣ ಭಟ್ ಕಾಕುಂಜೆ ಇವರನ್ನು ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ಲಿಕ್ಕೆ ಇಚ್ಛಿಸ್ತೇನೆ. ಗೋಪಾಲ್ ಕೃಷ್ಣ ಭಟ್ ಇವರು ನಮ್ಮ ಹಳೆ ವಿದ್ಯಾರ್ಥಿ. ಇವರನ್ನು ಪರಿಚಯಿಸಲು ತುಂಬಾ ಸಂತೋಷವಾಗ್ತಿದೆ. ಇವರು ಉದ್ಯಮಿ ಹಾಗೂ ಸ್ವ ಉದ್ಯಮಿಯಾಗಿ ಒಂದು ಶ್ರೀಮಂತ ಅನುಭವವನ್ನು ಹೊಂದಿರುತ್ತಾರೆ. ಅವರು ಕ್ಯಾಂಪಸ್ ನಲ್ಲಿಂದ ಇನ್ಫೋಸಿಸ್ ಲಿಮಿಟೆಡ್ ಮಂಗಳೂರು ಇದರಲ್ಲಿ ಕೆಲಸ ಪಡೆದುಕೊಂಡು ಹಿರಿಯ ಸಿಸ್ಟಮ್ ಇಂಜಿನಿಯರ್ ಆಗಿ ವೃತ್ತಿ ಪ್ರಾರಂಭಿಸಿದ್ರು. ಅಲ್ಲಿ ಕೆಲವು ವರ್ಷಗಳು ಅವರು ಸೇವೆ ಸಲ್ಲಿಸಿ ತಮ್ಮದೇ ಆದ ಒಂದು ಉದ್ಯಮವನ್ನು ಪ್ರಾರಂಭಿಸಿದ್ರು, ಕಾಕುಂಜೆ ಸಾಫ್ಟ್ವೇರ್ ಪ್ರೈವೇಟ್ ಲಿಮಿಟೆಡ್ ಮಂಗಳೂರು. ಇಲ್ಲಿ 2015ರಿಂದ ಇಲ್ಲಿಯವರೆಗೆ ಅವರು CEO ಮತ್ತು ವ್ಯವಸ್ಥಾಪಕ ನಿರ್ದೇಶಕರಾಗಿ, ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಇದ್ದಾರೆ. ಇದಲ್ಲದೆ ಎಲೆಕ್ಟ್ರೋ ಇನ್ಸ್ಟ್ರೂಮೆಂಟ್ಸ್, ಎಂಬೆಡೆಡ್ ಸಿಸ್ಟಮ್ ಮತ್ತು ರೋಬೋಟಿಕ್ ಉತ್ಪನ್ನಗಳ ಒಂದು ಉತ್ಪಾದನಾ ಘಟಕದ ಮಾಲೀಕರಾಗಿದ್ದಾರೆ. ಶ್ರೀಯುತರು ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಶನ್ ವಿಭಾಗದ ನಮ್ಮ ಹಳೆಯ ವಿದ್ಯಾರ್ಥಿ. ಇವರು ವ್ಯಾಪಾರ ಆಡಳಿತದಲ್ಲಿ ಅಂದ್ರೆ MBA ಆ ಪದವಿಯನ್ನು, ಸ್ನಾತಕೋತ್ತರ ಪದವಿಯನ್ನು ಹಣಕಾಸು ವಿಷಯದಲ್ಲಿ ವಿಶೇಷ ಪರಿಣಿತಿ ಹೊಂದಿರುತ್ತಾರೆ. ಇವರ ಸಾಧನೆಗಳಿಗೆ ಸಂಬಂಧಿಸಿದಂತೆ 3 ಪೇಟೆಂಟ್ಗಳನ್ನು ಹೊಂದಿದ್ದು ಇನ್ನೂ ಹಲವಾರು ಸಮೀಕ್ಷೆಗೆ ಸಮರ್ಪಿಸಲಾಗಿದೆ. ಆರ್ಥೋಡಾಂಟಿಸ್ಟ್ಗಳಿಗಾಗಿ 3D ದಂತ ಚಿತ್ರಗಳು ಅಂದ್ರೆ 3D ಇಮೇಜಸ್ ಆಫ್ ಟೀತ್, ಡೆಂಚರ್ ಇವುಗಳನ್ನು ಸಂಸ್ಕರಿಸಲು ಡೆಂಟಲ್ ಸ್ಟುಡಿಯೋ, 3D CAD ಸಾಫ್ಟ್ವೇರ್ ಮತ್ತು 3D ಇಂಟ್ರಾ ಓರಲ್ ಡೆಂಟಲ್ ಸ್ಕ್ಯಾನರ್ ಮತ್ತು ರೋಬೋಟಿಕ್ ಅಲೈನರ್ ಗಳಲ್ಲಿ ಅವರ ಕೆಲಸವು ತುಂಬಾ ಮಹತ್ವದಾಗಿದೆ. ಡಿಜಿಟಲ್ ಇಮೇಜ್ ಪ್ರೊಸೆಸಿಂಗ್ ನೊಂದಿಗೆ ಪೀಸೋ ಲೇಸರ್ ಕಾರ್ಯವಿಧಾನವನ್ನು ಆಧರಿಸಿದ 3D ಇಂಟ್ರಾ ಓರಲ್ ಸ್ಕ್ಯಾನರ್ ನಲ್ಲಿ ಇವರ ಪ್ರಬಂಧ ಅಥವಾ ಥೀಸಿಸ್ ಜರ್ನಲ್ ಆಫ್ ಅಡ್ವಾನ್ಸ್ಡ್ ರಿಸರ್ಚ್ ಇನ್ ಡೈನಾಮಿಕ್ ಅಂಡ್ ಕಂಟ್ರೋಲ್ ಸಿಸ್ಟಮ್ಸ್ ಎಲ್ಸಿವಿಯರ್ ಎಂಬ ಪ್ರತಿಷ್ಠಿತ ಪ್ರಕಾಶನದಲ್ಲಿ ಪ್ರಕಟಿಸಲಾಗಿದೆ. ಇವರು
ಮ್ಯಾಥ್ವರ್ಕ್ಸ್ ಫೈಲ್ ವಿನಿಮಯದ ಪ್ರಮಾಣೀಕೃತ ಲೇಖಕ ಹಾಗೂ ಇಂಡಿಯನ್ ವೆಲ್ಡಿಂಗ್ ಸೊಸೈಟಿಯ ಆಜೀವನ ಸದಸ್ಯ. ಇಂದು ನೀವು ನಮ್ಮೊಂದಿಗಿರುವುದು ನಮಗೆ ತುಂಬಾ ಸಂತೋಷದ ವಿಷಯ. ಇನ್ನೂ ಹೆಚ್ಚು ಕಾಲ ವ್ಯಯ ಮಾಡದೆ ವೇದಿಕೆ ನಿಮಗೆ ತೆರೆದಿರುತ್ತೇನೆ. ಧನ್ಯವಾದಗಳು. ಸೊ ನಾನು ಇವತ್ತು ಒಂದು ಹಳೆ ವಿದ್ಯಾರ್ಥಿ ಎಂಬ ಒಂದು ಹೆಮ್ಮೆ ನನಗಿದೆ. ಕೆನರಾ ತಾಂತ್ರಿಕ ವಿದ್ಯಾಲಯವು ನನಗೆ ಈ ಒಂದು ಸಂವಾದದಲ್ಲಿ ಒಂದೆರಡು ನನ್ನ ಅನುಭವಗಳನ್ನು, ನನ್ನ ಅನಿಸಿಕೆಗಳನ್ನು, ನನ್ನ ಮಾರ್ಗದರ್ಶನಗಳನ್ನು ನಿಮ್ಮೊಂದಿಗೆ ಹಂಚಿಸಲು ಅವಕಾಶ ಮಾಡಿಕೊಟ್ಟದಕ್ಕೆ ಮಂಗಳೂರು ಉಪವಿಭಾಗ IEEE ಹಾಗೂ ಕೆನರಾ ತಾಂತ್ರಿಕ ವಿದ್ಯಾಲಯದ IEEE ಸಂಚಾಲಕರಾದ ಡಾಕ್ಟರ್ ಅಶ್ವಿನಿ ಮೇಡಮ್, ನನ್ನ ಗುರುಗಳು, ಅವರಿಗೂ ಇವತ್ತಿನ ಸಂವಾದದಲ್ಲಿ ನಮ್ಮ ಜೊತೆ ಇರುವ ದಯಾನಂದ GK ಸರ್ ಹಾಗೂ ದಾಮೋದರ್ ಸರ್ ಅವರು ಸಹ ನನ್ನ ಗುರುಗಳೇ. ಅವರಿಗೂ ನಾನು ನನ್ನ ಹೃತ್ಪೂರ್ವಕ ವಂದನೆಗಳನ್ನು ಇಲ್ಲಿ ಮಾಡ್ತಿದ್ದೇನೆ. ಹಾಗೂ ಕೆನರಾ ತಾಂತ್ರಿಕ ವಿದ್ಯಾಲಯದ ಎಲ್ಲ ವಿದ್ಯಾರ್ಥಿಗಳು, ಈ ಸಂವಾದದಲ್ಲಿ ಭಾಗವಹಿಸುವ ಎಲ್ಲಾ ವಿದ್ಯಾರ್ಥಿಗಳಿಗೂ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ಅರ್ಪಿಸುತ್ತಿದ್ದೇನೆ. ಸೊ ನಾನು ಮಾತಾಡುವಾಗ ಒಂದೆರಡು ಕಡೆ ಆಂಗ್ಲ ಭಾಷೆ ಯೂಸ್ ಆಗಬಹುದು. ಯಾಕಂತ ಹೇಳಿದ್ರೆ ನಮ್ಮ ಇವತ್ತಿನ ದೈನಂದಿನ ವ್ಯವಹಾರಗಳಲ್ಲಿ ಸಂಪೂರ್ಣ ಕನ್ನಡಮಯವಾಗಿ ಮಾಡಲು ಬಹಳ ಕಷ್ಟ. ಬಟ್ ಆದರೆ ನನಗೆ ಈ ಒಂದು ಚಿಂತನೆ ಬಹಳಷ್ಟು ಸಂತೋಷ ತಂದಿದೆ. IEEE ಅವರ ಕನ್ನಡ ಸಂವಾದ, ಈ ಒಂದು ಚಿಂತನೆ ಬಹಳಷ್ಟು ಸಂತೋಷ ವಿಷಯ. ನಾವು ಮರೆಯುವ ಒಂದು ನಮ್ಮ ದೈನಂದಿನ ಜೀವನದಲ್ಲಿ ನಾವು ಕನ್ನಡವನ್ನು ಆದಷ್ಟು ಕಡಿಮೆ ಯೂಸ್ ಮಾಡ್ತಿದ್ದೇವೆ ಅಂತ ಹೇಳಿ ನಮ್ಗೆ ಈಗ ಗೊತ್ತಾಗ್ತಾ ಇದೆ. ಇದಕ್ಕೆ ಒಂದು ಪ್ರೆಸೆಂಟೇಶನ್ ಪ್ರಿಪೇರ್ ಮಾಡುವಾಗ, ಇದಕ್ಕೊಂದು ನಾನು ತಯಾರಿ ಮಾಡುವಾಗ ನನಗೆ ಆದಷ್ಟು ಇಂಗ್ಲಿಷ್ ಶಬ್ದಗಳೇ ಬರ್ತದೆ. ಕನ್ನಡ ಶಬ್ದಗಳು ಬಹಳಷ್ಟು ನಾವು ಮರೆತು ಹೋದದನ್ನು ನನಗೆ ಪುನರ್ ಇದು ಮಾಡಲು ಈ ಒಂದು ಅವಕಾಶ ನನಗೆ ಕೊಟ್ಟಿದ್ದಾರೆ. ಸೊ ನಾನು ಇವತ್ತು ನಮ್ಮ ಸಂವಾದವನ್ನು ಇಲ್ಲಿಗ ಪ್ರೆಸೆಂಟ್ ಮಾಡ್ತಿದ್ದೇನೆ. ಕಾಲೇಜು ಯೋಜನೆಗಳಿಂದ ಉದ್ಯಮ ಉತ್ಪನ್ನಗಳ ಕಡೆಗೆ, ಈ ಒಂದು ವಿಷಯದ ಬಗ್ಗೆ ನಾವು ಸಂವಾದ ಮಾಡುವಾಗ ಹಲವು ವಿಷಯಗಳು ನಮ್ಮ ಚಿಂತನೆಯಲ್ಲಿ ಬರುತ್ತದೆ. ಸೊ ಅದರಲ್ಲಿ 4 ಪದಗಳು, ಬಹಳಷ್ಟು ಪ್ರಾಮುಖ್ಯವಾದ 4 ಪದಗಳಿವೆ. ಒಂದು ಯೋಚನೆ ಅಥವಾ ಒಂದು ಚಿಂತನೆ, ಇನ್ನೊಂದು ಯೋಜನೆ, ಇನ್ನೊಂದು ಉತ್ಪನ್ನ ಅಥವಾ ಸೇವೆ ಅಥವಾ ವ್ಯಾಪಾರ, ಅಥವಾ ಇನ್ನೊಂದು ಕಡೆಯದ್ದಾಗಿ ನಮ್ದು ಉದ್ಯಮ. ಈ 4 ಪದಗಳು ಒಂದಕ್ಕೊಂದು ಸಂಕಲೆಯಂತೆ ಇರುವಂತ ಒಂದು ಪದಗಳಾಗಿವೆ. ಯಾಕೆಂತ ಹೇಳಿದ್ರೆ ಒಂದು ಉತ್ತಮ ಚಿಂತನೆ, ಒಂದು ಉತ್ತಮ ಯೋಜನೆ ಇದ್ದರೆ ಮಾತ್ರವೇ ಒಂದು ಉತ್ತಮವಾದ ಯೋಜನೆಯನ್ನು ರೂಪಿಸಲು ಸಾಧ್ಯ. ಸೊ ಒಂದು ಉತ್ತಮವಾದ ಯೋಜನೆಯನ್ನು ರೂಪಿಸಿದರೆ ಮಾತ್ರವೇ ಒಂದು ಉತ್ತಮವಾದ ಉತ್ಪನ್ನವಾಗಲಿ, ಒಂದು ಉತ್ಪನ್ನವಾದ ಸೇವಾ ಮಾದರಿ ಆಗಲಿ, ಒಂದು ಉತ್ತಮವಾದ ವ್ಯಾಪಾರವನ್ನು ನಡೆಸಲು ಸಾಧ್ಯ. ಸೊ ಉತ್ತಮವಾದ ವ್ಯಾಪಾರ, ಉತ್ಪಾದನೆ ಅಥವಾ ಸೇವೆ ಇದ್ದರೆ ಮಾತ್ರ ಒಂದು ಉತ್ತಮವಾದ ಉದ್ಯಮವನ್ನು ನಡೆಸಲು ಸಾಧ್ಯ. ಸೊ ಈ 4 ಪದಗಳು ಒಂದು ಸಂಕೋಲೆಯಂತೆ ಕೊಂಡಿಯಾಗಿರುತ್ತದೆ. ಸೊ ಇದರ ಬಗ್ಗೆ ನಾವು ಈ ಮುಂದಿನ ಪುಟಗಳಲ್ಲಿ ನಾವು ಅದರ ಬಗ್ಗೆ ಸಂವಾದ ಮಾಡಲಿದ್ದೇವೆ. ಸೊ ನನ್ನ ಪರಿಚಯ, ನಾನು ಗೋಪಾಲಕೃಷ್ಣ ಭಟ್ ಕಾಕುಂಜೆ, ವ್ಯವಸ್ಥಾಪಕ ನಿರ್ದೇಶಕ, ಕಾಕುಂಜೆ ಸಾಫ್ಟ್ವೇರ್ ಪ್ರೈವೇಟ್ ಲಿಮಿಟೆಡ್. ಹಾಗೂ ನಾನು ಈ ವರ್ಷದಿಂದ ನನ್ನದೇ ಆದ ಒಂದು ಉತ್ಪಾದನಾ ಘಟಕ, ಇಲೆಕ್ಟ್ರಾನಿಕ್ಸ್ ಅಂಡ್ ರೋಬೋಟಿಕ್ಸ್ ಉತ್ಪಾದನಾ ಘಟಕವನ್ನು ಸಹ ಆರಂಭಿಸಿದ್ದೇನೆ. ಇಲೆಕ್ಟ್ರೋ ಇನ್ಸ್ಟ್ರೂಮೆಂಟ್ಸ್ ಎಂಬ ಒಂದು ನಾಮಧೇಯದೊಂದಿಗೆ ಅದನ್ನು ಸಹ ಆರಂಭಿಸಿದ್ದೇನೆ. ಸೊ ಇವತ್ತಿನ ಸಂವಾದದ ಕಾರ್ಯಸೂಚಿ, ಇದನ್ನು ನಾನು 2 ವಿಭಾಗವಾಗಿ ಮಾಡಿದ್ದೇನೆ. ಒಂದು ಕಾಲೇಜು ಯೋಜನೆಗಳು, ಕಾಲೇಜಲ್ಲಿ ನಡೆಯುವ, ನಾವು ನಾರ್ಮಲ್ ಆಗಿ ಹೇಳಿದ್ರೆ ಕಾಲೇಜ್ ಪ್ರಾಜೆಕ್ಟ್ಸ್, ಕಾಲೇಜಲ್ಲಿ ನಡೆಯುವ ಯೋಜನೆಗಳು. ಇನ್ನೊಂದು ಉದ್ಯಮಶೀಲತೆ. ಸೊ 2 ವಿಭಾಗಗಳಾಗಿ ನಾವು ಇವತ್ತಿನ ಸಂವಾದವನ್ನು ಇಲ್ಲಿ ಮಾಡಲಿದ್ದೇವೆ. ಸೊ ಕಾಲೇಜು ಯೋಜನೆಗಳು, ಅದರ ಒಂದು ಕಿರು ಪರಿಚಯವನ್ನು ನಾನು ಮೊದಲ ವಿಭಾಗದಲ್ಲಿ ಮಾಡಲಿದ್ದೇನೆ. ಕಾಲೇಜು ಯೋಜನೆಗಳ ಕಿರು ಪರಿಚಯ ಅಂದ್ರೆ ಕಾಲೇಜು ಯೋಜನೆಗಳೆಂದರೆ ಏನು, ಅದು ಕಾಲೇಜುಗಳಲ್ಲಿ ಎಷ್ಟು ಸಾಧ್ಯತೆ ಇದೆ, ಎಷ್ಟು ವ್ಯಾಪ್ತಿಯಲ್ಲಿ ಇದೆ. ಸೊ ಅದರ ಬಗ್ಗೆ ನಾವು ಮೊದಲ ಅಂಶವಾಗಿ ಸಂವಾದ ಮಾಡಲಿದ್ದೇವೆ. ಎರಡನೆಯದಾಗಿ ಆ ಯೋಜನೆಗಳನ್ನು ಸರಿಯಾದ ರೀತಿಯಲ್ಲಿ ಅನುಷ್ಠಾನ ಮಾಡುವುದು ಹೇಗೆ. ಈಗಿನ ನಾನು ತಾಂತ್ರಿಕ ವಿದ್ಯಾರ್ಥಿ ಆದ ಕಾರಣ, ನೀವು ಸಹ ತಾಂತ್ರಿಕ ವಿದ್ಯಾರ್ಥಿಗಳಾದ ಕಾರಣ, ಸೊ ನಾವು ತಾಂತ್ರಿಕ ಯೋಜನೆಗಳ ಬಗ್ಗೆ ಬಹಳಷ್ಟು ಒತ್ತನ್ನು ಕೊಡುತ್ತಿದ್ದೇವೆ ಈ ಸಂವಾದದಲ್ಲಿ. ಸೊ ತಾಂತ್ರಿಕ ಯೋಜನೆಗಳನ್ನು
ಸರಿಯಾದ ರೀತಿಯಲ್ಲಿ ಅನುಷ್ಠಾನ ಮಾಡುವುದು ಹೇಗೆ. ಸೊ ನನ್ನ ವೃತ್ತಿ ಪರಿಚಯ, ನನ್ನ ಅನುಭವ ಇರುವುದು 3 ವಿಭಾಗಗಳಲ್ಲಿ. ಒಂದು ಇಲೆಕ್ಟ್ರಾನಿಕ್ಸ್ ವಿಭಾಗ, ಒಂದು ಕಂಪ್ಯೂಟರ್ ಸೈನ್ಸ್ ವಿಭಾಗ, ಇನ್ನೊಂದು ಮೆಕಾಟ್ರಾನಿಕ್ಸ್ ವಿಭಾಗ. ಸೊ ಇಲೆಕ್ಟ್ರಾನಿಕ್ಸ್ ಕಂಪ್ಲೀಟ್ ಇಲೆಕ್ಟ್ರಾನಿಕ್ಸ್ ಅಂಡ್ ಸ್ವಲ್ಪ ಇಲೆಕ್ಟ್ರಿಕಲ್ ವಿಭಾಗವು ಸಹ ಅದರಲ್ಲಿ ಬರ್ತದೆ, ಪವರ್ ಎಲೆಕ್ಟ್ರಾನಿಕ್ಸ್ ಕಾನ್ಸೆಪ್ಟ್ಗಳು ಸಹ ಬರ್ತದೆ. ಸೊ ಇದು ಇಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಕಮ್ಯುನಿಕೇಶನ್ ವಿಭಾಗಗಳು. ಇನ್ನೊಂದು ನಮ್ಮ ಕಂಪ್ಯೂಟರ್ ಸೈನ್ಸ್ ವಿಭಾಗ, ಇನ್ನೊಂದು ಮೆಕಾಟ್ರಾನಿಕ್ಸ್ ವಿಭಾಗ. ಈ 3 ವಿಭಾಗಗಳ ಬಗ್ಗಿರುವ ಯೋಜನೆಗಳ ಬಗ್ಗೆ ನಾವು ಬಹಳಷ್ಟು ಒತ್ತು ಕೊಡುತ್ತಿದ್ದೇವೆ. ಸೊ 3ನೇ ಪಾಯಿಂಟ್ ಏನಂದ್ರೆ ಉದಯೋನ್ಮುಖ ತಂತ್ರಜ್ಞಾನಗಳು. ಈಗ ನಮ್ಮ ಮಾರುಕಟ್ಟೆಯಲ್ಲಿರುವ, ಈಗಿನ ಜಗತ್ತಲ್ಲಿರುವ ಟ್ರೆಂಡಿಂಗ್, ಅದಕ್ಕೆ ಉದಯೋನ್ಮುಖವಾದ ತಂತ್ರಜ್ಞಾನಗಳು ಯಾವುದೆಲ್ಲ ಇದೆ, ಅದನ್ನು ಹೇಗೆ ನಮ್ಮ ಯೋಜನೆಗಳಲ್ಲಿ ನಾವು ವಿನಿಯೋಗಿಸಬಹುದು, ಇದರ ಬಗ್ಗೆ ಸಹ ನಾವು 3ನೇ ಅಂಶವಾಗಿ ನಾವು ಸಂವಾದ ಮಾಡುತ್ತಿದ್ದೇವೆ. ಗೋಪಾಲ್ ಕೃಷ್ಣ ಅವರೇ, ಸ್ಕ್ರೀನ್ ಕಾಣಿಸ್ತಾ ಇಲ್ಲ ನಿಮ್ದು, ಶೇರ್ ಮಾಡ್ತಿದ್ರಲ್ಲ ಅದು ಕಾಣಿಸ್ತಾ ಇಲ್ಲ. ಒಂದ್ಸರಿ ಈಗ ಕಾಣಿಸ್ತಾ ಇದೆಯಲ್ಲ ಎಲ್ಲರಿಗೂ? ಹಲೋ, ಕಾಣಿಸ್ತಾ ಇದೆ. ನನ್ನ ಟೆಕ್ನಿಕಲ್ ಎರರ್ ಇತ್ತು, ಕ್ಷಮಿಸಿ. ಸೊ ಇವತ್ತಿನ ಕಾರ್ಯಸೂಚಿಯನ್ನು ನಾವು 2ಆಗಿ ವಿಭಾಗಿಸುತ್ತಿದ್ದೇವೆ, ಅದನ್ನು ನನಗೆ ಹೇಳಿದೆ. ಮೊದಲ ಭಾಗದಲ್ಲಿ ನಾವು ಕಾಲೇಜು ಯೋಜನೆಗಳ ಬಗ್ಗೆ, ಕಾಲೇಜು ಪ್ರಾಜೆಕ್ಟ್ಗಳ ಬಗ್ಗೆ ಸಂವಾದ ಮಾಡಲಿದ್ದೇವೆ. ಅದರಲ್ಲಿ ಈಗ ನಾವು 3 ಅಂಶಗಳ ಬಗ್ಗೆ ನಾನು ಹೇಳಿದ್ದೇನೆ ಆಲ್ರೆಡಿ. ಸೊ ಇನ್ನೊಂದು 4ನೇ ಅಂಶ ಏನೆಂದ್ರೆ ಕಾಲೇಜು ಯೋಜನೆಗಳ ಪ್ರಾಮುಖ್ಯತೆ. ಈ ಕಾಲೇಜುಗಳಲ್ಲಿ ಮಾಡುವಂತಹ ತಾಂತ್ರಿಕ ಯೋಜನೆಗಳ ಪ್ರಾಮುಖ್ಯತೆ, ಅದರ ಉಪಯೋಗವೇನು, ವಿದ್ಯಾರ್ಥಿಗಳಲ್ಲಿ ಮಾಡುವ ಪರಿಣಾಮವೇನು, ಅದರ ಯೂಸ್ ಏನು, ಅದರ ಉಪಯೋಗವೇನೆಂದು ನಾವು 4ನೇ ಪಾಯಿಂಟ್ ಅಲ್ಲಿ ಡಿಸ್ಕಸ್ ಮಾಡ್ತಿದ್ದೇವೆ. ಸೊ 5ನೇ ಪಾಯಿಂಟ್ ಏನಂದ್ರೆ ಕಾಲೇಜು ಯೋಜನೆಗಳಲ್ಲಿ ವಿದ್ಯಾರ್ಥಿಗಳ ಹಾಗೂ ಪ್ರಾಧ್ಯಾಪಕರ ಪಾತ್ರವೇನು. ಒಂದು ಕಾಲೇಜು ಒಂದು ತಾಂತ್ರಿಕ ಯೋಜನೆಯನ್ನು ಮಾಡಬೇಕಿದ್ರೆ, ಕಾರ್ಯರೂಪಕ್ಕೆ ತರಬೇಕಿದ್ರೆ ವಿದ್ಯಾರ್ಥಿಗಳ ಪಾತ್ರ ಏನು, ಪ್ರಾಧ್ಯಾಪಕರ ಪಾತ್ರವೇನು, ಅದರ ಬಗ್ಗೆ ನಾವು 5ನೇ ಪಾಯಿಂಟ್ ಅಲ್ಲಿ ಡಿಸ್ಕಸ್ ಮಾಡ್ತಿದ್ದೇವೆ. ಸೊ 6ನೇ ಪಾಯಿಂಟ್ ಏನಂದ್ರೆ ಕಾಲೇಜು ಯೋಜನೆಗಳಲ್ಲಿ ಉದ್ಯಮಗಳು ಹಾಗೂ ಸಂಶೋಧನಾ ಕೇಂದ್ರಗಳ ಪಾತ್ರ. ಒಂದು ಆವಿಷ್ಕಾರಯುತ ಅಥವಾ ಒಂದು ಹೊಸ ಯೋಜನೆ ನೀವು ರೂಪಿಸುವಾಗ ಅದರಲ್ಲಿ ಉದ್ಯಮಗಳ ಹಾಗೂ ಸಂಶೋಧನಾ ಕೇಂದ್ರಗಳ ಪಾತ್ರಗಳೇನು, ಅದನ್ನು ನಾವು 6ನೇ ಪಾಯಿಂಟ್ ಅಲ್ಲಿ ನಾವು ಸಂವಾದದಲ್ಲಿ ಏರ್ಪಡಿಸುತ್ತೇವೆ. 2ನೇ ಭಾಗದಲ್ಲಿ ನಮ್ಮದು ಬರುದು ಫಸ್ಟ್ ಆಗಿ ಉದ್ಯಮಶೀಲತೆ, ಆಂಟ್ರಪ್ರಿನರ್ಶಿಪ್ ಅಂತ ಹೇಳ್ತೇವೆ ನಾವು, ಉದ್ಯಮಶೀಲತೆ. ಸೊ ಉದ್ಯಮಶೀಲತೆಯನ್ನು ಬೆಳೆಸುವುದು ಹೇಗೆ, ಒಂದು ಯೋಜನೆಯನ್ನು ಒಂದು ಉತ್ಪನ್ನವಾಗಿ ರೂಪಾಂತರ ಮಾಡುವುದು ಹೇಗೆ, ಆ ಉತ್ಪನ್ನವನ್ನು ಮಾರುಕಟ್ಟೆಗೆ ತಂದು ಅದನ್ನು ಒಂದು ಉದ್ಯಮವಾಗಿ ಬೆಳೆಸಿಕೊಳ್ಳುವುದು ಹೇಗೆ, ಇದರ ಬಗ್ಗೆ ನಾವು ಚರ್ಚಿಸುತ್ತಿದ್ದೇವೆ. ಸೊ ಇನ್ನು ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ ಉದ್ಯಮಶೀಲತೆ ಕಾಲೇಜುಗಳಲ್ಲಿ ಉದ್ಯಮಶೀಲತೆಯನ್ನು ಬೆಳೆಸುವುದು ಹೇಗೆ, ಇದರ ಬಗ್ಗೆ ನಾವು ಚರ್ಚಿಸುತ್ತಿದ್ದೇವೆ. ಒಂದು ಉದ್ಯಮಿಯ ಸವಾಲುಗಳೇನು, ಅದಕ್ಕಿರುವ ಪರಿಹಾರಗಳೇನು, ಅದರ ಬಗ್ಗೆ ಸಹ ನಾವು ಇವತ್ತು ಚರ್ಚಿಸುತ್ತಿದ್ದೇವೆ. ಉದ್ಯಮಗಳಿಗಾಗಿ ಸರ್ಕಾರಿ ಯೋಜನೆಗಳು ಯಾವುದೆಲ್ಲ ಇದೆ, ಸ್ಟಾರ್ಟ್ಅಪ್ ಇಂಡಿಯಾ ಇರಬಹುದು, ಮೇಕ್ ಇನ್ ಇಂಡಿಯಾ ಇರಬಹುದು, ಡಿಜಿಟಲ್ ಇಂಡಿಯಾ ಇರಬಹುದು. ಈಗ ಒಂದು 2014ರಿಂದ ಬಂತಹ ಸರ್ಕಾರಿ ಯೋಜನೆಗಳು, ಅದರಿಂದ ಉದ್ಯಮಿಗಳಿಗೆ ಎಷ್ಟು ಫಲದಾರಿಕೆ ಆಗಿದೆ, ಹೊಸ ಉದ್ಯಮಗಳಿಗೆ ಎಷ್ಟು ಅದರಿಂದ ಉಪಯೋಗವಿದೆ ಎಂಬುದನ್ನು ನಾವು ಅಲ್ಲಿ ಡಿಸ್ಕಸ್ ಮಾಡ್ತಿದ್ದೇವೆ. ಸೊ ಕಾಲೇಜುಗಳಿಂದ ಬೆಳೆದು ಬಂದ ಹಲವು ಉದ್ಯಮಿಗಳು ಈಗ ಫೇಸ್ಬುಕ್ ಇರಬಹುದು, ಗೂಗಲ್ ಇರಬಹುದು, ಇದೆಲ್ಲ ಬೆಳೆದು ಬಂದದ್ದು ಕಾಲೇಜುಗಳಿಂದ. ಸೊ ಅದರ ಬಗ್ಗೆ ಸಹ ನಾವು ಚರ್ಚಿಸುತ್ತಿದ್ದೇವೆ. ಸೊ ಕಾಕುಂಜೆ ಸಾಫ್ಟ್ವೇರ್ ಎಂಬ ನನ್ನ ಸಂಸ್ಥೆ ಬೆಳೆದು ಬಂದ ಹಾದಿಯನ್ನು, ನನ್ನ ಅನುಭವಗಳು, ನಾನು ಪಟ್ಟ ಕಷ್ಟಗಳು, ನಾನು ಮಾಡಿದ ಅಚೀವ್ಮೆಂಟ್ಸ್ಗಳು, ನನ್ನ ಅದರ ಬಗ್ಗೆ ನಾನು ಕೊನೆಯದಾಗಿ ಇವತ್ತು ಚರ್ಚಿಸುತ್ತೇನೆ. ಸೊ ನಾವು ನಮ್ಮ ಮೊದಲ ಭಾಗ ಕಾಲೇಜು ಯೋಜನೆಗಳು ಕಿರುಪರಿಚಯ, ಇದರ ಬಗ್ಗೆ ನಾವು 1-2 ಮಾತುಗಳನ್ನು ಈಗ ಚರ್ಚಿಸುವ. ಸೊ ಮೊದಲಾಗಿ ಯೋಜನೆ, ಪ್ರಾಜೆಕ್ಟ್, ನಾವು ಇಂಗ್ಲಿಷ್ ಅಲ್ಲಿ ಪ್ರಾಜೆಕ್ಟ್ ಅಂತ ಹೇಳ್ತೇವೆ. ಯೋಜನೆ ಎಂದರೆ ಏನು? ಸೊ ಯೋಜನೆ ಎಂದರೆ ನಮ್ಮ ಮನಸ್ಸಲ್ಲಿ ಬರುವ ಒಂದು ಯೋಚನೆ ಅಥವಾ ಒಂದು ಚಿಂತನೆಯನ್ನು ಕಾರ್ಯರೂಪಕ್ಕೆ ತರುವ ಅಥವಾ ಅನುಷ್ಠಾನಕ್ಕೆ ತರುವ ಒಂದು ಪ್ರಕ್ರಿಯೆಯನ್ನು ನಾವು ಯೋಜನೆ ಅಂತ ಹೇಳ್ತೇವೆ. ಸೊ ಯೋಜನೆ ಎಲ್ಲಾ ರೀತಿಯಲ್ಲಿ ಸಹ ಯೋಜನೆ ಕಾಣಬಹುದು. ನಾವು ತಾಂತ್ರಿಕ ವಿಷಯದಲ್ಲಿ ಮಾತ್ರ ಅಲ್ಲ, ನಮ್ಮ ಸಮಾಜ ವಿಷಯದಲ್ಲಿ, ಧಾರ್ಮಿಕ ವಿಷಯದಲ್ಲಿ, ಯಾವುದೇ ವಿಷಯದಲ್ಲಿ ನೋಡಿದ್ರು ಸಹ ಹಲವು ವಿಧದ ಯೋಜನೆಗಳು ಕಾಣಬಹುದು. ಸೊ ಯಾವುದೇ ಒಂದು ಚಿಂತನೆಯನ್ನು, ಯೋಚನೆಯನ್ನು ಕಾರ್ಯರೂಪಕ್ಕೆ ತರುವ ಅಥವಾ ಅನುಷ್ಠಾನಕ್ಕೆ ತರುವ ಒಂದು ಪ್ರಾವರ್ತಿಕ ಮಾಡುವ ಒಂದು ಪ್ರಕ್ರಿಯೆಯನ್ನು ನಾವು ಅದನ್ನು ಯೋಜನೆ ಅಂತ ಹೇಳ್ತೇವೆ. ಸೊ ಕಾಲೇಜುಗಳಲ್ಲಿರುವ ಯೋಜನೆಗಳು ಅಂದ್ರೆ ಎಂತದ್ದು? ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳಾಗಿರಲಿ, ಪ್ರಾಧ್ಯಾಪಕರಾಗಲಿ, ಅವರು ಮಾಡುವಂತಹ
ಅವರ ಚಿಂತನೆಗಳನ್ನು ಅವರು ಕಾರ್ಯರೂಪಕ್ಕೆ ತರುವಂತಹ ಪ್ರಕ್ರಿಯೆ ಕಾಲೇಜಲ್ಲಿ ನಡೆಯುವ ಯೋಜನೆಗಳು. ಸೊ ಇಲ್ಲಿ ನಾವು ಈಗ ತಾಂತ್ರಿಕ ಕಾಲೇಜ್ ತಾಂತ್ರಿಕ ವಿಷಯ ಆದ ಕಾರಣ ನಾವು ನನ್ನ ಅನುಭವದಲ್ಲಿರುವ 3 ವಿಭಾಗಗಳಾಗಿ ನಾನು ಮಾಡಿದ್ದೇನೆ. ಒಂದು ಇಲೆಕ್ಟ್ರಿಕಲ್ ಕಮ್ಯುನಿಕೇಶನ್ ವಿಭಾಗ, ಇನ್ನೊಂದು ಕಂಪ್ಯೂಟರ್ ಸೈನ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಡಾಟಾ ಸೈನ್ಸ್ ವಿಭಾಗ, ಇನ್ನೊಂದು ಮೆಕಾಟ್ರಾನಿಕ್ಸ್, ರೋಬೋಟಿಕ್ಸ್ ಅಂಡ್ ಆಟೋಮೇಷನ್ ವಿಭಾಗ. ಸೊ ಇಲೆಕ್ಟ್ರಾನಿಕ್ಸ್ ವಿಭಾಗದ ವಿದ್ಯಾರ್ಥಿಗಳಾಗಲಿ, ಇಲೆಕ್ಟ್ರಾನಿಕ್ಸ್ ವಿಭಾಗದ ಪ್ರಾಧ್ಯಾಪಕರಲ್ಲಿ ಯಾವ ರೀತಿಯಲ್ಲಿ ಯೋಜನೆಗಳು ಮಾಡುತ್ತಾರೆ. ಈಗ ಇಂಜಿನಿಯರಿಂಗ್ ಕೋರ್ಸ್ ಅಂತ ಹೇಳಿದ್ರೆ ನಾಲ್ಕು ವರ್ಷ ಇರ್ತದೆ. ತಾಂತ್ರಿಕ ಕೋರ್ಸ್ಗಳಂದ್ರೆ 4 ವರ್ಷ ಇದೆ. ಸೊ ಈ 4 ವರ್ಷದಲ್ಲಿ ಈಗಿನ ಸಿಚುವೇಶನ್ ಅಲ್ಲಿ, ಈಗಿನ ಪರಿಸ್ಥಿತಿಯಲ್ಲಿ ಒಂದು 2 ಮಿನಿ ಪ್ರಾಜೆಕ್ಟ್ ಮಾಡ್ತಾರೆ, ಸಣ್ಣ ಯೋಜನೆಗಳನ್ನು ಮಾಡ್ತಾರೆ. ಫೈನಲ್ ಇಯರ್ ಅಲ್ಲಿ ಕೊನೆಯ ವರ್ಷದಲ್ಲಿ ಅವರು ಒಂದು ದೊಡ್ಡ ಪ್ರಾಜೆಕ್ಟ್, ಒಂದು ಮೇಜರ್ ಪ್ರಾಜೆಕ್ಟ್ ಅನ್ನು ಅವರು ಅಭಿವೃದ್ಧಿಪಡಿಸ್ತಾರೆ, ಡೆವಲಪ್ ಮಾಡ್ತಾರೆ. ಸೊ ಇದು ಈಗಿನ ಪರಿಸ್ಥಿತಿಯಲ್ಲಿ ಇರುವುದು. ಬಟ್ ಇದರಿಂದಾಗಿ ಅವರೇ ಈ ಒಂದು ಕೆಲವು ಪ್ರಾಜೆಕ್ಟ್ಗಳು ಮಾತ್ರ ಅವರು ಮಾಡುವುದರಿಂದಾಗಿ ನಮಗೆ ಇಂಡಸ್ಟ್ರಿಯವರಿಗೆ ಆಗಲಿ, ಈಗಿನ ಈಗಿನ ಸಂಸ್ಥೆಗಳಿಗೆ ಸ್ಕಿಲ್ಡ್ ಲೇಬರ್ ಅಂದ್ರೆ ಪ್ರವೃತ್ತಿ ಪರಿಚಯ ಇರುವ ಈ ಉದ್ಯೋಗಿಗಳನ್ನು ಸಿಗಲು ಬಹಳಷ್ಟು ಕಷ್ಟ ಆಗುತ್ತಿದೆ. ಸೊ ಅದನ್ನು ನಾನು ಇಲ್ಲಿ ಹೇಳಬೇಕಾಗ್ತದೆ. ಯಾಕೆಂತ ಹೇಳಿದ್ರೆ ಈಗಿನ ಕಾಲೇಜುಗಳಲ್ಲಿ ಅವರು ಕಲಿಯುವುದು ಪುಸ್ತಕದ ಬದನೆಕಾಯಿ, ನಾವು ಕನ್ನಡದಲ್ಲಿ ಮೊದಲು ಹೇಳ್ತಿದ್ದೇವೆ ಪುಸ್ತಕದ ಬದನೆಕಾಯಿ ಮಾತ್ರ ಅಂತ. ಸೊ ಆ ಪುಸ್ತಕದ ಬದನೆಕಾಯಿ ಮಾತ್ರ ಅವರು ಕಲಿತಾರೆ. ಅವರು ಒಂದು ಪ್ರಾಯೋಗಿಕವಾದ ವಿಷಯವನ್ನು ಕಲಿಯುವುದಿಲ್ಲ. ಈಗ ಎಲೆಕ್ಟ್ರಾನಿಕ್ಸ್ ವಿಭಾಗ ತೆಗೆಯುವುದಾದ್ರೆ ಅದರಲ್ಲಿ ಆಕ್ಟಿವ್ ಕಾಂಪೊನೆಂಟ್ಸ್ ಮತ್ತು ಪ್ಯಾಸಿವ್ ಕಾಂಪೊನೆಂಟ್ಸ್ ಅಂತ ಕಾನ್ಸೆಪ್ಟ್ ಇದೆ. ಈಗ ರೆಸಿಸ್ಟರ್, ಕೆಪಾಸಿಟರ್, ಇಂಡಕ್ಟರ್ ಇದನ್ನು ಯೂಸ್ ಮಾಡಿಕೊಂಡು ಹಲವು ರೀತಿಯ ಸರ್ಕ್ಯೂಟ್ ಅನ್ನು ಡೆವಲಪ್ ಮಾಡಬಹುದು. ಈಗ ನಾನು ಎಲೆಕ್ಟ್ರಾನಿಕ್ ಸ್ಟೂಡೆಂಟ್ಸ್ ಅಲ್ಲಿ, ಈಗ ಫೈನಲ್ ಇಯರ್ ಅಲ್ಲಿರುವ ಸ್ಟೂಡೆಂಟ್ಸ್ ಅನ್ನು ಕೇಳಿದ್ರೆ ಅವರಿಗೆ ಕೆಲವರಿಗೆ ರೆಸಿಸ್ಟರ್ ನ ಕಲರ್ ಕೋಡ್ ನೋಡ್ಲಿಕ್ಕೂ ಸಹ ಕೆಲವರಿಗೆ ಗೊತ್ತಿರೋದಿಲ್ಲ. ಸೊ ಇದು ಈಗಿನ ನಮ್ಮ ಆವರೇಜ್ ಅಂಡ್ ಬಿಲೋ ಆವರೇಜ್ ಇರುವಂತಹ ಇಂಜಿನಿಯರಿಂಗ್ ಕಾಲೇಜುಗಳ ಅವಸ್ಥೆ. ಸೊ ಇದರಿಂದ ನಾವು ಮೇಲೆ ಬರಬೇಕು. ಯಾಕಂದ್ರೆ ಒಂದು ವಿಷಯವನ್ನು ನಾವು ಅಭ್ಯಾಸ ಮಾಡೋದು ಕೇವಲ ಒಂದು ಉದ್ಯೋಗಕ್ಕೆ ಮಾತ್ರ ಆಗಬಾರದು. ನಮ್ಮ ದೈನಂದಿನ ಜೀವನ ಶೈಲಿಯನ್ನು ರೂಪಿಸಲು ಹಾಗೂ ನಮ್ಮ ಸಮಾಜಕ್ಕೆ ಅದರಿಂದಾಗಿ ನಮ್ಗೆ ಏನಾದ್ರೂ ಕೊಡುಗೆ ಕೊಡ್ಲಿಕ್ಕೂ ಅದರಿಂದ ಉಪಯೋಗ ಆಗ್ಬೇಕು. ಸೊ ನಾವು ಕಲಿಯುವ ಸಬ್ಜೆಕ್ಟ್ ನ ವಿಷಯವನ್ನು ಆಳವಾಗಿ ಕಲಿಯಬೇಕು. ಅದರಲ್ಲಿ ನಮ್ಗೆ ಎಂತೆಲ್ಲ ವಿಷಯ ಬರ್ತದೆ ಎಲ್ಲ ಕಲಿಯಬೇಕು. ಸೊ ಎಲೆಕ್ಟ್ರಾನಿಕ್ಸ್ ವಿಭಾಗದ ಮಕ್ಕಳಿಗೆ ಏನೆಲ್ಲ ಮಾಡಬಹುದು ಅಂತ ನೀವು ಮುಂದಿನ ಪುಟಗಳಲ್ಲಿ ನಾವು ಚರ್ಚಿಸುವ. ಸೊ ಎಲೆಕ್ಟ್ರಾನಿಕ್ಸ್ ವಿಭಾಗದ ಮಕ್ಕಳು ಪ್ರಥಮವಾಗಿ ಅವರು ಮಾಡಬೇಕಾದೇನಂದ್ರೆ ಯಾವ ಟೈಪ್ ಯೋಜನೆಗಳನ್ನು ಮಾಡಬಹುದು ಅಂತ ಹೇಳಿದ್ರೆ ನಮ್ಮ ಬೇಸಿಕ್ ಸರ್ಕ್ಯೂಟ್ಗಳು ಅಂದ್ರೆ ಆಕ್ಟಿವ್ ಕಾಂಪೊನೆಂಟ್ಸ್ ಗಳು ಮತ್ತು ಪ್ಯಾಸಿವ್ ಕಾಂಪೊನೆಂಟ್ಸ್ ಗಳು ಯೂಸ್ ಮಾಡ್ಕೊಂಡಿರುವ ಬೇಸಿಕ್ ಸರ್ಕ್ಯೂಟ್ ಗಳನ್ನು ಅವರಿಗೆ ಅವರ ಫಸ್ಟ್ ಇಯರ್ ಅಲ್ಲಿ ಇರುವಾಗ ಅವರಿಗೆ ಅವರು ಮಾಡಬಹುದು. ಅದರಲ್ಲಿ ರೆಸಿಸ್ಟರ್ ಬರಬಹುದು, ಕೆಪಾಸಿಟರ್ ಬರಬಹುದು, ಇಂಡಕ್ಟರ್ ಬರಬಹುದು, ಡಯೋಡ್ಗಳು ಬರಬಹುದು, ಟ್ರಾನ್ಸಿಸ್ಟರ್ಗಳು ಬರಬಹುದು, ಪವರ್ ಕನ್ವರ್ಟರ್ಗಳು ಬರಬಹುದು. ಸ್ಮಾಲ್ ಸಣ್ಣ ಸರ್ಕ್ಯೂಟ್ ಗಳನ್ನು ಅವರಿಗೆ ಅನಲಾಗ್ ಸರ್ಕ್ಯೂಟ್ ಇರಬಹುದು, ಡಿಜಿಟಲ್ ಸರ್ಕ್ಯೂಟ್ ಇರಬಹುದು, ಡಿಸೈನ್ ಮಾಡಬಹುದು. ಅದೇ ಒಂದು ಸೆಕೆಂಡ್ ಇಯರ್ ಥರ್ಡ್ ಇಯರ್ ಗೆ ಬಂದ ಮೇಲೆ ಸರ್ಕ್ಯೂಟ್ ನಾಲೆಜ್ ಆದ ಮೇಲೆ ಅವ್ರು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಪ್ರೋಗ್ರಾಮಿಂಗ್ ನಾಲೆಜ್ ಸಹ ಅವರು ಅಪ್ಡೇಟ್ ಮಾಡ್ಬೇಕು. ಯಾಕಂದ್ರೆ ಈಗಿನ ಕಾಲದಲ್ಲಿ ಇಲೆಕ್ಟ್ರಾನಿಕ್ಸ್ ಅಂದ್ರೆ ಬೇರೆ, ಕಂಪ್ಯೂಟರ್ ಸೈನ್ಸ್ ಅಂದ್ರೆ ಬೇರೆ, ಮೆಕಾಟ್ರಾನಿಕ್ಸ್ ಅಂದ್ರೆ ಬೇರೆ ಇಲ್ಲ. ಇವನ್ ಕೆಮಿಸ್ಟ್ರಿ ಸಮೇತ ನಮ್ಮ ಸಬ್ಜೆಕ್ಟ್ ಅಲ್ಲಿ ಬರ್ತದೆ. ಈಗ ನಾವೊಂದು ಆರ್ಟಿಫಿಷಿಯಲ್ ಟ್ರೀ ಎಂಬ ಒಂದು ಕಾನ್ಸೆಪ್ಟ್ ಮಾಡ್ತಿದ್ದೇವೆ. ಅಲ್ಲಿ ನಮಗೆ ಕೆಮಿಸ್ಟ್ರಿಯ ಕಾನ್ಸೆಪ್ಟ್ಗಳು, ಇಲೆಕ್ಟ್ರಾಡ್ ಕಾನ್ಸೆಪ್ಟ್ಗಳು ಸಹ ನಾವು ಯೂಸ್ ಮಾಡ್ತೇವೆ. ಸೊ ಕೆಮಿಸ್ಟ್ರಿ, ಫಿಸಿಕ್ಸ್ ನಾವು ಎಂತೆಲ್ಲ ಕಲಿತೇವೆ ಎಲ್ಲ ಸಹ ನಮ್ಗೆ ಈಗ ಇಂಟರ್ ಕನೆಕ್ಟೆಡ್, ಎಲ್ಲವೂ ಅದರ ಒಂದರೊಂದಿಗೆ ಇನ್ನೊಂದು ಸಂಬಂಧ ಹೊಂದಿರುತ್ತದೆ. ಸೊ ಈಗ ನಾವು ಒಂದು IoT, ಒಂದು ಇಂಟರ್ನೆಟ್ ಆಫ್ ಥಿಂಗ್ಸ್ ಎಂಬ ಒಂದು ಕಾನ್ಸೆಪ್ಟ್ ಅಲ್ಲಿ ಒಂದು ಪ್ರಾಜೆಕ್ಟ್ ಮಾಡೋದಾದ್ರೆ ಅದರಲ್ಲಿ ಕಂಪ್ಯೂಟರ್ ಸೈನ್ಸ್ ನ ಪರಿಜ್ಞಾನ ಸಹ ಬೇಕಾಗುತ್ತದೆ, ನಿಮಗೆ ಎಲೆಕ್ಟ್ರಾನಿಕ್ಸ್ ನ ಪರಿಜ್ಞಾನ ಸಹ ಬೇಕಾಗುತ್ತದೆ. ಸೊ ಕೆಲವು ಈಗ ಸೆನ್ಸರ್ಗಳು ಯೂಸ್ ಮಾಡುವಾಗ ಅದರಲ್ಲಿ ಕೆಮಿಸ್ಟ್ರಿಯದ್ದು ಪರಿಜ್ಞಾನ, ರಸಾಯನಶಾಸ್ತ್ರದ ಪರಿಜ್ಞಾನ, ಭೌತಶಾಸ್ತ್ರದ ಪರಿಜ್ಞಾನ ಸಹ ನಮಗೆ ಬೇಕಾಗುತ್ತೆ. ಸೊ ಸೈನ್ಸ್ ಅಂದ್ರೆ ಶಾಸ್ತ್ರ ಎಂಬುದು ಈಗ ಒಂದೊಂದಿಗೆ ಸಂಬಂಧ ಹೊಂದಿರುತ್ತದೆ. ಸೊ ಆದ ಕಾರಣ ನಾವು ಒಂದು ಎಲೆಕ್ಟ್ರಾನಿಕ್ ಸ್ಟೂಡೆಂಟ್ಗಳು ಒಂದು ಸೆಕೆಂಡ್ ಇಯರ್ ಥರ್ಡ್ ಇಯರ್ ಗೆ ಬರುವಾಗ ಸರ್ಕ್ಯೂಟ್ ನಾಲೆಜ್ ಫಸ್ಟ್ ಇಯರ್ ಅಲ್ಲಿ ಅವರು ಸರ್ಕ್ಯೂಟ್ ನಾಲೆಜ್ ಹೊಂದಿರ್ತಾರೆ, ಅನಲಾಗ್ ಸರ್ಕ್ಯೂಟ್ ಮತ್ತು ಡಿಜಿಟಲ್ ಸರ್ಕ್ಯೂಟ್ ನ ನಾಲೆಜ್ ಹೊಂದಿರ್ತಾರೆ. ಸೊ ಸೆಕೆಂಡ್ ಇಯರ್ ಗೆ ಬರುವಾಗ ಅವರು ಪ್ರೋಗ್ರಾಮಿಂಗ್ ನಾಲೆಜ್ ಸಹ ಹೊಂದಿರಬೇಕು. ಅದರಲ್ಲಿ ಈಗ C++, ಜಾವಾ, ಪೈಥಾನ್ ಈ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ಗಳು ಬಹಳಷ್ಟು ಪಾಪ್ಯುಲರ್ ಆಗಿದೆ ಈಗ ನಮ್ಮ ಇಂಡಸ್ಟ್ರಿಯಲ್ಲಿ. ಸೊ ಅದನ್ನು ನಾವು ಕಲಿಬೇಕಾಗುತ್ತದೆ. ಸೊ ಅದನ್ನು ಕಲೀಲಿಕ್ಕೆ ಈಗಿನ ಕಾಲದಲ್ಲಿ ಮಕ್ಕಳಿಗೆ ಬಹಳಷ್ಟು ಸುಲಭ. ನಾವೆಲ್ಲ ಇಂಜಿನಿಯರಿಂಗ್ ಮಾಡುವಾಗ ಕೆನರಾ ಕಾಲೇಜಲ್ಲಿ ಒಂದು ಸೈಬರ್ ಇತ್ತು ಮೇಲೆ ಅಲ್ಲಿ ಹೋಗಿ ನಾವು ಸರ್ಚ್ ಮಾಡ್ತಿದ್ದೆವು. ಈಗ ಹಾಗೆಲ್ಲ ನಿಮ್ಮ ಕೈಯಲ್ಲಿ ಒಂದು ಮೊಬೈಲ್ ಇದೆ, ಜಸ್ಟ್ ಒಂದು ಗೂಗಲ್ಗೆ ಹೋದ್ರೆ ಏನು ಸಹ ಸರ್ಚ್ ಮಾಡಬಹುದು, ವಿದಿನ್ ಎ ಸೆಕೆಂಡ್ ನಿಮ್ಗೆ ನಿಮ್ಮ ಆನ್ಸರ್ ಸಿಗ್ತದೆ. ಸೊ ಅಷ್ಟು ಈಗಿನ ಕಾಲ ಅಪ್ಡೇಟ್ ಆಗಿದೆ. ಸೊ ಆದ ಕಾರಣ ಸರ್ಚ್ ಮಾಡೋದು, ಕಲಿಯುವುದು ಬಹಳಷ್ಟು ಸುಲಭ. ಸೊ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ಗಳನ್ನು ಸೆಕೆಂಡ್ ಇಯರ್ ಥರ್ಡ್ ಇಯರ್ ನೀವು ಕಲಿಬೇಕು.
ಅದರೊಂದಿಗೆ ನೀವು ಎಂತ ಮಾಡಬೇಕು ಅಂತ ಹೇಳಿದ್ರೆ, ಈಗ ಬೇಸಿಕ್ ಆಕ್ಟಿವ್ ಪ್ಯಾಸಿವ್ ಕಾಂಪೊನೆಂಟ್ ಸರ್ಕ್ಯೂಟ್ಗಳು ನೀವು ಫಸ್ಟ್ ಪ್ರಥಮ ವರ್ಷದಲ್ಲಿ ನೀವು ಕಲಿತೀರಿ. 2ನೇ 3ನೇ ವರ್ಷ ಆಗುವಾಗ ಐಸಿಗಳ ಬಗ್ಗೆ ನೀವು ಸ್ಟಡಿ ಮಾಡಬೇಕು. ಐಸಿಗಳಂದ್ರೆ ಅದರಲ್ಲಿ ಲೀನಿಯರ್ ಐಸಿಗಳು, ನಾನ್ ಲೀನಿಯರ್ ಐಸಿ, ಅನಲಾಗ್ ಐಸಿಗಳು ಇರ್ತದೆ, ಅದ್ರಲ್ಲಿ ಲೀನಿಯರ್ ನಾನ್ ಲೀನಿಯರ್ ಇರ್ತದೆ, ಡಿಜಿಟಲ್ ಐಸಿಗಳು ಇರ್ತದೆ. ಸೊ ಆ ಐಸಿಗಳನ್ನು ಹೇಗೆ ಒಂದು ಐಸಿಗಳನ್ನು ಯೂಸ್ ಮಾಡಿಕೊಂಡು ಸರ್ಕ್ಯೂಟ್ ವಿನ್ಯಾಸ ಮಾಡೋದು ಹೇಗೆ, ಐಸಿಗಳನ್ನು ಸೋಲ್ಡರ್ ಮಾಡೋದು ಹೇಗೆ. ಈಗ ಇನ್ನೊಂದು ಪ್ರಾಬ್ಲಮ್ ಅಂತ ಹೇಳಿದ್ರೆ, ಈಗ ಎಷ್ಟು ಇಲೆಕ್ಟ್ರಾನಿಕ್ಸ್ ವಿದ್ಯಾರ್ಥಿಗಳಿದ್ದಾರೆ ಅವರಿಗೆ ಸರಿಯಾಗಿ ಸೋಲ್ಡರಿಂಗ್ ಮಾಡುವ ನಾಲೆಜ್ ಇರುವುದಿಲ್ಲ. ಸೋಲ್ಡರಿಂಗ್ ಅಂದ್ರೆ ಎಲೆಕ್ಟ್ರಾನಿಕ್ಸ್ ಕಾಂಪೊನೆಂಟ್ಸ್ ಅನ್ನು ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡ್ಗೆ ಜೊತೆಗೂಡಿಸುವ ಪ್ರಕ್ರಿಯೆ ಅವರಿಗೆ ಗೊತ್ತಿರುವುದಿಲ್ಲ, ಸೋಲ್ಡರಿಂಗ್ ನಾಲೆಜ್ ಅವರಿಗೆ ಇರುವುದಿಲ್ಲ. ಸೊ ಅದರಲ್ಲಿ ಈಗ SMD ಸೋಲ್ಡರಿಂಗ್ ಅಂತ ಇದೆ, ಥ್ರೂ ಹೋಲ್ ಸೋಲ್ಡರಿಂಗ್ ಅಂತ ಇದೆ, ಒಂದು ಬ್ಲೋವರ್ ಸೋಲ್ಡರಿಂಗ್ ಅಂತ ಇದೆ, ಹಲವು ಟೈಪ್ ಸೋಲ್ಡರಿಂಗ್ ಮೆಥಡ್ ಗಳಿದೆ. ಈಗ ಹೇಗೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಲ್ಲಿ ವೆಲ್ಡಿಂಗ್ ಇದೆಯೋ ಅದೇ ರೀತಿ ಆಕ್ಚುಲಿ ಸೋಲ್ಡರಿಂಗ್ ಅನ್ನು ನಮಗೆ ಒಂದು ಕೋರ್ಸ್ ಆಗಿ ಮಾಡಬಹುದು. ಈಗ ನಿಟ್ಟೆ ಇಂಜಿನಿಯರಿಂಗ್ ಕಾಲೇಜಲ್ಲಿ ವೆಲ್ಡಿಂಗ್ ಡಿಪಾರ್ಟ್ಮೆಂಟ್, ಈಗ ನಾನು ಇಂಡಿಯನ್ ವೆಲ್ಡಿಂಗ್ ಸೊಸೈಟಿಯ ಮೆಂಬರ್ ಆದ ಕಾರಣ ನಾನು ಅದನ್ನು ಸಂದರ್ಶನ ಮಾಡಿದ್ದೇನೆ. ಅಲ್ಲಿ ಒಂದು ವೆಲ್ಡಿಂಗ್ ಸಿಮ್ಯುಲೇಟರ್ ಅಂತ ಮಾಡಿದ್ದಾರೆ. ವೆಲ್ಡಿಂಗ್ ಸಿಮ್ಯುಲೇಟರ್ ಅಂತ ಹೇಳಿದ್ರೆ ವೆಲ್ಡಿಂಗ್ ನಾವು ರಿಯಲ್ ಟೈಮ್ ಆಗಿ ವೆಲ್ಡಿಂಗ್ ಮಾಡದೆ ವರ್ಚುವಲ್ ರಿಯಾಲಿಟಿ ಕಾನ್ಸೆಪ್ಟ್ ಯೂಸ್ ಮಾಡಿಕೊಂಡು ನಮಗೆ ಅಲ್ಲೇ ವೆಲ್ಡಿಂಗ್ ಮಾಡಬಹುದು, ವೆಲ್ಡಿಂಗ್ ಮಾಡುವ ಅನುಭವ ಬರ್ತದೆ. ಸೊ ಅದರಲ್ಲಿ ಒಂದು ಕಂಪ್ಯೂಟರ್ ಸ್ಕ್ರೀನ್ ಇರ್ತದೆ, ಒಂದು ವೆಲ್ಡಿಂಗ್ ರೋಡ್ ಇರ್ತಾರೆ. ಸೊ ನಾವು ಮಾಡೋದು ಪರ್ಫೆಕ್ಟ್ ಉಂಟಾ ನಮಗೆ ಅಲ್ಲಿ ಕಲಿಬಹುದು. ಸೊ ಇದೇ ರೀತಿ ಸೋಲ್ಡರಿಂಗಿಗೂ ಸಹ ವರ್ಚುವಲ್ ರಿಯಾಲಿಟಿ ಯೂಸ್ ಮಾಡಿಕೊಂಡು ಸೋಲ್ಡರಿಂಗ್ ಅನ್ನು ಹೇಗೆ ಕಲಿಸಬಹುದು ಮಕ್ಕಳಿಗೆ. ಹೆಚ್ಚಿನ ಎಲೆಕ್ಟ್ರಾನಿಕ್ಸ್ ಮಕ್ಕಳಿಗೂ ಸೋಲ್ಡರಿಂಗ್ ನಾಲೆಜ್ ಸ್ವಲ್ಪ ಸಹ ಇರುವುದಿಲ್ಲ, ಯಾಕಂದ್ರೆ ಅದರ ಸಬ್ಜೆಕ್ಟೇ ಅಲ್ಲ ಅಂತ ಹೇಳುವ ಒಂದು ರೀತಿಯಲ್ಲಿ ಇರ್ತಾರೆ. ಸೊ ಸೋಲ್ಡರಿಂಗ್ ಒಂದು ಎಲೆಕ್ಟ್ರಾನಿಕ್ಸ್ ವಿದ್ಯಾರ್ಥಿಗೆ ಅತ್ಯಗತ್ಯ. ಸೊ ಇದನ್ನು ಸಹ ನೀವು ಒಂದು 2ನೇ ವರ್ಷಕ್ಕೆ ವಿದ್ಯಾರ್ಥಿ ಆಗುವಾಗ ನಿಮ್ಗೆ ಕಲಿಬಹುದು. ಸೊ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ಗಳು, ಐಸಿಗಳು, ಅದರಲ್ಲಿ ಅನಲಾಗ್ ಐಸಿಗಳು, ಡಿಜಿಟಲ್ ಐಸಿಗಳು, ಲೀನಿಯರ್ ಐಸಿ, ನಾನ್ ಲೀನಿಯರ್ ಐಸಿ ಎಲ್ಲ ಬರ್ತದೆ. ಪ್ಲಸ್ ಸೋಲ್ಡರಿಂಗ್ ನಾಲೆಜ್ಗಳು ನೀವು ನಿಮ್ಮ 2ನೇ ವರ್ಷಕ್ಕಾಗುವಾಗ ನಿಮ್ಮ ಕಲಿಯುವಿಕೆಯಲ್ಲಿ ಇದು ವಿನಿಯೋಗಿಸಬಹುದು. ಅದಾದ ಮೇಲೆ ನಿಮ್ಮ ಫೈನಲ್ ಇಯರ್ಗೆ ಬರುವಾಗ ನೀವು ಈಗ ಹೊಸ ಡೆವಲಪ್ಮೆಂಟ್ ಬೋರ್ಡ್ಗಳು, ಮೈಕ್ರೋ ಕಂಟ್ರೋಲರ್ಗಳು ಬಂದಿರ್ತದೆ. ಈಗ ನಾವು ಎಲ್ಲಾ ಸ್ಟೂಡೆಂಟ್ಗಳು, ಎಲ್ಲಾ ವಿದ್ಯಾರ್ಥಿಗಳು ಆರ್ಡಿನೋ ಯೂಸ್ ಮಾಡಿರ್ತಾರೆ. ಸೊ ಆರ್ಡಿನೋದಲ್ಲಿ ಇರುವ ಮೈಕ್ರೋ ಕಂಟ್ರೋಲರ್ ಯಾವುದು ಅಂತ ಕೇಳಿ ಅವರು ಆರ್ಡಿನೋವೇ ಮೈಕ್ರೋ ಕಂಟ್ರೋಲರ್, ಆರ್ಡಿನೋ ಇಸ್ ಡೆವಲಪ್ಮೆಂಟ್ ಬೋರ್ಡ್. ಅದರೊಳಗೆ ಒಂದು ಆಟ್ಮೆಗಾ 328 ಎಂಬ ಒಂದು ಮೈಕ್ರೋ ಕಂಟ್ರೋಲರ್ ಇದೆ ಅಂತ ಅವರಿಗೆ ಗೊತ್ತಿಲ್ಲ. ಸೊ ಎಲ್ಲರೂ ಆರ್ಡಿನೋಗೆ ಡೈರೆಕ್ಟ್ ಕನೆಕ್ಟ್ ಮಾಡ್ತಾರೆ. ಒಂದು ಆರ್ಡಿನೋ ಐಡಿ ಅಂತ ಸಾಫ್ಟ್ವೇರ್ ಇರ್ತದೆ, ಸಿಯಲ್ಲಿ ಪ್ರೋಗ್ರಾಮ್ ಮಾಡ್ತಾರೆ, ಪ್ರೊಜೆಕ್ಟ್ ಮಾಡ್ತಾರೆ. ಇದೊಂದು ಎಲ್ಲಾ ಇಂಜಿನಿಯರಿಂಗ್ ಕಾಲೇಜಿನ ವಿದ್ಯಾರ್ಥಿಗಳಿಗೂ ಗೊತ್ತಿರ್ತದೆ ಬೇಸಿಕ್ ಆಗಿ. ಇದಲ್ಲದೆ ನೋಟನ್ ಎಂಬ ಒಂದು ಮೈಕ್ರೋ ಕಂಟ್ರೋಲರ್ ಇದೆ, AVR ಫ್ಯಾಮಿಲಿ ಕಂಟ್ರೋಲರ್ಸ್ ಸಾಕಷ್ಟು ಇವೆ, ಆರ್ಮ್ ಫ್ಯಾಮಿಲಿ ಕಂಟ್ರೋಲರ್ಸ್ ಸಾಕಷ್ಟು ಇವೆ. ಇದನ್ನು ಹೇಗೆ ಯೂಸ್ ಮಾಡುದು, ಅದರಲ್ಲಿ ಸಹ ನಿಮಗೆ ಸೋಲ್ಡರಿಂಗ್ ನಾಲೆಜ್, ಸರ್ಕ್ಯೂಟ್ ನಾಲೆಜ್ ಇದ್ರೆ ಮಾತ್ರ ನಿಮಗೆ ಅದು ಮಾಡ್ಲಿಕ್ಕೆ ಆಗ್ತದಷ್ಟೇ. ಸೊ ಇದು ನಿಮ್ಮ ಕಲಿಯುವಿಕೆಯಲ್ಲಿ ನೀವು ನಿಮ್ಮ ಒಂದು 3rd ಇಯರ್ ಅಥವಾ ಒಂದು 3ನೇ 4ನೇ ವರ್ಷಕ್ಕೆ ಆಗುವಾಗ ನೀವು ನಿಮ್ಮ ಕಲಿಯುವಿಕೆಯಲ್ಲಿ ಇದನ್ನು ವಿನಿಯೋಗಿಸಬೇಕು. ಇಲ್ಲ ಅಂತ ಹೇಳಿದ್ರೆ ನಿಮಗೆ ಕೋರ್ ಕಾನ್ಸೆಪ್ಟ್ಗಳು ಯಾವುದು ಗೊತ್ತಿರುವುದಿಲ್ಲ. ಇದೇ ರೀತಿ ಇನ್ನೊಂದು ಇಂಪಾರ್ಟೆಂಟ್ ಅದು VLSI ಅಂತ ಬರ್ತದೆ, ವೆರಿಲಾಗ್ VHDL ಕಾನ್ಸೆಪ್ಟ್ ಬರ್ತದೆ. ಸೊ ಅದನ್ನು ಸಹ ನಿಮ್ಮ ಕಲಿಯುವಿಕೆಯಲ್ಲಿ ನೀವು ಉಪಯೋಗಿಸಬೇಕಾಗುತ್ತದೆ. ಸೊ ಇದು ನಿಮ್ಮ ಇಲೆಕ್ಟ್ರಾನಿಕ್ಸ್ ವಿಭಾಗದವರಿಗೆ. ಸೊ ಈಗ ಹೇಗೆ ಅಂತ ಹೇಳಿದ್ರೆ ನಿಮಗೆ ನಾನು ಆಲ್ರೆಡಿ ಹೇಳಿದೆ ಎಲ್ಲಾ ವಿಭಾಗಗಳು ಇಂಟರ್ ಕನೆಕ್ಟೆಡ್. ಸೊ ಇಲೆಕ್ಟ್ರಾನಿಕ್ಸ್ ವಿಭಾಗದವರು ಸಹ ಸ್ವಲ್ಪ ಫುಲ್ ಸ್ಟ್ಯಾಕ್ ಡೆವಲಪ್ಮೆಂಟ್, ಯಾಕಂದ್ರೆ ಈಗ ಒಂದು IoT ಪ್ರಾಜೆಕ್ಟ್ ಮಾಡಬೇಕಿದ್ರೆ ಅದಕ್ಕೆ ಒಂದು ವೆಬ್ ಪಾರ್ಟ್ ಇರ್ತದೆ ಅಥವಾ ಒಂದು ಮೊಬೈಲ್ ಆಪ್ ಪಾರ್ಟ್ ಇರ್ತದೆ. ಸೊ ಅದನ್ನು ಸಹ ನೀವು ಕಲಿಬೇಕಾಗ್ತದೆ. ಫುಲ್ ಸ್ಟ್ಯಾಕ್ ಡೆವಲಪ್ಮೆಂಟ್ ಅಂತ ಹೇಳ್ತಾರೆ, ಅದರಲ್ಲಿ ಮೊಬೈಲ್ ಆಪ್ ಡೆವಲಪ್ಮೆಂಟ್ ಬರ್ತದೆ, ವೆಬ್ ಡೆವಲಪ್ಮೆಂಟ್ ಬರ್ತದೆ. ಈ ಕಾನ್ಸೆಪ್ಟ್ ಗಳನ್ನು ಸಹ ನೀವು ಕರಗತ ಮಾಡಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಇಲೆಕ್ಟ್ರಾನಿಕ್ಸ್ ಇಂಜಿನಿಯರ್ ಅಂದ್ರೆ ಖಾಲಿ ಎಲೆಕ್ಟ್ರಾನಿಕ್ಸ್ ಗೆ ಸೀಮಿತವಾಗಿರುವುದಿಲ್ಲ, ಅದರಲ್ಲಿ ಸ್ವಲ್ಪ ಸಾಫ್ಟ್ವೇರ್ ಪಾರ್ಟ್ ಸಹ ಬರ್ತದೆ. ಸೊ ಇನ್ನು ನಾವು ಇಲೆಕ್ಟ್ರಿಕಲ್ ಇಂಜಿನಿಯರ್ ಗಳನ್ನು ನೋಡೋದಾದ್ರೆ, ಇಲೆಕ್ಟ್ರಿಕಲ್ ಇಂಜಿನಿಯರ್ ಗಳಿಗೆ ಈಗಿನ ಕಾಲೇಜ್ಗಳಿಗೆ ಯಾವ್ದೆಲ್ಲ ಟೈಪ್ ಕಾರ್ಯಯೋಜನೆ ಮಾಡಬಹುದು ಅಂತ ಹೇಳಿದ್ರೆ PLC ಅಂತ ಕೇಳಿರ್ಬೋದು, ಪ್ರೋಗ್ರಾಮಬಲ್ ಲಾಜಿಕ್ ಕಂಟ್ರೋಲರ್ ಅಂತ. ಈಗಿನ ಇಂಡಸ್ಟ್ರಿ ಆಟೋಮೇಷನ್ ಗಳಿಗೆ ಅಧಿಕವಾಗಿ ಯೂಸ್ ಮಾಡುವ ಒಂದು ಉಪಕರಣ ಆಗಿರ್ತದೆ PLC. ಸೊ ಆ PLC ಅಲ್ಲಿ ಒಂದು ಲ್ಯಾಡರ್ ಡಯಾಗ್ರಾಮ್ ಬರೆದು ಬೇಕಾದ ರೀತಿಯಲ್ಲಿ ಅವ್ರ ಮಿಷನ್ ಗಳಿಗೆ ಕನೆಕ್ಟ್ ಮಾಡಿ, ಅದರಲ್ಲಿ ಸ್ಟೆಪ್ಪರ್ ಮೋಟರ್ಸ್ ಇರ್ಬೋದು, ಸೆನ್ಸರ್, ಅನಲಾಗ್ ಡಿಜಿಟಲ್ ಸೆನ್ಸರ್ಸ್ ಇರ್ಬೋದು, ರೋಬೋಟಿಕ್ ಆರ್ಮ್ ಗಳಿರ್ಬೋದು, ಇವುಗಳನ್ನೆಲ್ಲ ಒಂದು ಲ್ಯಾಡರ್ ಡಯಾಗ್ರಾಮ್ ಬರೆದು ಅದನ್ನು ಕಂಟ್ರೋಲ್ ಮಾಡೋದು. ಈಗ ನಮ್ಮ ಎಲ್ಲಾ ರೀತಿಯ ಇಂಡಸ್ಟ್ರಿಗಳಲ್ಲೂ ಸಹ ಈ PLC ಮಾಡ್ಯೂಲ್ ಗಳನ್ನು ಅತ್ಯಧಿಕವಾಗಿ ಯೂಸ್ ಮಾಡುತ್ತಿದ್ದಾರೆ. ಸೊ ಇಲೆಕ್ಟ್ರಿಕಲ್ ವಿಭಾಗದವರಿಗೆ, ಇವನ್ ಎಲೆಕ್ಟ್ರಾನಿಕ್ಸ್ ವಿಭಾಗದವರಿಗೂ ಸಹ ಇದರಲ್ಲಿ ಸಪರೇಟ್ ತರಬೇತಿ ಮಾಡಿ, ಇದರಲ್ಲಿ ಸಪರೇಟ್ ಪ್ರತ್ಯೇಕವಾದ ತರಬೇತಿ ತಕ್ಕೊಂಡು ಪ್ರತ್ಯೇಕವಾದ ಕಾರ್ಯಯೋಜನೆಗಳನ್ನು ರೂಪಿಸಬಹುದು. ಇನ್ನೊಂದು ಕಮ್ಯುನಿಕೇಶನ್ ವಿಭಾಗ. ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಿದ್ಯಾರ್ಥಿಗಳು ಅವರ ಕಮ್ಯುನಿಕೇಶನ್ ವಿಭಾಗವನ್ನು ಮರೆತು ಬಿಡ್ತಾರೆ. ಎಲೆಕ್ಟ್ರಾನಿಕ್ಸ್ ಅಲ್ಲಿ ತುಂಬಾ ಪ್ರಾಜೆಕ್ಟ್ ಅವರು ಕಾರ್ಯಯೋಜನೆಗಳನ್ನು ಮಾಡ್ತಾರೆ, ಬಟ್ ಕಮ್ಯುನಿಕೇಶನ್ ವಿಭಾಗದಲ್ಲಿ ಅವರು ಯಾವುದೂ ಮಾಡೋದಿಲ್ಲ. ಈಗ ನಾವೊಂದು ನಮ್ಮ ಕಂಪನಿಯಲ್ಲಿ ಒಂದು ಪ್ರಾಡಕ್ಟ್ ಮಾಡಿ ಆಲ್ರೆಡಿ ಮಾರ್ಕೆಟ್ ಅಲ್ಲಿ ಇದೆ, ಬಟ್ ಆ ಪ್ರಾಡಕ್ಟ್ ಮಾರ್ಕೆಟ್ ಅಲ್ಲಿ ಆಲ್ರೆಡಿ ಆ ಪ್ರಾಡಕ್ಟ್ ಇದೆ, ಬಟ್ ಆ ಪ್ರಾಡಕ್ಟಿನ ರೇಟ್, ಆ ಪ್ರಾಡಕ್ಟಿನ ಕಾಸ್ಟ್ ಮಾರ್ಕೆಟ್ ಅಲ್ಲಿ ಬಹಳಷ್ಟು ಅಧಿಕವಿದೆ. ಸೊ ಅದರ ಪ್ರಾಡಕ್ಟ್ ಏನಂದ್ರೆ ಸಿಗ್ನಲ್ ಬೂಸ್ಟರ್ ಅಂತ. ಈಗ ಕೆಲವು ಹಳ್ಳಿಗಳಲ್ಲಿ ಇನ್ನೂ ಸಹ 4G ನೆಟ್ವರ್ಕ್ ಸಿಗುದಿಲ್ಲ, ಖಾಲಿ 2G ನೆಟ್ವರ್ಕ್ ಇರ್ತದೆ. ಆ 2G ಇಂದ 4G ಗೆ ನಾವು ಹೇಗೆ ಅಪ್ಡೇಟ್ ಮಾಡಬಹುದು, ಒಂದು LPD ಆಂಟೆನಾವನ್ನು ಡಿಸೈನ್ ಹೇಗೆ ಮಾಡಬಹುದು, ಅದಕ್ಕೊಂದು ಬೂಸ್ಟರ್ ಸರ್ಕ್ಯೂಟ್ ಹೇಗೆ ಮಾಡಬಹುದು, ಈ
ವಿಷಯಗಳನ್ನು ನಾವು ಆ ಪ್ರಾಡಕ್ಟ್ ಅಲ್ಲಿ ನಾವೀಗ ಡಿಸೈನ್ ಮಾಡ್ತಿದ್ದೇವೆ. ಸೊ ಇದು ಕಮ್ಯುನಿಕೇಶನ್ ರಿಲೇಟೆಡ್ ಒಂದು ಪ್ರಾಡಕ್ಟ್ ಆಗಿದೆ. ಸೊ ಕಮ್ಯುನಿಕೇಶನ್ ರಿಲೇಟೆಡ್ ಆಗಿ ಇನ್ನೊಂದು ಹೇಳಿದ್ರೆ ಈಗ ಲೋರಾ ಎಂಬ ಒಂದು ಕಾನ್ಸೆಪ್ಟ್, ಲೋರಾ ಅಂತ ನೀವು ಕೇಳಿರ್ಬೋದು. ಲೋರಾ ಮಾಡ್ಯೂಲ್ ಅಂತ. ಈಗ ಮುಂಚೆ ನಾವು ಕಮ್ಯುನಿಕೇಶನ್ ಇದರಲ್ಲಿ ಒಂದು ಎರಡು ಕಾಂಪೊನೆಂಟ್ ಗಳು, ಎರಡು ಡಿವೈಸ್ ಗಳು ಕಮ್ಯುನಿಕೇಟ್ ಮಾಡಬೇಕಿದ್ದರೆ ಸಣ್ಣ ಶಾರ್ಟ್ ರೇಂಜ್ ಕಮ್ಯುನಿಕೇಶನ್ ಗೆ ಬ್ಲೂಟೂತ್ ಯೂಸ್ ಮಾಡ್ತಿದ್ದೆವು, ವೈಫೈ ಯೂಸ್ ಮಾಡ್ತಿದ್ದೆವು, ಜಿಗ್ಬಿ ಯೂಸ್ ಮಾಡ್ತಿದ್ದೆವು, RF ಯೂಸ್ ಮಾಡ್ತಿದ್ದೆವು. ಈಗ ಇದಲ್ಲದೆ ಲೋರಾ ಎಂಬ ಒಂದು ಮಾಡ್ಯೂಲ್ ಇದೆ, ಲೋ ಫ್ರೀಕ್ವೆನ್ಸಿ ರೇಡಿಯೋ ಎಂಬ ಒಂದು ಕಾನ್ಸೆಪ್ಟ್. ಅದರಲ್ಲಿ ನಮಗೆ ಈ ಶಾರ್ಟ್ ರೇಂಜ್ ಕಮ್ಯುನಿಕೇಶನ್ ತುಂಬಾ ಅಂದ್ರೆ ಈಗ 10 ಮೀಟರ್ ಅಲ್ಲಿ ಮಾಡೋದು ಒಂದು 50 ಮೀಟರ್ ತನಕ ನಮಗೆ ಓಪನ್ ಸ್ಪೇಸ್ ಅಲ್ಲಿ ನಮಗೆ ಕಮ್ಯುನಿಕೇಟ್ ಮಾಡಬಹುದು. ಸೊ ಆ ಮಾಡ್ಯೂಲ್ ಸಹ ಈಗ ಮಾರ್ಕೆಟ್ ಅಲ್ಲಿ ಇದೆ. ಸೊ ಅದರ ಬಗ್ಗೆ ಎಲ್ಲ ನಾವು ಕಮ್ಯುನಿಕೇಶನ್ ಇದರ ವಿಭಾಗದಲ್ಲಿ ನಮಗೆ ಕಾರ್ಯಯೋಜನೆಗಳನ್ನು ರೂಪಿಸಬಹುದು. ಇನ್ನು ಕಂಪ್ಯೂಟರ್ ಸೈನ್ಸ್ ವಿಭಾಗಕ್ಕೆ ಬರೋದಾದ್ರೆ, ಕಂಪ್ಯೂಟರ್ ಸೈನ್ಸ್ ವಿಭಾಗದಲ್ಲಿ ಬಹಳಷ್ಟು ಕಾರ್ಯಯೋಜನೆಗಳನ್ನು ನಮಗೆ ರೂಪಿಸಬಹುದು. ಯಾಕೆಂದ್ರೆ ಇದಕ್ಕೆ ಯಾವುದೇ ರೀತಿಯ ಖರ್ಚು ವೆಚ್ಚಗಳು ಬರುವುದಿಲ್ಲ. ಈಗ ಇಲೆಕ್ಟ್ರಾನಿಕ್ಸ್, ಇಲೆಕ್ಟ್ರಿಕಲ್, ಕಮ್ಯುನಿಕೇಶನ್, ಮೆಕಾಟ್ರಾನಿಕ್ಸ್ ಯಾವುದೇ ಆಗಲಿ, ಅಲ್ಲಿ ನಾವು ಕಾಂಪೊನೆಂಟ್ಸ್ ಗಳನ್ನು ಪರ್ಚೇಸ್ ಮಾಡಬೇಕು, ಕಂಟ್ರೋಲ್ ಗಳನ್ನು ಪರ್ಚೇಸ್ ಮಾಡಬೇಕು, ಅದನ್ನ ಅಸೆಂಬಲ್ ಮಾಡಬೇಕು. ತುಂಬಾ ಒಂದು ದೊಡ್ಡ ಪ್ರೊಸೆಸ್ ಇದೆ. ಈ ಅಸೆಂಬಲ್ ಆದ ಮೇಲೆ ರಿಸಲ್ಟ್ ಕರೆಕ್ಟ್ ಬರಬಹುದಾ ಅಂತ ಹೇಳಿ ನಮ್ಗಲ್ಲಿ ಹೇಳಲಿಕ್ಕೂ ಸಹ ಆಗುದಿಲ್ಲ, ಕೆಲವೊಮ್ಮೆ ಫೇಲಿಯರ್ ಸಹ ಆಗ್ಬಹುದು. ಆದ್ರೆ ಕಂಪ್ಯೂಟರ್ ಸೈನ್ಸ್ ವಿಭಾಗದಲ್ಲಿ ಹಾಗೆ ಅಲ್ಲ. ಅಲ್ಲಿ ಯಾವುದೇ ಕಾರ್ಯಯೋಜನೆ ಮಾಡುದಾದ್ರೂ ಸಹ ಯಾವುದೇ ಖರ್ಚು ವೆಚ್ಚಗಳಿಲ್ಲ. ಆದ ಕಾರಣ ನಮ್ಮ ಈಗಿನ ಜಗತ್ತಲ್ಲಿ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್ಗಳಿಗೆ ಡಿಮ್ಯಾಂಡ್ ಜಾಸ್ತಿ ಇದೆ. ಎಲ್ಲಿ ನೋಡಿದ್ರು ಸಹ ಈ ಇಲೆಕ್ಟ್ರಾನಿಕ್ಸ್ ಆದವರು ಸಹ ಇಂಜಿನಿಯರಿಂಗ್ ಆದ್ಮೇಲೆ ಅವರು ಜಾಬಿಗೆ ಹೋಗುದು IT ಕಂಪನಿಗಳಿಗೆ. ನಾನು ಸಹ ನನ್ನ ಎಲೆಕ್ಟ್ರಾನಿಕ್ಸ್ ಕಂಪ್ಲೀಟ್ ಆದ್ಮೇಲೆ, ಇಂಜಿನಿಯರಿಂಗ್ ಕಂಪ್ಲೀಟ್ ಆದ್ಮೇಲೆ ನಾನು ಸಹ ಜಾಬಿಗೆ ಹೋದು ಒಂದು IT ಕಂಪನಿಗೆ. ಸೊ ಯಾಕೆ IT ಕಂಪನಿಗೆ ಹೋಗುತ್ತಾರೆ ಅಂತ ಹೇಳಿದ್ರೆ, IT ಕಂಪನಿಗಳನ್ನು ರೂಪಿಸುದು ಅಷ್ಟೇನು ಕಷ್ಟವಲ್ಲ. ಇವನ್ ಅದರಲ್ಲಿ ಬರುವ ಇನ್ಕಮ್ ಸಹ ಉಳಿದ ಇಲೆಕ್ಟ್ರಾನಿಕ್ಸ್ ಮತ್ತು ಮೆಕಾಟ್ರಾನಿಕ್ಸ್ ರಿಲೇಟೆಡ್ ಸಂಸ್ಥೆಗಳಿಗಿಂತ IT ಸಂಸ್ಥೆಗಳಲ್ಲಿ ಬರುವ ಆದಾಯ ಬಹಳಷ್ಟು ಜಾಸ್ತಿ ಆಗಿರ್ತದೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಇನ್ವೆಸ್ಟ್ಮೆಂಟ್ ಎಂಬುದು ಅಂದ್ರೆ ಬಂಡವಾಳ ಎಂಬುದು ಕಡಿಮೆ ಆಗಿರ್ತದೆ. ಸೊ ಕಂಪ್ಯೂಟರ್ ಸೈನ್ಸ್ ವಿಭಾಗದಲ್ಲಿ ನಾವು ನೋಡೋದಾದ್ರೆ, ಈಗ ಬೂಮಿಂಗ್ ಅಲ್ಲಿ ಇರುವ, ಅಂದ್ರೆ ಈಗ ನಮ್ಮ ಚಾಲ್ತಿಯಲ್ಲಿ ಇರುವ ತಂತ್ರಜ್ಞಾನಗಳು ಯಾವ್ದು ಅಂತ ಹೇಳಿದ್ರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಂಬ ಒಂದು ಕಾನ್ಸೆಪ್ಟ್ ಇದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಇನ್ನೊಂದು ಡಾಟಾ ಸೈನ್ಸ್ ಎಂಬ ಒಂದು ಸಪರೇಟ್ ಬ್ರಾಂಚ್ ಆಗಿ ಬರ್ತಾ ಇದೆ, ಡಾಟಾ ಸೈನ್ಸ್ ಅಂತ ಹೇಳಿ. ಇನ್ನೊಂದು ನಿಮ್ಗೆ ವರ್ಚುವಲ್ ರಿಯಾಲಿಟಿ ಮತ್ತು ಆಗ್ಯುಮೆಂಟೆಡ್ ರಿಯಾಲಿಟಿ ಎಂಬ ಒಂದು ಕಾನ್ಸೆಪ್ಟ್ ಬರ್ತಾ ಇದೆ. ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂತ ಉಂಟು, ಬ್ಲಾಕ್ ಚೈನ್ ಅಂತ ಉಂಟು. ಇದೆಲ್ಲ ಕಂಪ್ಯೂಟರ್ ಸೈನ್ಸ್ ವಿಭಾಗದಲ್ಲಿ ಬರಬಹುದು. ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳುವಾಗ ಅದರಲ್ಲಿ ನಿಮಗೆ ಇಮೇಜ್ ಪ್ರೊಸೆಸಿಂಗ್ ಬರ್ಬೋದು, ಸ್ಪೀಚ್ ಪ್ರೊಸೆಸಿಂಗ್ ಬರ್ಬೋದು. ಇದನ್ನೆಲ್ಲ ಕಂಬೈನ್ ಮಾಡಿ ನೀವು ಒಂದು ಪ್ರಾಜೆಕ್ಟ್ ಮಾಡಬೇಕಾಗ್ತದೆ, ಒಂದು ಯೋಜನೆಯನ್ನು ರೂಪಿಸಬೇಕಾಗ್ತದೆ. ಸೊ ವರ್ಚುವಲ್ ರಿಯಾಲಿಟಿ ಅಂತ ಹೇಳಿದ್ರು ಸಹ ಅದರಲ್ಲಿ ಸಹ ಇಮೇಜ್ ಪ್ರೊಸೆಸಿಂಗ್ ಬರ್ಬೋದು, ಸ್ಪೀಚ್ ಪ್ರೊಸೆಸಿಂಗ್ ಬರ್ಬೋದು. ನಿಮ್ಗೆ ಡೀಪ್ ಲರ್ನಿಂಗ್, ಮಿಷನ್ ಲರ್ನಿಂಗ್ ಕಾನ್ಸೆಪ್ಟ್ ಯೂಸ್ ಮಾಡಬೇಕಾಗ್ತದೆ, ಡಾಟಾ ಸೈನ್ಸ್ ಕಾನ್ಸೆಪ್ಟ್ ಯೂಸ್ ಮಾಡಬೇಕಾಗ್ತದೆ. ಸೊ ಇದೆಲ್ಲ ಇಂಟರ್ ಕನೆಕ್ಟೆಡ್. ಸೊ ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಇದಕ್ಕೆಲ್ಲ ಬಹಳಷ್ಟು ಪ್ರಾಮುಖ್ಯತೆ ಇದೆ. ಈಗಿನ ಟ್ರೆಂಡಿಂಗ್ ಇನ್ನೊಂದಂದ್ರೆ ಬ್ಲಾಕ್ ಚೈನ್. ಬ್ಲಾಕ್ ಚೈನ್ ನೀವು ಕೇಳಿರ್ಬೋದು, ಕ್ರಿಪ್ಟೋ ಕರೆನ್ಸಿ ಅಂತ ಉಂಟು. ಸೊ ಇಲ್ಲಿ ಎಲ್ಲ ಈಗ ಯೂಸ್ ಮಾಡ್ತಾ ಇರೋದು ಬ್ಲಾಕ್ ಚೈನ್ ಟೆಕ್ನಾಲಜಿ. ಬ್ಲಾಕ್ ಚೈನ್ ಟೆಕ್ನಾಲಜಿಯಲ್ಲಿ ನಾವು ಒಂದು ಪ್ರಾಜೆಕ್ಟ್ ಅನ್ನು ಡೆವಲಪ್ ಮಾಡಿದ್ರೆ ನಮಗೆ ಸೆಕ್ಯೂರಿಟಿ, ಅಂದ್ರೆ ಅದರ ಬಗ್ಗೆ ನಮ್ಮ ಯಾವುದೇ ಒಂದು ಟ್ರಾನ್ಸಾಕ್ಷನ್ಗೂ ಸಹ ಸೆಕ್ಯೂರಿಟಿ ಜಾಸ್ತಿ ಇರ್ತದೆ. ಸೊ ಇದು ಬ್ಲಾಕ್ ಚೈನ್. ಸೊ ಇನ್ನೊಂದು ಪಾರ್ಟ್ ಅಂತ ಹೇಳಿದ್ರೆ ಮೆಕಾಟ್ರಾನಿಕ್ಸ್, ಇನ್ನೊಂದು ವಿಭಾಗ. ಸೊ ಮೆಕಾಟ್ರಾನಿಕ್ಸ್ ವಿಭಾಗದಲ್ಲಿ ನಾವೀಗ ನಮ್ಮ ಕಂಪನಿಯಲ್ಲಿ ರೋಬೋಟಿಕ್ಸ್ ಅಂಡ್ ಆಟೋಮೇಷನ್ ಕಾನ್ಸೆಪ್ಟ್ ಅಲ್ಲಿ ನಾವು ವರ್ಕ್ ಮಾಡ್ತೇವೆ. ನಾವೀಗ 6x6 ರೋಬೋಟಿಕ್ ವೆಲ್ಡಿಂಗ್ ಮಿಷನ್ ಒಂದು ರಿಸರ್ಚ್ ಅಲ್ಲಿ ಇದ್ದೇವೆ, ಅದು ಕಂಪ್ಲೀಟ್ ಆಗ್ಲಿಲ್ಲ ಇನ್ನು ಸಹ. ಸೊ ನೆಕ್ಸ್ಟ್ ಇನ್ನೊಂದು ನಾವು 3D ಪ್ರಿಂಟರ್, ನಮ್ದೇ ಸ್ವಂತ ಆದ ಒಂದು 3D ಪ್ರಿಂಟರ್ ನಾವು ಡಿಸೈನ್ ಮಾಡಿದ್ದೇವೆ, ಅದಕ್ಕೆ ಮಾರುಕಟ್ಟೆಯಲ್ಲಿ ಇದೆ. ಇನ್ನೊಂದು CNC ಮಿಷನ್ ಸಹ ನಾವು ಒಂದು ಡಿಸೈನ್ ಮಾಡಿದ್ದೇವೆ, PCB ಎಂಗ್ರೇವಿಂಗ್ ಮಿಷನ್ ಸಹ ಡಿಸೈನ್ ಮಾಡಿದ್ದೇವೆ. ಸೊ 3D ಪ್ರಿಂಟರ್, CNC ಮಿಷನ್ಗಳು ಇದೆಲ್ಲ ನಮಗೆ ಈಗ ಬಹಳಷ್ಟು ಉಪಯೋಗಕ್ಕೆ ಬರುವಂತ ಕಾನ್ಸೆಪ್ಟ್ಗಳು. ಯಾಕೆಂತ ಹೇಳಿದ್ರೆ ಈಗ ರಿಸರ್ಚ್ ಸಂಶೋಧನಾ ಕೇಂದ್ರಗಳು, ಯೋಜನೆಗಳ ಕಾರ್ಯರೂಪಕ್ಕೆ ತರುವಂತಹ ಕೇಂದ್ರಗಳು, ಸಂಸ್ಥೆಗಳು ಬಹಳಷ್ಟು ಇವೆ. ಇವುಗಳಿಗೆ ಎಲ್ಲವೂ ಒಂದು ಮಾದರಿಯನ್ನು ತಯಾರು ಮಾಡಬೇಕಿದ್ರೆ 3D ಪ್ರಿಂಟರ್ಗಳು ಬೇಕಾಗುತ್ತದೆ, CNC ಮಿಷನ್ಗಳು ಬೇಕಾಗುತ್ತದೆ. ಸೊ ಇದಕ್ಕೆ ಬಹಳಷ್ಟು ಮಾರುಕಟ್ಟೆಯಲ್ಲಿ ಬೇಡಿಕೆ ಇದೆ. ಸೊ ಮೆಕಾಟ್ರಾನಿಕ್ಸ್ ಅಲ್ಲಿ ನಿಮ್ಗೆ ಇಲೆಕ್ಟ್ರಾನಿಕ್ಸ್ ಮತ್ತು ಮೆಕ್ಯಾನಿಕಲ್ ಕಾನ್ಸೆಪ್ಟ್ ಗಳನ್ನು ಯೂಸ್ ಮಾಡಿಕೊಂಡು, ಮೋಟರ್ಗಳು, ಮೋಟರ್ ಡ್ರೈವರ್ಗಳು, ಇಲೆಕ್ಟ್ರಾನಿಕ್ಸ್ ಕಂಟ್ರೋಲರ್ಗಳನ್ನು ಯೂಸ್ ಮಾಡಿಕೊಂಡು ನಮಗೆ ಡ್ರೋನ್, ಈಗ ಫಾರ್ ಎಕ್ಸಾಂಪಲ್ ಡ್ರೋನ್ ಡಿಸೈನ್ ಅದು ಮೆಕಾಟ್ರಾನಿಕ್ಸ್ ಅಲ್ಲಿ ಬರ್ತದೆ. ಒಂದು CNC ಮಿಷನ್ ಡಿಸೈನ್ ಮಾಡೋದು ಅದು ಮೆಕಾಟ್ರಾನಿಕ್ಸ್ ಅಲ್ಲಿ ಬರ್ತದೆ. ಒಂದು ರೋಬೋಟಿಕ್ ಆರ್ಮ್ ಸೆಟಪ್, ಒಂದು ರೋಬೋಟಿಕ್ ಮಿಷನ್ ಡೆವಲಪ್ ಮಾಡೋದು ಅದು ಮೆಕಾಟ್ರಾನಿಕ್ಸ್ ಅಲ್ಲಿ ಬರ್ತದೆ. ಸೊ ಮೆಕಾಟ್ರಾನಿಕ್ಸ್ ಅಂತ ಹೇಳುವಾಗ ಅದರಲ್ಲಿ ನಮಗೆ ಈಗ ಒಂದು ರೋಬೋಟಿಕ್ ಡಿಸೈನ್ ಮಾಡುವಾಗ ಅದರಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಾನ್ಸೆಪ್ಟ್ಸ್ ನಾವು ಯೂಸ್ ಮಾಡಬೇಕಾಗ್ತದೆ, ಇಮೇಜ್ ಪ್ರೊಸೆಸಿಂಗ್ ಕಾನ್ಸೆಪ್ಟ್ಸ್ ನಾವು ಯೂಸ್ ಮಾಡಬೇಕಾಗ್ತದೆ. ಯಾಕಂತ ಹೇಳಿದ್ರೆ ನಾನು ಆಲ್ರೆಡಿ ಹೇಳಿದೆ, ಈ ಮೂರು ವಿಭಾಗಗಳು, ಈ ಮೂರು ಡಿಪಾರ್ಟ್ಮೆಂಟ್ಗಳು ಇಂಟರ್ ಕನೆಕ್ಟೆಡ್ ಆಗಿರುತ್ತೆ. ಈಚೆ ಅದರ ಒಳಗೆ ಒಂದು ಸಂಬಂಧವಿದೆ. ಆದ ಕಾರಣಕ್ಕೆ ನಮ್ಮ ಕಂಪನಿಯಲ್ಲಿ, ನಾನು ಸಾಫ್ಟ್ವೇರ್ ಕಂಪನಿಯಾಗಿ ಸ್ಟಾರ್ಟ್ ಮಾಡಿದ್ರು ಸಹ ನಾನೀಗ ಅದನ್ನು 3 ವಿಭಾಗವಾಗಿ ಡಿವೈಡ್ ಮಾಡಿದ್ದೇನೆ. ನಂದು ಈಗ ಇಲೆಕ್ಟ್ರಾನಿಕ್ಸ್ ವಿಭಾಗವನ್ನು ಇಲೆಕ್ಟ್ರೋ ಇನ್ಸ್ಟ್ರೂಮೆಂಟ್ಸ್ ಎಂಬ ಒಂದು ಉತ್ಪಾದನಾ ಘಟಕ ಮಾಡಿ, ಅಲ್ಲಿ ಅದಕ್ಕೆ ಇಲೆಕ್ಟ್ರಾನಿಕ್ಸ್, ಮೆಕಾಟ್ರಾನಿಕ್ಸ್ ಗೆ ಸಂಬಂಧಪಟ್ಟ ಎಲ್ಲಾ ರೀತಿಯ ಸಂಶೋಧನೆಗಳಾಗಲಿ, ಉತ್ಪಾದನೆಗಳಾಗಲಿ, ಸೇವೆಗಳಾಗಲಿ ನಾವು ಆ ಒಂದು ವಿಭಾಗದಲ್ಲಿ ಕೊಡ್ತಿದ್ದೇವೆ.
ಈಗ ನಮ್ಮ IT ಇನ್ಫಾರ್ಮೇಶನ್ ಮಾಹಿತಿ ತಂತ್ರಜ್ಞಾನ ಬಗ್ಗೆ ನಾವು ಮಾತಾಡೋದಾದ್ರೆ ನಮ್ಮ ಕಾಕುಂಜಿ ಸಾಫ್ಟ್ವೇರ್ ಎಂಬ ನಮ್ಮ ಫಸ್ಟ್ ಸಂಸ್ಥೆ ಯಾವ್ದಿದೆ ಆ ಸಂಸ್ಥೆಯಿಂದ ನಾವು ಮಾಹಿತಿ ತಂತ್ರಜ್ಞಾನದಲ್ಲಿ ವೆಬ್ ಡಿಸೈನಿಂಗ್ ಬರ್ಬೋದು, ಮೊಬೈಲ್ ಆಪ್ ಡೆವಲಪ್ ಬರ್ಬೋದು, ಕಸ್ಟಮೈಸ್ ಸಾಫ್ಟ್ವೇರ್ ಡಿಸೈನ್ ಬರ್ಬೋದು, ಇದೆಲ್ಲ ನಾವು ಆ ಸಂಸ್ಥೆಗಳಲ್ಲಿ ಕೊಡ್ತೇವೆ. ಸೊ ನಾವು ನಮ್ಮ ಕಂಪನಿ ಸ್ಟಾರ್ಟ್ ಮಾಡುವಾಗ ನಾವು ಶುರು ಮಾಡುವಾಗ ನಾವು ತರಬೇತಿ ಕೊಡ್ತಿದ್ದೆವು ಇಂಜಿನಿಯರಿಂಗ್ ಮಕ್ಕಳಿಗೆ, ಅವರ ಯೋಜನೆಗಳನ್ನು ರೂಪಿಸಲು ಮಾರ್ಗದರ್ಶನ ಕೊಡುತ್ತಿದ್ದೆವು. ಸೊ ಈ ಮಾರ್ಗದರ್ಶನಕ್ಕೆ ಅಂತ ಹೇಳಿ ಒಂದು ಸಪರೇಟ್ ಈಗ ನಾವು ಒಂದು ತರಬೇತಿ ಕೇಂದ್ರ ಅಂತ ಮಾಡ್ತಿದ್ದೇವೆ. ಅದು ನಾವು ವರ್ಚುವಲ್ ಆಗಿ ಅಂದ್ರೆ ಆನ್ಲೈನ್ ಅಲ್ಲಿ ಕೊಡುವ ಒಂದು ರೂಪರೇಖೆ ರೆಡಿ ಮಾಡಿದ್ದೇವೆ. ಅದಕ್ಕೆ ಇ-ಲರ್ನ್ ಸೆಂಟರ್ ಎಂಬ ಒಂದು ಸಂಸ್ಥೆ ಅಂತ ಹೆಸರಿಟ್ಟಿದೆ. ಸೊ ಇದನ್ನು ನಾವೀಗ ಈ 3 ವಿಷಯಗಳು ಎಲೆಕ್ಟ್ರಾನಿಕ್ಸ್, ಎಲೆಕ್ಟ್ರಿಕಲ್, ಕಮ್ಯುನಿಕೇಶನ್, ಕಂಪ್ಯೂಟರ್ ಸೈನ್ಸ್, ಮೆಕಾಟ್ರಾನಿಕ್ಸ್ ಈ 3 ವಿಭಾಗಗಳಲ್ಲಿ ಸಹ ನಾವು ತರಬೇತಿ ಕೊಡಲಿರುವ ವ್ಯವಸ್ಥೆಯನ್ನು ಮಾಡ್ತಿದ್ದೇವೆ. ಸೊ ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ ಕಾಲೇಜುಗಳಲ್ಲಿ ಯೋಜನೆಗಳು ಹೇಗಿರುತ್ತದೆ. ಈಗ ನಮ್ಮ ತಾಂತ್ರಿಕ ಕಾಲೇಜುಗಳಲ್ಲಿ ಈಗಿನ ಪರಿಸ್ಥಿತಿಯಲ್ಲಿ ನಾನು ಆಗ್ಲೇ ಹೇಳಿದೆ, ಪ್ರಾಜೆಕ್ಟ್ಗಳಂದ್ರೆ ಕೆಲವು ಪ್ರಾಜೆಕ್ಟ್ಗಳು ಮಾಡ್ತಾರೆ. ಇದರ ಪರಿಣಾಮ ಎಂತ ಹೇಳಿದ್ರೆ ಈ ಮಕ್ಕಳು ನಿಲ್ಸ್ತಾರೆ ಒಂದು ಪುಸ್ತಕದಲ್ಲಿ ಓದಿದ್ರೆ ಅಥವಾ ಅವರ ಸಿಲಬಸ್ ಅಲ್ಲಿ ಇರುವುದನ್ನು, ಅವರ ಪಠ್ಯಕ್ರಮದಲ್ಲಿ ಇರುವುದನ್ನು ಕಲಿತರೆ ಅವರಿಗೆಲ್ಲ ಜ್ಞಾನೋದಯ ಆಗುತ್ತದೆ ಅಂತ ಅವರ ಒಂದು ಭಾವನೆ ಇದೆ. ಜ್ಞಾನ ಎಂಬುದು ಅಷ್ಟು ಇಂಪಾರ್ಟೆಂಟ್ ಅಲ್ಲ. ಆಕ್ಚುಲಿ ಜ್ಞಾನಕ್ಕಿಂತ ಇಂಪಾರ್ಟೆಂಟ್ ಆದ ಇನ್ನೊಂದು ವಿಷಯ ಅಂತ ಹೇಳಿದ್ರೆ ವೃತ್ತಿ ಪರಿಚಯ, ನಮ್ಮ ವರ್ಕ್ ಎಕ್ಸ್ಪೀರಿಯನ್ಸ್ ನಮ್ಮ ನಾಲೆಜ್ಗಿಂತ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಯಾಕೆಂತ ಹೇಳಿದ್ರೆ ಈಗ ಒಬ್ಬ ವ್ಯಕ್ತಿಗೆ ಪುಸ್ತಕ ಓದಿದ್ರೆ ಜ್ಞಾನ ಬರ್ಬೋದು, ಆದ್ರೆ ಆ ಪುಸ್ತಕದಲ್ಲಿರುವ ವಿಷಯವನ್ನು ಪ್ರಾಯೋಗಿಕ ಮಾಡಿದ್ರೆ ಮಾತ್ರ ಅವನಿಗೆ ಒಂದು ವರ್ಕ್ ಎಕ್ಸ್ಪೀರಿಯನ್ಸ್ ಬರ್ತದೆ ಅಷ್ಟೇ. ಸೊ ಅದು ಬರಬೇಕಿದ್ರೆ ಕಾಲೇಜುಗಳಲ್ಲಿ ನೀವು ಪ್ರಾಜೆಕ್ಟ್ಗಳನ್ನು ಮಾಡಬೇಕು, ಕಾಲೇಜುಗಳಲ್ಲಿ ಯೋಜನೆಗಳನ್ನು ಮಾಡಬೇಕು. ನಾನು ಅದಕ್ಕೆ ಒಂದು ಫಾರ್ಮುಲಾ ಡಿಸೈನ್ ಮಾಡಿದ್ದೇನೆ. ಹೇಗೆಂದ್ರೆ ನಾವು ಎಲ್ಲಾ ಸ್ಟೂಡೆಂಟ್ಸ್ ಗಳಲ್ಲಿ ಪ್ರತಿ ಸಲ ನಮ್ಮಲ್ಲಿ ಮಾರ್ಗದರ್ಶನಕ್ಕೆ ಬರುವಾಗ ಸಹ ಈ ಮಾತು ಹೇಳ್ತೇನೆ, ನೀವು ಎಷ್ಟು ಯೋಜನೆಗಳು, ಎಷ್ಟು ಪ್ರಾಜೆಕ್ಟ್ಗಳು ನಿಮ್ಮ ಕಾಲೇಜುಗಳಲ್ಲಿ ಮಾಡುತ್ತೀರೋ ಅಷ್ಟು ನಿಮ್ಮ ವರ್ಕ್ ಎಕ್ಸ್ಪೀರಿಯನ್ಸ್, ನಿಮ್ಮ ವೃತ್ತಿ ಪರಿಚಯ ಇಂಪ್ರೂವ್ ಆಗ್ತದೆ, ಬೆಳವಣಿಗೆ ಹೊಂದುತ್ತದೆ ಅಂತ ಹೇಳ್ತೇನೆ. ಯಾಕೆಂತ ಹೇಳಿದ್ರೆ ನಂಬರ್ ಆಫ್ ಪ್ರಾಜೆಕ್ಟ್ಸ್ ಕಂಪ್ಲೀಟೆಡ್, ನಂಬರ್ ಆಫ್ ಪ್ರಾಜೆಕ್ಟ್ಸ್ ನೀವು ಮಾಡುದು ಅದರ ಅನುಪಾತ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ವರ್ಕ್ ಎಕ್ಸ್ಪೀರಿಯನ್ಸ್ ವಾಟ್ ಯು ಆರ್ ಗೆಟಿಂಗ್ ಇನ್ ದ ಕಾಲೇಜ್. ಇದನ್ನು ನಾವು ಈ ಒಂದು ಫಾರ್ಮುಲಾವನ್ನು ನಾವು ಫಾಲೋ ಮಾಡಿದ್ರೆ ನಮಗೆ ಬಹಳಷ್ಟು ಉಪಯೋಗ ಆಗ್ತದೆ. ಯಾಕಂತ ಹೇಳಿದ್ರೆ ಇಲ್ಲದೆ ನೀವು ಕಾಲೇಜಲ್ಲಿ ಖಾಲಿ ಒಂದು ಪುಸ್ತಕ ಓದಿದ್ರೆ ಏನು ನಿಮ್ಗೆ ಯೂಸ್ ಸಿಗುದಿಲ್ಲ. ಸೊ ಅಲ್ಲಿ ನೀವು ಎಷ್ಟು ಪ್ರಾಜೆಕ್ಟ್ ನೀವು ಮಾಡ್ತೀರಿ ಅಷ್ಟು ನಿಮಗೆ ಬೆನಿಫಿಟ್ ಸಿಗ್ತದೆ. ಸೊ ಈಗಿನ ಪರಿಸ್ಥಿತಿಯಲ್ಲಿ ಕಾಲೇಜುಗಳಲ್ಲಿ ಪ್ರಾಜೆಕ್ಟ್ ಮಾಡೋದು ಬಹಳಷ್ಟು ಕಡಿಮೆ. ಒಂದು 2 ಮಿನಿ ಪ್ರಾಜೆಕ್ಟ್, ಒಂದು ಫೈನಲ್ ಇಯರ್ ಮೇಜರ್ ಪ್ರಾಜೆಕ್ಟ್ ಬಿಟ್ಟರೆ ಬೇರೆ ಯಾವುದು ಮಾಡೋದಿಲ್ಲ. ಬಟ್ ಈಗ AICTE ಪ್ಲಸ್ ಈಗ ಆಟೋನಾಮಸ್ ಕಾಲೇಜುಗಳು, ಕೆಲವು ಯೂನಿವರ್ಸಿಟಿಗಳು ಅವರ ಪಠ್ಯಕ್ರಮವನ್ನು ಸುಧಾರಿಸುತ್ತಾ ಇದ್ದಾರೆ. ಸೊ ಅದರಲ್ಲಿ AICTE ಪ್ರಕಾರ ಈಗ ನೆಕ್ಸ್ಟ್ ಸಿಲೆಬಸ್ ಅಲ್ಲಿ ಅವರು ಪ್ರತಿ ವರ್ಷ ಒಂದೊಂದು ಇಂಟರ್ನ್ಶಿಪ್ ಆಗಲಿ, ಒಂದೊಂದು ಮಿನಿ ಪ್ರಾಜೆಕ್ಟ್ ಆಗಲಿ ಅವರು ಮಾಡಬೇಕೆಂಬ ಒಂದು ಹೊಸ ಕಾನ್ಸೆಪ್ಟ್ ಅನ್ನು ಈಗ AICTE ಮುಂದುವರಿಸಿದೆ. ಯಾಕಂದ್ರೆ ವೃತ್ತಿ ಪರಿಚಯ ಜ್ಞಾನಕ್ಕಿಂತ ತುಂಬಾ ಬಹಳಷ್ಟು ಒಳ್ಳೇದಾಗಿರ್ತದೆ. ಈಗ ನಾನು ಹೇಳೋದಾದ್ರೆ ಈಗ ನಾವು ವರ್ಕ್ಶಾಪ್ ಗೆ ಹೋಗ್ತೇವೆ, ಒಂದು ಕಾರ್ ರಿಪೇರಿ ಮಾಡುದು ಅಥವಾ ಯಾವ್ದಾದ್ರು ಒಂದು ವರ್ಕ್ಶಾಪ್ ಗೆ ಹೋಗ್ತೇವೆ. ಅವರು ಯಾವುದೇ ಡಿಗ್ರಿ ಹೊಂದಿರುವುದಿಲ್ಲ, ಆಟೋಮೊಬೈಲ್ ಇಂಜಿನಿಯರ್ ಆಗಿರುವುದಿಲ್ಲ. ಬಟ್ ಅವರಿಗೆ ಅದರ ಇಂಜಿನ್ ಇಂದ ಹಿಡಿದು ವೀಲ್ ಇಂದ ಹಿಡಿದು ಆ ಒಂದು ವೆಹಿಕಲ್ ನ ಪ್ರತಿಯೊಂದು ಪಾರ್ಟ್ ಅನ್ನು ಸಹ ರಿಪೇರ್ ಮಾಡುವ ನಾಲೆಜ್ ಇರ್ತದೆ. ಅದು ಹೇಗಿರ್ತದೆ, ಅವರ ವರ್ಕ್ ಎಕ್ಸ್ಪೀರಿಯನ್ಸ್ ಇಂದ ಇರ್ತದೆ. ಸೊ ನೀವು ಯಾವುದೇ, ಈಗ ನನ್ನ ಆಫೀಸ್ ಅಲ್ಲಿ ಎಷ್ಟೋ ಜನ ಡಿಪ್ಲೊಮಾ ಹೋಲ್ಡರ್ಸ್ ಇದ್ದಾರೆ, BCA ಫೇಲ್ ಆದ 2 ಹುಡುಗರಿದ್ದಾರೆ ನಮ್ಮ ಆಫೀಸಲ್ಲಿ, BCA ಕಂಪ್ಲೀಟ್ ಮಾಡಲಿಲ್ಲ ಅವರು. ಸೊ ಬಟ್ ಅವರ ನಾಲೆಜ್ ಹೇಗೆಂದ್ರೆ ಅವರು ಆಂಡ್ರಾಯ್ಡ್ ಡೆವಲಪರ್ ಆಗಿ ನಾನು ಅವರನ್ನು ಅಪಾಯಿಂಟ್ಮೆಂಟ್ ಮಾಡಿದೆ. ಒಂದು 2 ಇಯರ್ಸ್ ಇಂದ ನನ್ನ ಆಫೀಸಲ್ಲಿ ವರ್ಕ್ ಮಾಡಿದ್ದೆ. ಅವರ ನಾಲೆಜ್ ಹೇಗೆ ಉಂಟು ಅಂತ ಹೇಳಿದ್ರೆ, ಒಂದು ಇಂಜಿನಿಯರಿಂಗ್ ಆದ ಕಂಪ್ಲೀಟ್ ಆದ ವಿದ್ಯಾರ್ಥಿಗೂ ಮೊಬೈಲ್ ಆಪ್ ಡೆವಲಪ್ಮೆಂಟ್ ಅಲ್ಲಿ ಅಷ್ಟು ನಾಲೆಜ್ ಇರ್ಲಿಕ್ಕಿಲ್ಲ. ಸೊ ಯಾಕೆ ಹೀಗಾಯ್ತು ಅಂತ ಹೇಳಿದ್ರೆ ಅವರ ವೃತ್ತಿ ಪರಿಚಯ ಅವರನ್ನು ಹಾಗೆ ಮಾಡಿತ್ತು. ಸೊ ಈಗ ನೀವು ಡಿಗ್ರಿಯೇ ಎಲ್ಲ ಸರ್ವಸ್ವ ಅಂತ ಹೇಳಿ ನೀವು ತಿಳ್ಕೊಂಡ್ರೆ ಅದಲ್ಲ. ಇನ್ನೊಂದು ವಿಷಯ ಅಂತ ಹೇಳಿದ್ರೆ, ಕೆಲವು ವಿದ್ಯಾರ್ಥಿಗಳ ಮನಸ್ಸಲ್ಲಿ ಉಂಟು, ನನಗೆ ಒಳ್ಳೆ ಇಂಗ್ಲಿಷ್ ಮಾತಾಡ್ಲಿಕ್ಕೆ ಬರ್ತದೆ, ನನಗೆ ಒಳ್ಳೆ ಸ್ಮಾರ್ಟ್ ಆಗಿದೆ, ನನಗೆ ಎಲ್ಲ ಮಾಡ್ಬೋದು ಅಂತ. ಅದು ಸಹ ಬೇಕು. ನಮ್ಮ ವೃತ್ತಿ ಪರಿಚಯದೊಂದಿಗೆ ನಾವು ಸ್ಮಾರ್ಟ್ ಆಗಿರಬೇಕು. ನಾವು ಕಮ್ಯುನಿಕೇಶನ್, ನಮ್ಮ ಮಾತುಕತೆ ಸಹ, ವ್ಯವಹಾರಗಳಲ್ಲಿ ವ್ಯಾವಹಾರಿಕವಾದ ಜ್ಞಾನ ಸಹ ನಮ್ಗೆ ಬೇಕು. ಇಲ್ಲ ಅಂತ ಹೇಳಿದ್ರೆ ನಮಗೆ ಈಗಿನ ಕಾಲದಲ್ಲಿ ಯಾವುದೇ ರೀತಿಯ ವ್ಯವಹಾರಗಳನ್ನು ಮಾಡ್ಲಿಕ್ಕೆ ಆಗುದಿಲ್ಲ. ಬಟ್ ಅದು ದೊಡ್ಡ ಇಂಪಾರ್ಟೆಂಟ್ ಏನಲ್ಲ, ಅದರೊಂದಿಗೆ ನಮ್ಮ ಈ ವೃತ್ತಿ ಪರಿಚಯ ಬಹಳಷ್ಟು ಪ್ರಾಮುಖ್ಯತೆ ಇರ್ತದೆ. ಸೊ ಕಾಲೇಜುಗಳಲ್ಲಿ ಯೋಜನೆಗಳು ನಾವು ಹೇಗಿರ್ತದೆ ಅಂತ ಈಗ ಚರ್ಚಿಸಿದೆವು. ಬಟ್ ಹೇಗೆ ಮಾಡಬಹುದು ಅಂತ ಹೇಳಿದ್ರೆ, ಪ್ರತಿ ಸೆಮೆಸ್ಟರ್ಗಳಲ್ಲಿ ಸಹ ಒಂದೊಂದು ಪ್ರಾಜೆಕ್ಟ್ ಕೊಡಬಹುದು. ಇನ್ನು ಕೆಲವು ಪನಿಷ್ಮೆಂಟ್ ಕೊಡ್ತಾರೆ. ಈಗ ಲೆಕ್ಚರ್ಸ್ ಸ್ಟೂಡೆಂಟ್ಸ್ ಗಳೇನು ಮಿಸ್ಟೇಕ್ ಮಾಡಿದ್ರೆ ಒಂದಿಷ್ಟು ಅಸೈನ್ಮೆಂಟ್ ಬರ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ಅವರು ಬುಕ್ ನೋಡ್ಕೊಂಡು ಬರ್ತಾರೆ. ಅದರಲ್ಲಿ ಏನು ಯೂಸ್ ಇಲ್ಲ. ಅದರ ಬದಲು ಅವರಿಗೆ ಒಂದು ಪನಿಷ್ಮೆಂಟ್ ಆಗಿ ಒಂದು ಸರ್ಕ್ಯೂಟ್ ಡಿಸೈನ್ ಮಾಡಿ ಅಥವಾ ಒಂದು ಸಣ್ಣ ಮಿನಿ ಪ್ರಾಜೆಕ್ಟ್ ಮಾಡಬಹುದು. ಕೆಲವು ಮಕ್ಕಳು ಅವರಿಗೆ ಸ್ವತಃ ಇಂಟ್ರೆಸ್ಟ್ ಇರ್ತದೆ. ಸೊ ಅವರಿಗೆ ಮಾರ್ಕ್ಸ್ ಎಲ್ಲ ಸ್ವಲ್ಪ ಕಡಿಮೆ ಇರ್ತದೆ, ಅವರ ಅಂಕಗಳೆಲ್ಲ ಸ್ವಲ್ಪ ಕಡಿಮೆ ಇರ್ತದೆ. ಆದರೆ ಅಕಾಡೆಮಿಕ್ಸ್ ಆಗಿ ಅವರು ಕಡಿಮೆ ವೀಕ್ ಆಗಿರ್ತಾರೆ. ಬಟ್ ಅವರಿಗೆ ಸ್ವಂತ ಒಂದು ಕ್ರಿಯಾಶೀಲತೆ ಇರ್ತದೆ, ಅವರದ್ದೇ ಆದ ಒಂದು ಇನೋವೇಷನ್ ಅವರಲ್ಲಿ ಇರ್ತದೆ. ಸೊ ಅವಂತವರನ್ನು ನಾವು ಹುಡುಕಿ
ಅವರಿಗೆ ಅವರ ಒಳಗಿರುವ ವಿಷಯವನ್ನು ಪ್ರೋತ್ಸಾಹಿಸಿದ್ರು ಸಹ ನಮ್ಮ ಈ ಯೋಜನೆಗಳ ಗುಣಮಟ್ಟ ತುಂಬಾ ಸುಧಾರಿಸುದು. ಸೊ ಕಾಲೇಜುಗಳಲ್ಲಿ ಪ್ರತಿ ವರ್ಷ ಪ್ರತಿ ಸೆಮಿಸ್ಟರ್ ಅಲ್ಲಿ ಒಂದೊಂದು ಪ್ರಾಜೆಕ್ಟ್ ಮಾಡಿ. ಸೊ ಈ ಇನ್ನೊಂದು ವಿಷಯ ಅಂತ ಹೇಳಿದ್ರೆ ನಮ್ಮ ಈಗ ಹೆಚ್ಚಿನ ಕಾಲೇಜುಗಳಲ್ಲಿಯೂ, ಈಗ ಇವನ್ ಕೆನರಾ ಕಾಲೇಜುಗಳಲ್ಲಿ, ಇಂಜಿನಿಯರಿಂಗ್ ಕಾಲೇಜಲ್ಲಿ ಸಹ ಈ ಫೈನಲ್ ಇಯರ್ ನ ಪ್ರಾಜೆಕ್ಟ್, ಅಂತಿಮ ವರ್ಷದಲ್ಲಿ ಆಗುವ ಯೋಜನೆಗಳು ಅವರು ಲಾಸ್ಟ್ ಮೊಮೆಂಟ್ಗೆ, ಕೊನೆಯ ಸಮಯದಲ್ಲಿ ಅವರು ಅದನ್ನು ಪ್ರಾರಂಭಿಸ್ತಾರೆ. ಇದರಿಂದ ಏನಾಗ್ತದೆ ಅಂತ ಹೇಳಿದ್ರೆ ಅವರಿಗೆ ಆ ಪ್ರಾಜೆಕ್ಟ್ ಮಾಡ್ಲಿಕ್ಕೆ ಸಮಯ ಸಾಕಾಗುದಿಲ್ಲ. ನಮಗೆ ಈಗ ಯಾರಾದ್ರೂ ಮಾರ್ಗದರ್ಶಕರಾಗಿ ಬಂದ್ರು ಸಹ ಅವರಿಗೆ ಮಾರ್ಗದರ್ಶನ ಮಾಡ್ಲಿಕ್ಕೆ ಸಹ ಸಮಯ ಸಾಕಾಗುದಿಲ್ಲ. ಸೊ ಅವರೆಂತ ಮಾಡ್ತಾರೆ, ಕೊನೆಗೆ ಮಾರುಕಟ್ಟೆಗೆ ಹೋಗಿ ಆ ಪ್ರಾಜೆಕ್ಟ್ ಅನ್ನು ರೆಡಿಮೇಡ್ ಆಗಿ ಪರ್ಚೇಸ್ ಮಾಡ್ತಾರೆ. ಸೊ ಇದರಿಂದಾಗಿ ಅವರ ಕ್ರಿಯಾಶೀಲತೆ ಆಗ್ಲಿ, ಅವರಲ್ಲಿರೋ ನಾಲೆಜ್ ಸಹ ಅಪ್ಡೇಟ್ ಆಗುದಿಲ್ಲ. ಸೊ ನಾನು ಹೇಳೋದು, ಈ ಅಂತಿಮ ವರ್ಷದ ಪ್ರಾಜೆಕ್ಟ್ ಅನ್ನು ನೀವು ಒಂದು ಸೆಕೆಂಡ್ ಇಯರ್ ಅಲ್ಲಿ ಇರುವಾಗಲೇ ಸ್ಟಾರ್ಟ್ ಮಾಡ್ಬೇಕು. ಒಂದು ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ಸೆಕೆಂಡ್ ಇಯರ್ ಅಲ್ಲೇ ಸ್ಟಾರ್ಟ್ ಮಾಡ್ಬೋದು. ಅದ್ರ ಒಂದೊಂದು ಪಾರ್ಟ್ ಡೆವಲಪ್ ಮಾಡಿ ಅಟ್ ದ ಎಂಡ್ ಒಂದು ಮೇಜರ್ ಪ್ರಾಜೆಕ್ಟ್ ಆಗಿ ನಿಮ್ಗೆ ಅದನ್ನು ಸಬ್ಮಿಟ್ ಮಾಡ್ಬೋದು. ಆಗ ನಿಮ್ಗೆ ತುಂಬಾ ಸಮಯ ಸಿಗ್ತದೆ, ಸಂಶೋಧನೆ ಮಾಡ್ಲಿಕ್ಕೆ, ಸಮೀಕ್ಷೆ ಮಾಡ್ಲಿಕ್ಕೆ ತುಂಬಾ ಸಮಯ ಸಿಗ್ತದೆ. ಸೊ ನೆಕ್ಸ್ಟ್ ಪಾಯಿಂಟ್ ಅಂತ ಹೇಳಿದ್ರೆ ಕಾಲೇಜು ಯೋಜನೆಗಳ ಸಾಧ್ಯತೆಗಳು ಹಾಗೂ ವ್ಯಾಪ್ತಿ. ಸೊ ಕಾಲೇಜುಗಳಲ್ಲಿ ನಾವು ಈ ಯೋಜನೆಗಳ ಸಾಧ್ಯತೆಗಳು ವ್ಯಾಪ್ತಿ ನೋಡೋದಾದ್ರೆ, ಈಗ ನಮ್ಮ ಕೆಲವು ಕಾಲೇಜುಗಳನ್ನು ನಾನು ನೋಡಿದ್ದೇನೆ. ಆ ಒಂದು ಕಾನ್ಸೆಪ್ಟ್ ಅನ್ನು ಅವರು ಒಂದು ಯೋಜನೆಯನ್ನು ರೂಪಿಸಿ ಆ ಯೋಜನೆಯನ್ನೇ ಒಂದು ಉತ್ಪನ್ನ ಮಾಡಿ, ಆ ಉತ್ಪನ್ನವನ್ನೇ ಒಂದು ಉದ್ಯಮ ಮಾಡಿದ ಎಷ್ಟೋ ವಿದ್ಯಾರ್ಥಿಗಳಿದ್ದಾರೆ. ಈಗ ನಮ್ಗೆ ಈಗ ಫೇಸ್ಬುಕ್ ಅದೆಲ್ಲ ನೋಡ್ಬೋದು, ಗೂಗಲ್ ಅದರದ್ದೆಲ್ಲ ಅವರು ಎಲ್ಲ ಸ್ಟಾರ್ಟ್ ಮಾಡಿದ್ದು ಸಹ ಒಂದು ಕಾಲೇಜಿನ. ಈಗ ಫೇಸ್ಬುಕ್ ಒಬ್ಬ ವಿದ್ಯಾರ್ಥಿ ಆಗಿದ್ದ, ಅವನ ವಿದ್ಯಾರ್ಥಿ ಒಂದು ಯೋಜನೆ ಆಗಿತ್ತು ಆ ಫೇಸ್ಬುಕ್ ಎಂಬ ಒಂದು ಕಾನ್ಸೆಪ್ಟ್. ಅವ ಈಗ ಬಿಲಿಯನರ್ ಆಗಿದ್ದಾನೆ, ಕೋಟ್ಯಾಧಿಪತಿ ಆಗಿದ್ದಾನೆ. ಯಾಕೆ ಆಗಿದ್ದಾನೆ? ಅವ ಅದಕ್ಕೋಸ್ಕರ ಅಷ್ಟು ಹಾರ್ಡ್ ವರ್ಕ್ ಮಾಡಿದ್ದಾನೆ. ಅದನ್ನು ತನ್ನ ವಿದ್ಯಾರ್ಥಿ ಜೀವನದಲ್ಲಿ ಅವ ಸ್ಟಾರ್ಟ್ ಮಾಡಿದ್ದಾನೆ. ಈಗ ನನ್ನ ವಿಷಯದಲ್ಲಿ ಸಹ ನಾನು ಇಂಜಿನಿಯರಿಂಗ್ ಮಾಡುವಾಗಲೇ ನನ್ನ ಒಂದು ಸ್ವಂತ ಕಂಪನಿ ಮಾಡಬೇಕೆಂಬ ಒಂದು ಆಸೆ ಇತ್ತು. ಬಟ್ ನಾನು ಕಲಿಯೋ ಟೈಮಲ್ಲಿ ಹೇಗಿತ್ತು ಅಂತ ಹೇಳಿದ್ರೆ, ಸ್ವಂತ ಉದ್ಯಮ ಅಂತ ಹೇಳಿದ್ರೆ ಅದಕ್ಕೆ ಅಷ್ಟು ಬಹಳ, ಈಗ ನನ್ನ ಕಾಸ್ಟ್ ಅಲ್ಲಿ, ನನ್ನ ವ್ಯವಸ್ಥೆಯಲ್ಲಿ, ನಮ್ಮ ಫ್ಯಾಮಿಲಿಯಲ್ಲಿ ಸ್ವಂತ ಉದ್ಯಮಕ್ಕೆ ಅಷ್ಟು ಇದಿರಲಿಲ್ಲ. ಯಾಕಂದ್ರೆ ನಮ್ಮ ಫ್ಯಾಮಿಲಿ ತುಂಬಾ ಉದ್ಯಮಿಗಳಿದ್ದಾರೆ. ಅವರು IT ಕಂಪನಿಯಲ್ಲಿ ಉದ್ಯೋಗಿ ಆಗಿರೋದು, ಡಾಕ್ಟರ್ ಆಗಿರೋವರಿಗೆ ಜಾಸ್ತಿ ಬೆಲೆ ಕೊಡ್ತಿದ್ರು, ಸ್ವಂತ ಉದ್ಯಮಕ್ಕೆ ಅಷ್ಟು ಬೆಲೆ ಕೊಡ್ತಿರ್ಲಿಲ್ಲ. ಆದ ಕಾರಣ ಅನಿವಾರ್ಯವಾಗಿ ನಾನು ಇನ್ಫೋಸಿಸ್ಗೆ ಜಾಬಿಗೆ ಹೋಗ್ಬೇಕಾಗಿ ಬಂತು. ಬಟ್ ನನಗೆ ಅದರಿಂದಾಗಿ ಏನು ಪ್ರಾಬ್ಲಮ್ ಆಗ್ಲಿಲ್ಲ, ಅಲ್ಲಿ ಸಹ ನಂಗೆ ಅನುಭವ ಬಂತು. ನಾನು ಆಕ್ಚುಲಿ ನನ್ನ ಕಂಪನಿಯನ್ನು ನಾನು ನನ್ನ ಥರ್ಡ್ ಇಯರ್ ಅಲ್ಲೇ ಸ್ಟಾರ್ಟ್ ಮಾಡಿದ್ದೇನೆ. ಆಕ್ಚುಲಿ ನಾನು ಥರ್ಡ್ ಇಯರ್ ಅಲ್ಲಿ ನನ್ನ ಫಸ್ಟ್ ಪ್ರಾಜೆಕ್ಟ್ ನಾನು ಗೈಡ್ ಮಾಡಿದೆ. ಸೊ ಆಗ ನಾನು ಮಾಡಿದ ಪ್ರಾಜೆಕ್ಟ್ ಅಂತ ಹೇಳಿದ್ರೆ ಮ್ಯಾಟ್ಲ್ಯಾಬ್ ಯೂಸ್ ಮಾಡ್ಕೊಂಡು ನಾನು ಪ್ರಾಜೆಕ್ಟ್ ಮಾಡಿದ್ದು. ಮ್ಯಾಟ್ಲ್ಯಾಬ್ ಆಗ ನಮ್ಗೆ ಆರ್ಡಿನೋ ಅಲ್ಲ ಅಷ್ಟು ಪಾಪ್ಯುಲರ್ ಆಗಿರ್ಲಿಲ್ಲ. ಆಗ ನಮ್ದು 8051 ಮೈಕ್ರೋ ಕಂಟ್ರೋಲರ್ ಇತ್ತು, ಪಿಕ್ ಮೈಕ್ರೋ ಕಂಟ್ರೋಲರ್ ಇತ್ತು. ಸೊ ಅದರಲ್ಲಿ ಕೀಲ್ ಮೈಕ್ರೋವಿಷನ್ ಎಂಬ ಕಾನ್ಸೆಪ್ಟ್ ಯೂಸ್ ಮಾಡ್ಕೊಂಡು ಪ್ರೋಗ್ರಾಮ್ ಬರೆದು ಇಂಟರ್ಫೇಸ್ ಮಾಡಿ ನಾವು ಸಣ್ಣ ಸಣ್ಣ ಪ್ರಾಜೆಕ್ಟ್ ಮಾಡ್ತಿದ್ದೆವು. ಸೊ ನನ್ನ ಫೈನಲ್ ಇಯರ್ ಪ್ರಾಜೆಕ್ಟ್ GSM ಆಟೋ ಸ್ವಿಚ್ ಎಂಬುದು ಇವತ್ತು ನಾನು ಅದೊಂದು ಪ್ರಾಡಕ್ಟ್ ಆಗಿ ರಿಲೀಸ್ ಮಾಡಿದೆ. ನಾನು ಆಕ್ಚುಲಿ 2015 ಇಂದಲೇ ಆ ಬೋರ್ಡ್ ಡಿಸೈನ್ ಮಾಡಿ ಎಲ್ಲ ರೆಡಿ ಆಗಿತ್ತು. ಬಟ್ ಪ್ರಾಡಕ್ಟ್ ಆಗಿ ರಿಲೀಸ್ ಮಾಡ್ಲಿಕ್ಕೆ ನಂಗೆ 5 ವರ್ಷ ತಕ್ಕೊಳಿತು. ಯಾಕೆಂತ ಹೇಳಿದ್ರೆ ಒಂದು ಇಲೆಕ್ಟ್ರಾನಿಕ್ ಪ್ರಾಡಕ್ಟ್ ಅನ್ನು ಮಾರುಕಟ್ಟೆಗೆ ತರಲಿಕ್ಕೆ ತುಂಬಾ ವಿಷಯ ಇದೆ. ಈಗ ಒಂದು ಯೋಜನೆ ಮಾಡಬಹುದು, ಯೋಜನೆಯಿಂದ ಒಂದು ಉತ್ಪನ್ನದ ಮಾದರಿಯನ್ನು ರೂಪಿಸಬಹುದು. ಬಟ್ ಆ ಉತ್ಪನ್ನ ಮಾದರಿ ಮಾರುಕಟ್ಟೆಗೆ ಬಂದು ಒಂದು ಸ್ಪರ್ಧಾತ್ಮಕವಾಗಿ ಒಂದು ಉದ್ಯಮವನ್ನು ಬೆಳೆಸಬೇಕಿದ್ರೆ ಬಹಳಷ್ಟು ಕಷ್ಟ ಇದೆ. ಯಾಕಂದ್ರೆ ಅದು ಒಂದು ಉದ್ಯಮಿಗೆ ಮಾತ್ರ ಸಾಧ್ಯವಿದೆ. ಸೊ ಕಾಲೇಜುಗಳಲ್ಲಿ, ಈಗಿನ ಕಾಲೇಜುಗಳಲ್ಲಿ ಎಲ್ಲಿವರೆಗೆ ಆಗ್ತದೆ, ಒಂದು ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡ್ತಾರೆ, ಡೆವಲಪ್ ಮಾಡ್ತಾರೆ, ಜಾಸ್ತಿ ಹೋದ್ರೆ ಒಂದು ಫಂಡ್ ಸಿಗ್ತದೆ, ಒಂದು ಪ್ರಾಜೆಕ್ಟ್ ನ ಮಾದರಿಯನ್ನು ಅವರು ತಯಾರು ಮಾಡ್ತಾರೆ. ಇದು ಬಿಟ್ರೆ ಅದು ಮುಂದೆ ಹೋಗುದಿಲ್ಲ. ಯಾಕೆ ಹೋಗುದಿಲ್ಲ ಅಂತ ಹೇಳಿದ್ರೆ ಎರಡು ವಿಷಯ. ಒಂದು, ಅವರು ಅಂತಿಮ ವರ್ಷದಲ್ಲಿ ಆ ಪ್ರಾಜೆಕ್ಟ್ ಅನ್ನು ಸ್ಟಾರ್ಟ್ ಮಾಡುದು, ಆಗ ಅವರಿಗೆ ಟೈಮ್ ಸಿಗುದಿಲ್ಲ. ಯಾಕಂದ್ರೆ ಅವರ ಅಂತಿಮ ವರ್ಷ ಕಳೆದು ಅವರ ಕೆಲಸಕ್ಕ ಜಾಬಿಗೆ ಹೋಗ್ತಾರೆ, ಅವರ ಇಂಟ್ರೆಸ್ಟ್ ಅಲ್ಲಿ ಹೋಗಿ ಬಿಡ್ತದೆ. ಅದನ್ನೇ ಅವರಿಗೆ ಸೆಕೆಂಡ್ ಇಯರ್ ಅಲ್ಲಿ ಏನಾದ್ರು ಮಾಡಿದ್ರೆ ಅವರಿಗೆ ತುಂಬಾ ಟೈಮ್ ಸಿಗ್ತದೆ. ಅವರಿಗೆ ಅದನ್ನೊಂದು ಸರಿಯಾದ ಒಂದು ಉತ್ಪನ್ನವಾಗಿ ಅಥವಾ ಒಂದು ಸೇವಾ ರೂಪವಾಗಿ ಅವರಿಗೆ ಅದನ್ನು ರೂಪಾಂತರಗೊಳಿಸಲಿಕ್ಕೆ ಟೈಮ್ ಇದೆ. ಅಥವಾ ಯಾರಾದ್ರೂ ಅದನ್ನು ಫಂಡ್ ಮಾಡ್ಲಿಕ್ಕೆ ಇನ್ವೆಸ್ಟರ್ಸ್ ಇದ್ರೆ ಅವರನ್ನು ಹುಡುಕಬಹುದು. ಅಥವಾ ಯಾವ್ದಾದ್ರು ಒಂದು ಪ್ರತಿಷ್ಠಿತ ಸಂಸ್ಥೆ, ಎಸ್ಟಾಬ್ಲಿಷ್ಡ್ ಕಂಪನಿಯೊಟ್ಟಿಗೆ ಟೈ ಅಪ್ ಮಾಡಿಕೊಂಡು ಆ ಪ್ರಾಡಕ್ಟ್ ಅನ್ನು ಮಾರುಕಟ್ಟೆಗೆ ತರಬಹುದು. ಸೊ ಇದೆಲ್ಲ ಮಾಡ್ಲಿಕ್ಕೆ ಸಮಯ ಸಿಗ್ತದೆ. ಬಟ್ ಈಗಿನ ಪರಿಸ್ಥಿತಿಯಲ್ಲಿ ಎಂತ ಉಂಟು, ಕಾಲೇಜುಗಳಲ್ಲಿ ಅವರು ಫೈನಲ್ ಇಯರ್ ಅಲ್ಲಿ ಮಾಡ್ತಾರೆ, ಸಮಯಾವಕಾಶ ತುಂಬಾ ಇದೆ. ಸೊ ಇದು ನಾನು ಕಾಲೇಜು ಯೋಜನೆಗಳ ಕಿರುಪರಿಚಯ ಎಂಬ ಪೇಜ್ ಅಲ್ಲಿ ನಾನು ಹೇಳ್ತೇನೆ. ಇನ್ನು ನೆಕ್ಸ್ಟ್ ಪುಟ ಏನಂದ್ರೆ, ಯೋಜನೆಗಳ ಅನುಷ್ಠಾನ ಹೇಗೆ, ಒಂದು ಪ್ರಾಜೆಕ್ಟ್ ಅನ್ನು ನಾವು ಹೇಗೆ ಎಸ್ಪೆಷಲಿ ವಿಶೇಷವಾಗಿ ತಾಂತ್ರಿಕ ಯೋಜನೆಗಳನ್ನು ಹೇಗೆ ಅನುಷ್ಠಾನಕ್ಕೆ ತರಬಹುದು. ಅದು ಇಲೆಕ್ಟ್ರಾನಿಕ್ಸ್ ಆಗಿರಬಹುದು, ಕಂಪ್ಯೂಟರ್ ಸೈನ್ಸ್ ಆಗಿರ್ಬೋದು, ಮೆಕಾಟ್ರಾನಿಕ್ಸ್ ಆಗಿರ್ಬೋದು, ಯಾವುದೇ ಇವನ್ ಸಿವಿಲೇ ಆಗಿರ್ಬೋದು, ಯಾವುದಕ್ಕೂ ಸಹ ಒಂದು ಮಾದರಿಯಾದ ಒಂದು ಸ್ಟ್ಯಾಂಡರ್ಡ್ ಸ್ಟೆಪ್ಸ್ ಅಂತಿದೆ. ಆ ಸ್ಟೆಪ್ಸ್ ಅನ್ನು ನಾವು ಯೋಜನಾ ಚಕ್ರ, ಪ್ರಾಜೆಕ್ಟ್ ಡೆವಲಪ್ಮೆಂಟ್ ಸೈಕಲ್ ಅಂತ ಹೇಳ್ಬೋದು. ಅದನ್ನು ನಾವು ಕನ್ನಡದಲ್ಲಿ ಯೋಜನಾ ಚಕ್ರ ಅಂತ ಹೇಳ್ಬೋದು. ಸೊ ಒಂದು ಯೋಜನಾ ಚಕ್ರ ಸ್ಟಾರ್ಟ್ ಆಗುವುದು ಒಂದು ಉತ್ತಮವಾದ ಯೋಚನೆಯಿಂದ, ಚಿಂತನೆಯಿಂದ. ಸೊ ಹಲವಷ್ಟು ಮಕ್ಕಳು ನಮ್ಮಲ್ಲಿಗೆ ಮಾರ್ಗದರ್ಶನಕ್ಕೆ ಅಂತ ಬರ್ತಾರೆ, ಯೋಜನೆಯ ಮಾರ್ಗದರ್ಶನಕ್ಕೆ ಅಂತ ಬರ್ತಾರೆ. ಸೊ ಅಲ್ಲಿ ಅವರೆಲ್ಲ ಕೇಳುದು ಏನು, ನಂಗೆ ಯಾವ್ದಾದ್ರು ಒಂದು ಪ್ರಾಜೆಕ್ಟ್ ಗೆ ಐಡಿಯಾ ಕೊಡಿ ಸರ್ ಅಂತ ಕೇಳ್ತಾರೆ.
ಯಾಕೆ? ಅವರಿಗೆ ಯಾವುದೇ ರೀತಿಯ ಐಡಿಯಾ ಇರುವುದಿಲ್ಲ, ಯೋಚನೆ ಇರುವುದಿಲ್ಲ. ಯಾಕೆ ಯೋಚನೆ ಇರುವುದಿಲ್ಲ? ಈ ಯೋಚನೆ ಕ್ರಿಯೇಟ್ ಆಗುದು ಹೇಗೆ? ಯೋಚನೆ ಹೇಗೆ ಹುಟ್ಟುತ್ತದೆ? ಸೊ ನಮ್ಮ ದೈನಂದಿನ ಜೀವನದಲ್ಲಿ ಅಥವಾ ನಮ್ಮ ಸಮಾಜದಲ್ಲಿ ಅಥವಾ ಈಗ ಆಲ್ರೆಡಿ ಇರುವ ತಾಂತ್ರಿಕ ಉಪಕರಣಗಳಿರಬಹುದು, ತಾಂತ್ರಿಕ ಸಂಶೋಧನೆಗಳಿರಬಹುದು, ಅದರಲ್ಲಿ ಇರುವ ಕೊರತೆಗಳನ್ನು ನಾವು ಅಥವಾ ಅದರಲ್ಲಿರುವ ಕೊರತೆಗಳನ್ನು ಅಥವಾ ನಮ್ಮ ಮನುಷ್ಯನಿಗೆ ಬೇಕಾದಂತಹ ಅವಶ್ಯಕತೆಗಳನ್ನು ನಾವು ಹುಡುಕಿದರೆ, ಈಗ ನಾವು ಇಂಗ್ಲಿಷ್ ಅಲ್ಲಿ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಅಂತ ಹೇಳ್ತೇವೆ. ಸೊ ಈಗ ನಮ್ಮ ಸಮಾಜದಲ್ಲಿರುವ ಕೊರತೆಗಳು, ಸಮಸ್ಯೆಗಳು ಅಥವಾ ನಮ್ಮ ದೈನಂದಿನ ಜೀವನದಲ್ಲಿ ಆಗುವಂತಹ ನಮ್ಮ ಅವಶ್ಯಕತೆಗಳಿದ್ರೆ ಮಾತ್ರ ಸಂಶೋಧನೆ ಬರುವುದು. ಸೊ ಅವಶ್ಯಕತೆಗಳು, ಕೊರತೆಗಳು ಇದ್ರೆ ನಮಗೆ ಹೊಸ ಯೋಚನೆಗಳು, ಚಿಂತನೆಗಳು ಬರ್ತದೆ. ಈಗ ಆಟಂಬರ್ಗ್ ಅಂತ ಒಂದು IIT ಬಾಂಬೆಯಲ್ಲಿ ಒಂದು ಕಂಪನಿ, ವಿದ್ಯಾರ್ಥಿಗಳು ಒಂದು ಕಂಪನಿ ಮಾಡಿದ್ರು. ಸೊ ಆ ಕಂಪನಿಯ ಚಿಂತನೆ ಬಹಳಷ್ಟು ನಂಗೆ ತುಂಬಾ ಆಕರ್ಷಕವಾಗಿತ್ತು. ಹೇಗೆ ಅಂತ ಹೇಳಿದ್ರೆ, ಅವರೊಂದು ಫ್ಯಾನ್ ಡಿಸೈನ್ ಮಾಡಿದ್ರು, ಒಂದು ಫ್ಯಾನ್. ಆ ನಾರ್ಮಲ್ ಆಗಿ ಫ್ಯಾನ್ ಈಗ ನಾವು ಸ್ವಿಚ್ ಆಗುವಾಗ ಆನ್ ಆಗ್ತದೆ. ಈಗ ಒಂದು ವೇಳೆ ನಮ್ಮ ಸ್ವಿಚ್ ತುಂಬಾ ದೂರ ಇದ್ರೆ ನಾವು ಅಲ್ಲಿ ಹೋಗಿ ಆನ್ ಮಾಡ್ಬೇಕು. ಅವರೆಂತ ಮಾಡಿದ್ರು, ಈ IoT ಎಂಬ ಕಾನ್ಸೆಪ್ಟ್ ಯೂಸ್ ಮಾಡಿ BLDC ಮೋಟರ್ ಹಾಕಿ, ಅಂದ್ರೆ DC ಮೋಟರ್ ಹಾಕಿ ಅವರೆಂತ ಮಾಡಿದ್ರು, ಒಂದು ರಿಮೋಟ್ ಅಲ್ಲಿ ಕಂಟ್ರೋಲ್ ಆಗುವ ಫ್ಯಾನ್ ಅನ್ನು ಡಿಸೈನ್ ಮಾಡಿದ್ರು. ರಿಮೋಟ್ ಅಲ್ಲಿ, ಮೊಬೈಲ್ ಆಪ್ ಅಲ್ಲಿ ಥ್ರೂ ಆ ಫ್ಯಾನ್ ಅನ್ನು ಕಂಟ್ರೋಲ್ ಮಾಡಬಹುದು. ಸೊ ಇದು ಒಂದು ಆವಿಷ್ಕಾರ ನೋಡಿ. ಸೊ ಒಂದು ಸಣ್ಣ ನಾರ್ಮಲಿ ಒಂದು ಫ್ಯಾನ್ ಇದೆ, ಸೊ ಅದರಲ್ಲಿ ಸಮಸ್ಯೆಗಳು ಹಲವಿದೆ. ಈಗ ನಾನು ಇಲ್ಲಿ ಕೂತ್ಕೊಂಡಿದ್ದೇನೆ, ಫ್ಯಾನ್ ಸ್ವಿಚ್ ಒಂದು 10 ಮೀಟರ್ ದೂರ ಇದ್ರೆ ನಾನು ಅಲ್ಲಿ ಹೋಗಿ ಆನ್ ಮಾಡ್ಬೇಕು. ಅದೇ ರಿಮೋಟ್ ಇದ್ರೆ ನಂಗೆ ಇಲ್ಲೇ ಕೂತ್ಕೊಂಡು ಆನ್ ಮಾಡ್ಬೋದು. ಸೊ ಇಂಥ ರೀತಿಯ ಯೋಚನೆಗಳು ಬಂದ್ರೆ ನಮಗೆ ಹೊಸ ಆವಿಷ್ಕಾರಗಳನ್ನು ಮಾಡ್ಬೋದು. ಸೊ ಯೋಜನಾ ಚಕ್ರದ ಮೊದಲ ಕೊಂಡಿ ಅಂದ್ರೆ ಯೋಚನೆ ಅಥವಾ ಚಿಂತನೆ ಅಂತ ಹೇಳ್ಬೋದು. ಸೊ ಒಂದು ಯೋಚನೆ, ಒಳ್ಳೆಯ ಯೋಚನೆ ಬಂದ್ರೆ ಅದನ್ನು ಯೋಜನಾ ರೂಪಕ್ಕೆ ತರಬೇಕಿದ್ರೆ ಮೊದಲಾಗಿ ನಾವು ಮಾಡಬೇಕಾಗುದು ಸಮೀಕ್ಷೆ ಅಥವಾ ಮಾಹಿತಿ ಸಂಗ್ರಹ ಅಂತ ಹೇಳುದು. ಇಂಗ್ಲಿಷ್ ಅಲ್ಲಿ ಲಿಟರೇಚರ್ ಸರ್ವೆ ಅಂತ ಹೇಳ್ತೇವೆ. ಇದು ನನ್ನ ಒಂದು ಅನುಭವದಲ್ಲಿ ನಾನು ಹೇಳುದು. ನನ್ನಿಂದ ಹಿರಿಯರಾದ ಹಲವು ವ್ಯಕ್ತಿಗಳಿದ್ದಾರೆ, ಸೊ ಅವರ ಅನುಭವ ಇದಕ್ಕಿಂತ ಒಳ್ಳೇದಿರ್ಬೋದು. ಬಟ್ ನನ್ನ ಒಂದು ಅನುಭವದಲ್ಲಿ ನಾನು ಒಂದು ಫಾಲೋ ಮಾಡುವ ಮೆಥಡ್ ಅನ್ನು ನಾನು ಇಲ್ಲಿ ಹೇಳ್ತಿದ್ದೇನೆ. ಸೊ ಒಂದು ಯೋಚನೆ ಬಂದ ಮೇಲೆ ನೆಕ್ಸ್ಟ್ ಸ್ಟೆಪ್ ಬರುವುದು ಸಮೀಕ್ಷೆ ಅಥವಾ ಮಾಹಿತಿ ಸಂಗ್ರಹ, ಲಿಟರೇಚರ್ ಸರ್ವೆ ಅಂತ ಹೇಳ್ತಾರೆ. ಲಿಟರೇಚರ್ ಸರ್ವೆ ಅಥವಾ ಈ ಸಮೀಕ್ಷೆ ಅಂದ್ರೆ ಎಂತದ್ದು? ಈಗ ಫಾರ್ ಎಕ್ಸಾಂಪಲ್ ನಾನು ಈ ಫ್ಯಾನ್ ನ ಬಗ್ಗೆ ಹೇಳಿದೆ. ಸೊ ಈಗ ಒಂದು ಯೋಜನೆ ಇರ್ತದೆ. ಆ ಯೋಜನೆಗೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಪ್ರಕಟಣೆಗಳು, ಅಂದ್ರೆ ಯಾವುದಾದ್ರೂ ಜರ್ನಲ್ಸ್ಗಳು ಇಲ್ಲಿ ಅದು ಪಬ್ಲಿಷ್ ಆಗಿದೆ, ಯಾವುದಾದ್ರೂ ನಾವೊಂದು ಪ್ರಾಡಕ್ಟ್ ಮಾಡೋದಾದ್ರೆ ಆ ಪ್ರಾಡಕ್ಟ್ ರಿಲೇಟೆಡ್ ಎಕ್ಸಿಸ್ಟಿಂಗ್ ಪ್ರಾಡಕ್ಟ್ ಆಲ್ರೆಡಿ ಇದೆಯಾ, ಅಂತಹ ಒಂದು ಪ್ರಾಡಕ್ಟ್ಗಳು ಯಾವ್ದಾದ್ರು ಮಾರುಕಟ್ಟೆಯಲ್ಲಿ ಇದೆಯಾ, ಅದನ್ನು ಹೇಗೆ ನಾವು ಹೊಸತಾಗಿ ಮಾಡಬಹುದು, ನಮ್ಮ ಯೋಚನೆಗೆ ಹೊಂದಿಕೊಂಡು ಅದನ್ನು ಹೇಗೆ ಹೊಸತಾಗಿ ಮಾಡಬಹುದು. ಅದಕ್ಕೆ ಈಗ ಆಲ್ರೆಡಿ ಇರುವ ಮಾರ್ಕೆಟ್ ಅಲ್ಲಿ ಇರುವ ಉತ್ಪನ್ನಗಳು, ಅದಕ್ಕೆ ಸಂಬಂಧಪಟ್ಟ ಉತ್ಪನ್ನಗಳು, ಅದರಲ್ಲಿರುವ ಕುಂದುಕೊರತೆಗಳು, ಇದನ್ನು ನಾವು ಒಂದು ಪಠ್ಯ ರೂಪದಲ್ಲಿ ಮಾಡಿದ್ರೆ ಅದನ್ನು ನಾವು ಸಮೀಕ್ಷೆ ಅಂತ ಹೇಳ್ತೇವೆ. ಇದೊಂದು ಸಮೀಕ್ಷೆ ಒಂದು ಭಾಗ. ಇನ್ನೊಂದು ಭಾಗ ಅಂತ ಹೇಳಿದ್ರೆ ನಮ್ಮ ಯೋಚನೆಗೆ ಬೇಕಾದ ನಂಗೊಂದು ಪ್ರಾಜೆಕ್ಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ನನಗೆ ಒಂದು ಫೇಸ್ ರೆಕಗ್ನಿಷನ್ ಆಗುವ ಒಂದು ಹಾರ್ಡ್ವೇರ್ ಡೆವಲಪ್ ಮಾಡ್ಬೇಕು ಅಂತ ಇಟ್ಕೊಳ್ಳಿ. ಸೊ ಅದಕ್ಕೆ ಯಾವ್ದೆಲ್ಲ ಬೇಕು? ಒಂದು ಕ್ಯಾಮರಾ ಬೇಕು, ಒಂದು ಡೆವಲಪ್ಮೆಂಟ್ ಬೋರ್ಡ್ ಅಥವಾ ಒಂದು ಕಂಟ್ರೋಲರ್ ಬೋರ್ಡ್ ಬೇಕು. ಸೊ ಕ್ಯಾಮರಾ ವರ್ಕ್ ಕ್ಯಾಪ್ಚರ್ ಆಗ್ಲಿಕ್ಕೆ ಪ್ರೋಗ್ರಾಮ್ ಬರೀಬೇಕು. ಯಾವ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಬೇಕು? ಆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಲ್ಲಿ ಕ್ಯಾಪ್ಚರ್ ಆಗಿ ಈಗ ಫೇಸ್ ಮಾತ್ರ ಡಿಟೆಕ್ಟ್ ಆಗ್ಬೇಕಿದ್ರೆ ಅದಕ್ಕೆ ಅಲ್ಗೋರಿಥಮ್ ಬೇಕು. ಯಾವ ಅಲ್ಗೋರಿಥಮ್ ಬೇಕು? ಸೊ ಇದನ್ನೆಲ್ಲ ನಾವು ಒಂದು ಸಂಗ್ರಹ ಮಾಡೋದಕ್ಕೆ ಸಮೀಕ್ಷೆ ಅಂತ ಹೇಳ್ತೇವೆ. ಸೊ ಸಮೀಕ್ಷೆ ಕರೆಕ್ಟ್ ಆಗಿ ಮಾಡಿದ್ರೆ, ಒಂದು ಸಮೀಕ್ಷೆ ಪರ್ಫೆಕ್ಟ್ ಆಗಿದ್ರೆ, ನೀವೀಗ PhD ಮಾಡಿದ ಲೆಕ್ಚರ್ಸ್ ಎಲ್ಲ ಕೇಳ್ಬೋದು. ಅವರು ಫಸ್ಟ್ ಮಾಡದೆ ಒಂದು ಸಮೀಕ್ಷೆ ಮಾಡ್ತಾರೆ, ಯಾವುದೆಲ್ಲ ಪೇಪರ್ ಪಬ್ಲಿಷ್ ಆಗಿದೆ, ಎಂತೆಲ್ಲ ಕಾನ್ಸೆಪ್ಟ್ ಇದೆ. ಸೊ ಅದನ್ನ ಇಟ್ಕೊಂಡು ಅವ್ರು ಮಾಡ್ತಾರೆ. ಇವನ್ ಇಂಡಸ್ಟ್ರಿಯಲ್ಲಿ ಸಹ ನಾವು ಅದೇ ಮಾಡ್ತೇವೆ. ಈಗ ನಾನು GSM ಆಟೋ ಸ್ವಿಚ್ ಅಂತ ಒಂದು ಪ್ರಾಡಕ್ಟ್ ಮಾಡುವಾಗ ಮಾರ್ಕೆಟ್ ಅಲ್ಲಿ ಇರುವ ಎಲ್ಲಾ ಪ್ರಾಡಕ್ಟ್ ಅನ್ನು ನಾನು ಹಣ ಕೊಟ್ಟು ಪರ್ಚೇಸ್ ಮಾಡಿದ್ದೇನೆ. ಯಾಕೆಂತ ಹೇಳಿದ್ರೆ ನನಗೆ ಆ ಪ್ರಾಡಕ್ಟ್ ಗಳಿಂದಲ್ಲ, ಆ ಉತ್ಪನ್ನಗಳಿಂದಲ್ಲ ಇನ್ನೂ ಸಹ ಒಳ್ಳೆ ರೀತಿಯ ಒಂದು ಉತ್ಪನ್ನ ಡಿಸೈನ್ ಮಾಡಿ ಕಡಿಮೆ ವೆಚ್ಚದಲ್ಲಿ ಒಳ್ಳೆ ರೀತಿಯಲ್ಲಿ ಮಾಡಬೇಕು ಅಂತ ಇತ್ತು. ಸೊ ಅದರಲ್ಲಿರುವ ಡ್ರಾಬ್ಯಾಕ್ ಗಳನ್ನೆಲ್ಲ ನಾನು ಲಿಸ್ಟ್ ಮಾಡಿ, ಅದರಲ್ಲಿರುವ ಕುಂದುಕೊರತೆಗಳನ್ನು ಲಿಸ್ಟ್ ಮಾಡಿ ನನ್ನ ಹೊಸ ಉತ್ಪನ್ನದಲ್ಲಿ ಅದರ ಸಮಸ್ಯೆಗಳಿಗೆ ನಿವಾರಣೆಯಾಗಿ ಒಂದು ಹೊಸ ಉತ್ಪನ್ನವನ್ನು ನಾನು ತಯಾರಿಸ್ತೇನೆ. ಸೊ ಇದು ಎರಡನೇ ಕೊಂಡಿ ಸಮೀಕ್ಷೆ ಅಂತ ಹೇಳ್ತೇವೆ. ಈಗ ನಾವು ಸಮೀಕ್ಷೆ ಆದ ಮೇಲೆ ನಮ್ಮ ಯೋಜನೆಗೆ ಒಂದು ಸರಿಯಾದ ರೂಪರೇಖೆ ನಾವು ತಯಾರು ಮಾಡ್ಬೇಕು. ಸೊ ಅದರಲ್ಲಿ ನಾನು ಹಾಗೆ ಹೇಳಿದಾಗೆ ಈಗ ಒಂದು ತಾಂತ್ರಿಕ ತಾಂತ್ರಿಕ ಯೋಜನೆ ಆಗಿದ್ರೆ ಅದಕ್ಕೆ ಆ ಯೋಜನೆ ಡೆವಲಪ್ ಮಾಡ್ಲಿಕ್ಕೆ ಯಾವ್ದೆಲ್ಲ ಹಾರ್ಡ್ವೇರ್ ಕಾಂಪೊನೆಂಟ್ಸ್ ಬೇಕು. ಇಲೆಕ್ಟ್ರಾನಿಕ್ ಪ್ರಾಜೆಕ್ಟ್ ಆದ್ರೆ ಇಲೆಕ್ಟ್ರಾನಿಕ್ಸ್ ಕಾಂಪೊನೆಂಟ್ಸ್, ಸೆನ್ಸರ್ಗಳು ಯಾವ್ದೆಲ್ಲ ಬೇಕು. ಅದಕ್ಕೆ ಯಾವ ರೀತಿಯ ಸರ್ಕ್ಯೂಟ್ ಡಯಾಗ್ರಾಮ್ ಬೇಕು, ಯಾವ ರೀತಿಯ ಸರ್ಕ್ಯೂಟ್ ಡಯಾಗ್ರಾಮ್. ಈಗ ಸಾಫ್ಟ್ವೇರ್ ಪ್ರಾಜೆಕ್ಟ್ ಆದ್ರೆ ಯಾವ ಅಲ್ಗೋರಿಥಮ್ ಬೇಕು, ಸೊ ಯಾವ ಸಾಫ್ಟ್ವೇರ್ ಗಳೆಲ್ಲ ಬೇಕು, ಯಾವ ಅಲ್ಗೋರಿಥಮ್ ಗಳೆಲ್ಲ ಬೇಕು. ಇದನ್ನು ನಾವು ಈ ರೂಪರೇಖೆ ತಯಾರಿಯಲ್ಲಿ ನಾವು ಅಥವಾ ರಿಕ್ವೈರ್ಮೆಂಟ್ ಅನಾಲಿಸಿಸ್ ಅಂತ ಹೇಳ್ಬೋದು, ಇದರಲ್ಲಿ ನಾವು ಅದನ್ನು ಇದು ಮಾಡಬಹುದು. ಇದರ ಕೊನೆಯ ಹಂತ, ಈ ರೂಪರೇಖೆ ತಯಾರಿಯ ಕೊನೆಯ ಅಂತ ಹೇಳಿದ್ರೆ ನಮ್ಮ ಓವರ್ ಆಲ್ ಯೋಜನೆಯ ಒಂದು ಫ್ಲೋ ಚಾರ್ಟ್ ಮಾಡಬೇಕು, ಒಂದು ಬ್ಲಾಕ್ ಡಯಾಗ್ರಾಮ್ ಮಾಡಬೇಕು. ಅದಕ್ಕೆ ಬೇಕಾದಂತ ಎಲ್ಲಾ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ರಿಕ್ವೈರ್ಮೆಂಟ್ ಗಳ ಒಂದು ಗೋಪಾಲ್ ಕೃಷ್ಣ ಅವರೇ, ನಮ್ಗೆ 4 ಗಂಟೆ ಅಷ್ಟೊತ್ತಿಗೆ
ಒಂದು ಕ್ವೆಶ್ಚನ್ ಆನ್ಸರ್ ಪ್ರಶ್ನೋತ್ತರಗಳಿಗೆ ಸ್ವಲ್ಪ ಎಡೆ ಮಾಡಿ ಕೊಟ್ರೆ, ನೀವು Okay. ಮಾಡಿರುವ ಪ್ರಾಜೆಕ್ಟ್ಸ್ ಗಳ ಬಗ್ಗೆ ಸ್ವಲ್ಪ ಕಿರುಪರಿಚಯ ಕೊಟ್ರೆ ಸ್ವಲ್ಪ ಒಳ್ಳೇದಿರ್ತಿತ್ತು ಅಂತ. ಓಕೆ, ನಂದು 2 ನಿಮಿಷದಲ್ಲಿ ನಾನು ಒಂದು 5 ನಿಮಿಷದಲ್ಲಿ ಮುಗಿಸ್ತೇನೆ ನಾನು ಇದನ್ನೇ. ಹಲೋ ಹಲೋ, ಕೇಳ್ತಾ ಉಂಟಾ? ಹಲೋ ಹಲೋ, ಕೇಳ್ತಾ ಉಂಟಲ್ಲ? ಸೊ ನೆಕ್ಸ್ಟ್ ನಾವು ಆ ಒಂದು ರೂಪರೇಖೆ ನಾವು ಯಾವ ತಯಾರಿಸ್ತೇವೆ ಅದನ್ನು ನಾವು ಅನುಷ್ಠಾನಕ್ಕೆ ತರೋದನ್ನು ಅಭಿವೃದ್ಧಿ ಪಡಿಸುವುದು ಅಂತ ಹೇಳ್ತೇವೆ. ಈಗ ಒಂದು ಐಡಿಯಾ ಉಂಟು, ಐಡಿಯಾ ಸಮೀಕ್ಷೆ ಮಾಡಿ ಆಯ್ತು, ಅದಕ್ಕೆ ಬೇಕಾದ ರಿಕ್ವೈರ್ಮೆಂಟ್ ಅನ್ನು ಕಲೆಕ್ಟ್ ಮಾಡಿ ಆಯ್ತು, ನಾವಿನ್ನು ಅದನ್ನು ಡೆವಲಪ್ಮೆಂಟ್ ಸ್ಟೇಜ್ ಅಂತ ಹೇಳ್ತೇವೆ, ಅಭಿವೃದ್ಧಿ ಪಡಿಸುವ ಹಂತ ಅಂತ ಹೇಳ್ತೇವೆ. ಅಭಿವೃದ್ಧಿ ಆದ ಮೇಲೆ ಆ ಪ್ರಾಡಕ್ಟ್ ರೆಡಿ ಆದ ಮೇಲೆ ನಾವು ಅದನ್ನು ಟೆಸ್ಟ್ ಮಾಡಬೇಕು. ಈಗ ನಮ್ದು GSM ಆಟೋ ಸ್ವಿಚ್ ನಾವು ಮಿನಿಮಮ್ 6 ಮಂತ್, ಒಂದು 6 ತಿಂಗಳಿಂದ 1 ವರ್ಷ ತನಕ ನಮ್ಮ 3 ಫೇಸ್ ಪಂಪ್ ಅಲ್ಲಿ ಸಹ ನಾವು ಯೂಸ್ ಮಾಡಿದ್ದೇವೆ, ಸಿಂಗಲ್ ಫೇಸ್ ಪಂಪ್ ಅಲ್ಲಿ ಸಹ ನಾವು ಅದನ್ನು ಟೆಸ್ಟ್ ಮಾಡಿದ್ದೇವೆ. ಅದಾದ ಮೇಲೆ ಅದರದೊಂದು ಪ್ರೊಟೋಟೈಪ್ ಅಥವಾ ಮಾದರಿಯನ್ನು ಬಿಡುಗಡೆ ಮಾಡಬೇಕು. ಸೊ ಇದೀಗ ನಮ್ಮ ಈಗ ಮೆಕಾಟ್ರಾನಿಕ್ಸ್ ಪ್ರಾಜೆಕ್ಟ್ ಗಳಾದ್ರೂ ಸಹ, ಎಲೆಕ್ಟ್ರಾನಿಕ್ಸ್ ಪ್ರಾಜೆಕ್ಟ್ ಗಳಾದ್ರೂ ಸಹ ಈ ಕಾನ್ಸೆಪ್ಟ್, ಈ ಒಂದು ಫ್ಲೋ ನಾವು ಇನ್ಕ್ಲೂಡ್ ಮಾಡಬೇಕು. ನೆಕ್ಸ್ಟ್ ಈಗ ನಾವು ಇರುವುದು ಉದಯೋನ್ಮುಖ ತಂತ್ರಜ್ಞಾನಗಳು. ಈಗ ಇದರಲ್ಲಿ ಬಹಳಷ್ಟು ವಿಷಯಗಳು ನಾವು ಡಿಸ್ಕಸ್ ಮಾಡ್ಲಿಕ್ಕಿದೆ. ಒಂದು, ಎಲೆಕ್ಟ್ರಾನಿಕ್ಸ್ ವಿಭಾಗದಲ್ಲಿ ಈಗಿನ ವಿದ್ಯಾರ್ಥಿಗಳು ಮಾಡಬೇಕಂತ ಹೇಳಿದ್ರೆ ಫಸ್ಟ್ ಗೆ ಸರ್ಕ್ಯೂಟ್ ಡಿಸೈನಿಂಗ್ ಕಾನ್ಸೆಪ್ಟ್ ಕಲಿಬೇಕು. ಅವರು ಅನಲಾಗ್ ಮತ್ತು ಡಿಜಿಟಲ್ ಸರ್ಕ್ಯೂಟ್ ಡಿಸೈನಿಂಗ್ ಕಾನ್ಸೆಪ್ಟ್ ಕಲಿಬೇಕು. ಅದರೊಂದಿಗೆ ಅಟ್ಲೀಸ್ಟ್ 2 ಲೇಯರ್ PCB ಡಿಸೈನಿಂಗ್ ಅಂಡ್ ಫ್ಯಾಬ್ರಿಕೇಶನ್ ಕಾನ್ಸೆಪ್ಟ್ ಕಲಿಬೇಕು. ಕೀ ಕ್ಯಾಡ್ ಅಂತ ಹೇಳಿ ಒಂದು ಓಪನ್ ಸೋರ್ಸ್ ಸಾಫ್ಟ್ವೇರ್ ಇದೆ. ಸೊ ಅದರಲ್ಲಿ ಅಪ್ ಟು 2D ಲೇಯರ್ PCB ಡಿಸೈನ್ ಮಾಡೋದು ಹೇಗೆ, ಸರ್ಕ್ಯೂಟ್ ಡಿಸೈನ್ ಮಾಡೋದು ಹೇಗೆ ಕಲಿಬೇಕು. ಸೊ ಸರ್ಕ್ಯೂಟ್ ಡಿಸೈನ್ ಮಾಡಬೇಕಿದ್ದು ನಾವು ಪ್ರೋಗ್ರಾಮ್ ಬರೆಯುವಾಗ ಹೇಗೆ ಲಾಜಿಕ್ ಯೂಸ್ ಮಾಡ್ತೇವೆ, ಹಾಗೆ ಒಂದು ಸರ್ಕ್ಯೂಟ್ ಡಿಸೈನ್ ಮಾಡಬೇಕಿದ್ದು ಸಹ ಲಾಜಿಕ್ ಬೇಕು. ಸೊ ಒಂದು ಸರ್ಕ್ಯೂಟ್ ರಿಕ್ವೈರ್ಮೆಂಟ್, ಈಗ ನಾವು ಒಂದು ರಿಕ್ವೈರ್ಮೆಂಟ್ ಇದ್ರೆ ಅದನ್ನು ಹೇಗೆ ಅನಲೈಸ್, ಯಾವ್ದೆಲ್ಲ ಕಾಂಪೊನೆಂಟ್ಸ್ ಬೇಕು. ಈಗ ಒಂದು ಪವರ್ ಕನ್ವರ್ಟ್ ಆಗಬೇಕು, 12 ವೋಲ್ಟ್ ಇಂದ 5 ವೋಲ್ಟ್ ಕನ್ವರ್ಟ್ ಆಗಬೇಕಿದ್ರೆ ಹೇಗೆ, ಎಂತ IC ಯೂಸ್ ಮಾಡ್ಕೊಂಡು ಹೇಗೆ ಮಾಡ್ಬೋದು, ಡಯೋಡ್ಸ್ ಗಳ ಯೂಸ್ ಮಾಡ್ಕೊಂಡು ಹೇಗೆ ಮಾಡ್ಬೋದು, ಅದೆಲ್ಲ ನಾವು ಈ ಸರ್ಕ್ಯೂಟ್ ಡಿಸೈನ್ ಅಲ್ಲಿ ಥಿಂಕ್ ಮಾಡಬೇಕು. ನೆಕ್ಸ್ಟ್ ಈಗ ಎಂಬೆಡೆಡ್ ಸಿಸ್ಟಮ್ ಅಂದ್ರೆ ಈಗ ರಾಸ್ಬೆರಿ ಪೈ, ಬೀಗಲ್ ಬೋನ್, ಡಿಫರೆಂಟ್ ಟೈಪ್ ಆಫ್ ಮೈಕ್ರೋ ಕಂಟ್ರೋಲ್, ನೋಟ್ ಅನ್ನು, ನೆಕ್ಸ್ಟ್ ನಮ್ಮ ಆರ್ಡಿನೋ ಹೇಗೂ ಆಲ್ರೆಡಿ ಇದೆ ಮಾರ್ಕೆಟ್ ಅಲ್ಲಿ, ಪಿಕ್ ಇದೆ, ಆರ್ಮ್ ಕಂಟ್ರೋಲರ್ ಇದೆ, ಆರ್ಮ್ ಕಾರ್ಟೆಕ್ಸ್ ಕಂಟ್ರೋಲರ್ ಇದೆ. ಸೊ ಈ ಕಂಟ್ರೋಲರ್ಗಳನ್ನೆಲ್ಲ ಕಂಟ್ರೋಲರ್ಗಳಿಗೆ ಹೇಗೆ ಪ್ರೋಗ್ರಾಮ್ ಬರೀಬಹುದು, ಅದರಿಂದ ಒಂದೊಂದು ಪ್ರಾಜೆಕ್ಟ್, ಅಟ್ಲೀಸ್ಟ್ ಒಂದೊಂದು ಕಂಟ್ರೋಲರ್ ಯೂಸ್ ಮಾಡ್ಕೊಂಡು ಒಂದೊಂದು ಪ್ರಾಜೆಕ್ಟ್ ನಮಗೆ ಮಾಡಬಹುದು. ಸೊ ಇನ್ನೊಂದು ಟ್ರೆಂಡಿಂಗ್ ಟೆಕ್ನಾಲಜಿಗೆ ಮೆಡಿಕಲ್ ಎಲೆಕ್ಟ್ರಾನಿಕ್ಸ್. ನೀವು ಯಾವುದೇ ಒಂದು ಮೆಡಿಕಲ್ ಪ್ರಾಡಕ್ಟ್ ಗಳನ್ನು, ಈಗ ನಾನೊಂದು ಇಂಟ್ರಾ ಆರಲ್ ಸ್ಕ್ಯಾನ್ ಒಂದು ಡೆಂಟಲ್ ಪ್ರಾಡಕ್ಟ್ ಮಾಡಿದ್ದು, ಸೊ ಆ ಪ್ರಾಡಕ್ಟ್ ರಿಲೀಸ್ ಮಾಡ್ಬೇಕಿದ್ರೆ ನಂಗೆ 4 ವರ್ಷ ಟೈಮ್ ತಗೊಂಡಿತ್ತು. ಯಾಕಂತ ಹೇಳಿದ್ರೆ ಮೆಡಿಕಲ್ ಪ್ರಾಡಕ್ಟ್ ಮಾಡುದು ಸುಲಭ, ಅದನ್ನು ಟೆಸ್ಟ್ ಮಾಡಿ ಒಂದು ಪ್ರಾಡಕ್ಟ್ ಆಗಿ ಮಾರ್ಕೆಟ್ಗೆ ತರಬೇಕಿದ್ರೆ ತುಂಬಾ ಕಷ್ಟ ಉಂಟು. ಅದಕ್ಕೆ ತುಂಬಾ ಲೈಸೆನ್ಸ್ ಆಗಬೇಕು, ತುಂಬಾ ರೀತಿಯ ಕಾನ್ಸೆಪ್ಟ್ ಗಳಲ್ಲಿದೆ. ಸೊ ಮೆಡಿಕಲ್ ಎಲೆಕ್ಟ್ರಾನಿಕ್ಸ್ ಗೆ ಹೈ ಡಿಮ್ಯಾಂಡ್ ಇದೆ. ಇನ್ನೊಂದು ವಿಷಯ ನ್ಯಾನೋ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ನಮಗೆ ಗಾತ್ರ, ವೆಚ್ಚ ಎಲ್ಲ ಕಡಿಮೆ ಮಾಡಬಹುದು. ಸೊ ನ್ಯಾನೋ ಟೆಕ್ನಾಲಜಿಯಲ್ಲಿ ಸಹ ಈಗ ಎಲೆಕ್ಟ್ರಾನಿಕ್ಸ್ ಫೀಲ್ಡ್ ಅಲ್ಲಿ ಮಾಡ್ತಿದ್ದಾರೆ. ನೆಕ್ಸ್ಟ್ ಗೆ ಇಂಟರ್ನೆಟ್ ಆಫ್ ಥಿಂಗ್ಸ್ ಎಂಬ ಇನ್ನೊಂದು ಕಾನ್ಸೆಪ್ಟ್ ಇದೆ. ಸೊ ಇಂಟರ್ನೆಟ್ ಆಫ್ ಥಿಂಗ್ಸ್ IoT ಅಂತ ಹೇಳ್ತಾರೆ. ಅದರಲ್ಲಿ ನಮಗೆ ನೋಡ್ MCU ಮತ್ತೆ ESP8266 ಅಂತ ಹೇಳಿದ್ರೆ ಬೇಸಿಕ್ ಬೋರ್ಡ್ಗಳಿದೆ. ರಾಸ್ಬೆರಿ ಪೈ ಸಹ ನಾವು IoT ಗೆ ಯೂಸ್ ಮಾಡಬಹುದು. ಸೊ ಅದಲ್ಲದೆ ನಮ್ದೇ ಓನ್ ಇಥರ್ನೆಟ್ ಮಾಡ್ಯೂಲ್ ಹಾಕಿ, ನಮ್ದೇ ಓನ್ ಕಂಟ್ರೋಲ್, ನಮ್ಗೆ ಓನ್ ಆಗಿ IoT ಬೋರ್ಡ್ ಅನ್ನು ಡಿಸೈನ್ ಮಾಡಬಹುದು. ಈಗ ನಾನೊಂದು ನಮ್ಮ ಒಂದು ಪ್ರಾಡಕ್ಟ್ ಅನ್ನು ನಿಮ್ಗೆ ಇಲ್ಲಿ ತೋರಿಸ್ತೇನೆ. ಇದೀಗ ನಾವು ಈಗ ಮೊನ್ನೆ ಮಾಡಿದ ಒಂದು, ನಮ್ಮ ಕ್ಲೈಂಟ್ ಗೆ ಮಾಡಿದ ಒಂದು ಪ್ರಾಡಕ್ಟ್ ಇದು ರಿಯಾದ್ ಗ್ರೀನ್ ಅಂತ ನಮ್ಮ ಸೌದಿ ಅರೇಬಿಯಾದ ಒಂದು ಕ್ಲೈಂಟ್. ಸೊ ಇವರ ಕಾನ್ಸೆಪ್ಟ್ ಎಂತ ಹೇಳಿದ್ರೆ, ಈಗ ಇದರಲ್ಲಿ ನಾವು ಒಂದು GSM ಸ್ಲಾಟ್ ಇದೆ, ಇಲ್ಲಿ GSM ಸಿಮ್ ಹಾಕ್ತೇವೆ ಈ ಸ್ಲಾಟ್ ಅಲ್ಲಿ. ಸೊ ಇವರಿಗೆ ಇದು GPS ಮಾಡಮ್ಸ್, ಅದರಲ್ಲಿ GPS ಆಪ್ಷನ್ಸ್ ಇದೆ, GSM ಆಪ್ಷನ್ ಇದೆ. ಇವರು ಈಗ ಒಂದು ಫುಡ್ ಕಂಟೈನರ್ ಇದೆ. ಸೊ ಆ ಫುಡ್ ಕಂಟೈನರ್ ಅಲ್ಲಿ ಒಂದು ಟ್ರಕ್ ಅಲ್ಲಿ ಹೋಗ್ತಾ ಇದೆ. ಆ ಫುಡ್ ಕಂಟೈನರ್ ನ ಟೆಂಪರೇಚರ್, ಉಷ್ಣ ಮತ್ತು ಉಷ್ಣಮಾಪನ ನಮಗೆ ಕಂಟಿನ್ಯೂಸ್ ಆಗಿ ಬೇಕು. ಸೊ ಅದರ ಟೆಂಪರೇಚರ್ ಮತ್ತು ಹ್ಯೂಮಿಡಿಟಿ ಪ್ಲಸ್ ಅದರ ಲೊಕೇಶನ್ ನಮಗೆ ಕಂಟಿನ್ಯೂಸ್ ಆಗಿ ಬೇಕು. ಸೊ ಅಲ್ಲಿ ಈ ಸೌದಿಯಲ್ಲಿ ಮರುಭೂಮಿ ಇರುವ ಕಾರಣ ಕೆಲವು ಕಡೆಯಲ್ಲಿ 4G ನೆಟ್ವರ್ಕ್ ಸಿಗುದಿಲ್ಲ, ಖಾಲಿ 2G ಮಾತ್ರ ಸಿಗ್ತದೆ. ಸೊ ಈ ಡಿವೈಸ್ ಹೇಗೆ ಎಂತ ಮಾಡ್ತದೆ ಅಂದ್ರೆ 2G ಇರುವಾಗ ಮೆಸೇಜ್ ನ ರೂಪದಲ್ಲಿ ಉಪಯೋಗ ಗ್ರಾಹಕರಿಗೆ ಕಳಿಸ್ತದೆ. ಅದರನ್ನ ಯಾರು ಯೂಸ್ ಮಾಡ್ತಾರೆ ಅವರಿಗೆ ಮೆಸೇಜ್ ನ ರೂಪದಲ್ಲಿ ಕಳಿಸ್ತದೆ. 4G ಇದ್ರೆ ಆಟೋಮೆಟಿಕ್ ಆಗಿ ಸರ್ವರ್ಗೆ ಅಪ್ಡೇಟ್ ಮಾಡ್ತದೆ. ಸೊ ಆ ಮೆಸೇಜ್ ನ ರೂಪದಲ್ಲಿ ಬಂದೊಂದು ಆಪ್ ಗೆ ಬಂದು ಆಪ್ ಇಂದ ಸರ್ವರ್ಗೆ ಅಪ್ಡೇಟ್ ಆಗ್ತದೆ. ಸೊ ಹಾಗೆ ಇದು ಯೂಸ್ ಆಗ್ತದೆ. ಸೊ ಇದು GPS ಟ್ರ್ಯಾಕರ್ ಪ್ಲಸ್ ವಿತ್ ಟೆಂಪರೇಚರ್ ಅಂಡ್ ಹ್ಯೂಮಿಡಿಟಿ ಮಾನಿಟರಿಂಗ್ ಕಾನ್ಸೆಪ್ಟ್. ಸೊ ಇದೀಗ ಒಂದು IoT ಪ್ರಾಡಕ್ಟ್, ಇದು ಇಂಟರ್ನೆಟ್ ಆಫ್ ಥಿಂಗ್ಸ್ ಕಾನ್ಸೆಪ್ಟ್. ಸೊ ನೆಕ್ಸ್ಟ್ ಬರೋದು ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ ಹಲವು ಪ್ರಾಡಕ್ಟ್ ಅನ್ನು ಮಾಡಬಹುದು. ಈಗ ನಾವೀಗ ಒಂದು ಸ್ಮಾರ್ಟ್ ಡೋರ್ ಎಂಟ್ರಿ ಸಿಸ್ಟಮ್ ಮಾಡಿದ್ದೇವೆ. ಅದರಲ್ಲಿ ಒಂದು ಕ್ಯಾಮರಾ ಇದೆ, ಅದರಲ್ಲಿ ಫೇಸ್ ಮಾಸ್ಕ್ ಡಿಟೆಕ್ಟ್ ಮಾಡ್ತದೆ,
ಫೇಸ್ ವಿತ್ ಮಾಸ್ಕ್ ಫೇಸ್, ಈಗ ನಮ್ಗೆ ಬಯೋಮೆಟ್ರಿಕ್ ಸಿಸ್ಟಮ್ ಅಲ್ಲಿ ವಿತ್ ಮಾಸ್ಕ್ ಅಟೆಂಡೆನ್ಸ್ ರೆಕಗ್ನಿಷನ್ ಮಾಡ್ಲಿಕ್ಕೆ ಕಷ್ಟ. ಫಿಂಗರ್ ಪ್ರಿಂಟ್ ಯೂಸ್ ಮಾಡಬಹುದು, ಬಟ್ ಈಗ ಕೊರೋನಾ ಇರೋ ಕಾರಣ ನಾವು ಟಚ್ ಲೆಸ್ ಕಾನ್ಸೆಪ್ಟ್ ಗೆ ಹೋಗ್ಬೇಕಾಗ್ತದೆ. ಸೊ ಅಲ್ಲಿ ವಿತ್ ಮಾಸ್ಕ್ ಫೇಸ್ ರೆಕಗ್ನಿಷನ್ ಒಂದು ಪ್ರಾಬ್ಲಮ್ ಆಗಿದೆ. ಸೊ ವಿತ್ ಮಾಸ್ಕ್ ನಮ್ಮ ಡಿವೈಸ್ ಅಲ್ಲಿ ವಿತ್ ಮಾಸ್ಕ್ ಫೇಸ್ ರೆಕಗ್ನಿಷನ್ ಮಾಡಬಹುದು, ಮಾಸ್ಕ್ ಡಿಟೆಕ್ಷನ್ ಮಾಡಬಹುದು, ಬಾಡಿ ಟೆಂಪರೇಚರ್ ನೋಡಬಹುದು. ಸೊ ಇದೆಲ್ಲ ಓಕೆ ಆದ್ರೆ ಸ್ಯಾನಿಟೈಸರ್ ಡ್ರಾಪ್ ಬೀಳ್ತದೆ, ಕೈ ಸ್ಯಾನಿಟೈಸರ್ ಇಂದ ಕೈ ವಾಶ್ ಮಾಡಬಹುದು, ನಮ್ಮ ಕೈಯನ್ನು ವಾಶ್ ಮಾಡಬಹುದು. ಅದಾದ್ಮೇಲೆ ಮಾತ್ರ ಡೋರ್ ಓಪನ್ ಆಗ್ತದೆ. ಪ್ಲಸ್ ಈಗ ಒಂದು ಸಂಸ್ಥೆಗೆ ನಾವು ಇದನ್ನು ಕೊಡೋದಾದ್ರೆ ಅಲ್ಲಿ ಅಟೆಂಡೆನ್ಸ್ ಅವರ ದಾಖಲಾತಿಯನ್ನು ಸಹ ಅದು ಅಪ್ಡೇಟ್ ಮಾಡ್ತದೆ. ಸೊ ಇದು ನಮ್ಮ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಾನ್ಸೆಪ್ಟ್ ಯೂಸ್ ಮಾಡಿಕೊಂಡು ನಾವು ಡೆವಲಪ್ ಮಾಡಿದ ಒಂದು ಮಾಡ್ಯೂಲ್. ಸೊ ನೆಕ್ಸ್ಟ್ ವರ್ಚುವಲ್ ರಿಯಾಲಿಟಿ ಮತ್ತು ಆಗ್ಯುಮೆಂಟೆಡ್ ರಿಯಾಲಿಟಿ. ಈಗ ನಾವು ವರ್ಚುವಲ್ ಡೆಂಟಲ್ ಲ್ಯಾಬ್ ಅಂತ ಈಗ ಒಂದು ಇವರು ಮಣಿಪಾಲ್ ಡೆಂಟಲ್ ಅಕಾಡೆಮಿ ಅವರು ಡಿಸೈನ್ ಮಾಡ್ತಾರೆ. ಅವರ ಡೆಂಟಲ್ ಲ್ಯಾಬ್ಗಳು ಈ ಕೊರೋನಾ ಇಂತಹ ಮಹಾಮಾರಿಯ ಸಂದರ್ಭದಲ್ಲಿ, ಕೊರೋನಾ ಸಂದರ್ಭದಲ್ಲಿ ಅವರಿಗೆ ಮಾಡ್ಲಿಕ್ಕೆ ಬಹಳಷ್ಟು ಕಷ್ಟ ಆಗಿತ್ತು ವಿದ್ಯಾರ್ಥಿಗಳು, ಯಾಕೆಂದ್ರೆ ಅದರಲ್ಲಿ ತುಂಬಾ ಇನ್ಸ್ಟ್ರೂಮೆಂಟ್ ಗಳೆಲ್ಲ ಬರ್ತದೆ. ಸೊ ಅವರೆಂತ ಮಾಡಿದ್ರು, ಒಂದು ರೋಬೋಟಿಕ್ ಆರ್ಮ್ ಸೆಟಪ್ ಮಾಡಿ ಒಂದು ಡಮ್ಮಿ ಅಲ್ಲಿ ಡಮ್ಮಿ ಮನುಷ್ಯನನ್ನು ಡಮ್ಮಿ ಹಲ್ಲಿನ ಮಾಡೆಲ್ ಅನ್ನು ಯೂಸ್ ಮಾಡಿ ಆ ರೋಬೋಟಿಕ್ ಆರ್ಮ್ ಅಲ್ಲಿ ಒಂದು ಆಪ್ ಯೂಸ್ ಮಾಡ್ಕೊಂಡು ಆ ರೋಬೋಟಿಕ್ ಆರ್ಮ್ ಅನ್ನು ನಾವು ವರ್ಚುವಲ್ ಆಗಿ ಮೂವ್ ಮಾಡಬೇಕು. ಮೂವ್ ಮಾಡಿ ಇವರ ಲ್ಯಾಬಿನ ಅನಾಲಿಸಿಸ್ ಗಳನ್ನು ಅಲ್ಲಿ ನಾವು ಕಂಡಕ್ಟ್ ಮಾಡ್ಬೇಕು. ಇದಕ್ಕೆ ನಾವೊಂದೀಗ ಮಾದರಿಯನ್ನು ಡೆವಲಪ್ ಮಾಡಿ ಕೊಟ್ಟಿದ್ದೇವೆ. ಸೊ ಅದನ್ನೀಗ ಅಂಡರ್ ಪರೀಕ್ಷೆಯಲ್ಲಿ ಇದೆ, ಅಲ್ಲಿಯ ವಿದ್ಯಾರ್ಥಿಗಳು ಯೂಸ್ ಮಾಡ್ತಿದ್ದಾರೆ. ಸೊ ಅದರಲ್ಲಿ ಕೆಲವು ಸಮಸ್ಯೆಗಳಿವೆ, ಅದಕ್ಕೆಲ್ಲ ನಾವೀಗ ಪರಿಹಾರ ಕಂಡುಹಿಡಿದು ವರ್ಚುವಲ್ ರಿಯಾಲಿಟಿ ಮತ್ತು ಆಗ್ಯುಮೆಂಟ್ ರಿಯಾಲಿಟಿಯಲ್ಲಿ ಬರ್ತದೆ. ಸೊ ಕಮ್ಯುನಿಕೇಶನ್ ಕಾನ್ಸೆಪ್ಟ್ ಅಲ್ಲಿ ಈಗ 5G, ಲೋರಾ ಇದೆಲ್ಲ ಈಗಿನ ಹೊಸ ಕಾನ್ಸೆಪ್ಟ್ಗಳು. ಸೊ ಲೋರಾ ನಾನು ಆಲ್ರೆಡಿ ಹೇಳಿದ್ದೇನೆ. ಪ್ಲಸ್ ನಮ್ದು ಕಂಪನಿಯಲ್ಲಿ ನಾವೀಗ ಒಂದು ಸಿಗ್ನಲ್ ಬೂಸ್ಟರ್ ಎಂಬ ಒಂದು ಕಾನ್ಸೆಪ್ಟ್ ಡೆವಲಪ್ ಮಾಡ್ತೇವೆ. 2G ಅವೈಲೇಬಲ್ ಇದ್ರೆ ಅದಕ್ಕೆ 4G ಮತ್ತು 3G ಮತ್ತು 4Gಗೆ ಆಟೋಮೆಟಿಕ್ ಆಗಿ ಅಪ್ಗ್ರೇಡ್ ಆಗೋ ಕಾನ್ಸೆಪ್ಟ್. ಈಗ ಏರ್ಟೆಲ್ ನವರು, ಜಿಯೋದವರೆಲ್ಲ 3G ಕಾನ್ಸೆಪ್ಟ್ ಅನ್ನು ಬಂದ್ ಮಾಡಿದ್ದಾರೆ, ಓನ್ಲಿ 4G ಇದೆ. ಸೊ ಡೈರೆಕ್ಟ್ ಆಗಿ 4Gಗೆ ಅಪ್ಡೇಟ್ ಮಾಡುವಂತ ಒಂದು ಕಾನ್ಸೆಪ್ಟ್ ಇದೆ. ಇನ್ನೊಂದು ಇಲೆಕ್ಟ್ರಾನಿಕ್ಸ್ ಚಿಪ್ ಡಿಸೈನಿಂಗ್. ಸೊ ಇಲೆಕ್ಟ್ರಾನಿಕ್ಸ್ ಚಿಪ್ ಡಿಸೈನಿಂಗ್ ಸಹ ಈಗ ಬಹಳಷ್ಟು ಬೇಡಿಕೆ ಇದೆ. ಸೊ ಬಟ್ ಅದಕ್ಕೆ ಬೇಕಾದಂತಹ ಮಿಷನ್ಗಳು, ಅದಕ್ಕೆ ಬೇಕಾದ ಉಪಕರಣಗಳು ಬಹಳಷ್ಟು ವೆಚ್ಚ ಇರುವುದ ಕಾರಣ ನಮ್ಮ ಈ ಭಾರತದಲ್ಲಿ ಅದನ್ನು ಅಷ್ಟು ಬೇಗ ಪ್ರಯೋಗ ಮಾಡ್ಲಿಕ್ಕೆ ಬಹಳಷ್ಟು ಕಷ್ಟವಾಗಿದೆ. ಸೊ ಇನ್ನೊಂದು ಕಾನ್ಸೆಪ್ಟ್ ಗೆ ನಮ್ಮ ಕಂಪನಿಯಲ್ಲಿ ನಾವೆಂತ ಮಾಡ್ತಿದ್ದೇವೆ ಅಂದ್ರೆ, ಒಂದು ಟಾಯ್ ಮ್ಯಾನುಫ್ಯಾಕ್ಚರಿಂಗ್ ಅಂದ್ರೆ ಆಟಿಕೆಗಳು, ಮಕ್ಕಳ ಇಲೆಕ್ಟ್ರಾನಿಕ್ಸ್ ಆಟಿಕೆಗಳನ್ನು ಅಭಿವೃದ್ಧಿಪಡಿಸಲು ನಾವೀಗ ಬಹಳಷ್ಟು ಮುತುವರ್ಜಿ ವಹಿಸುತ್ತಿದ್ದೇವೆ. ಈಗ ನಮ್ಮ ಮಾರುಕಟ್ಟೆಯಲ್ಲಿ ಸಿಗುವ ಇಲೆಕ್ಟ್ರಾನಿಕ್ಸ್ ಟಾಯ್ಗಳು ಯಾವುದೇ ಇರಲಿ, ಅದರಲ್ಲಿ ಇರುವ ಪ್ಲಾಸ್ಟಿಕ್ ಬಾಡಿಗಳು ಬೇಕಿದ್ರೆ ನಮಗೆ ಇಂಡಿಯಾದಲ್ಲಿ ಮಾಡಬಹುದು, ಬಟ್ ಒಳಗಿರುವ ಪ್ರಿಂಟೆಡ್ ಸರ್ಕ್ಯೂಟ್ಗಳು ಚೈನೀಸ್ ಆಗಿರ್ತದೆ. ಅದರಲ್ಲಿ ನಾನು ತುಂಬಾ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ ಟಾಯ್ಗಳನ್ನು ಓಪನ್ ಮಾಡಿ ಅದರ ಸರ್ಕ್ಯೂಟ್ ನೋಡಿದ್ದೇನೆ. ಅದರಲ್ಲಿರುವ ಬಾಕಿ ಉಳಿದ ಎಲ್ಲಾ ಸರ್ಕ್ಯೂಟ್ ಡಿಸೈನ್ ಆಗ್ಲಿ, PCB ಆಗ್ಲಿ, ಉಳಿದ ಎಲ್ಲಾ ಕಾಂಪೊನೆಂಟ್ಗಳು ಸಹ ನಮ್ಗೆ ಸಿಗ್ತದೆ. ಬಟ್ ನಮಗೆ ಕಮ್ಯುನಿಕೇಶನ್ ಅಂದ್ರೆ ಈಗ ರಿಮೋಟ್ ಕಾರ್ ಅಂತ ಹೇಳುವಾಗ ರಿಮೋಟ್ಗೆ ಮತ್ತು ಕಾರಿಗೆ ನೊಳಗೆ ಕಮ್ಯುನಿಕೇಶನ್ ಮಾಡ್ಲಿಕ್ಕೆ ಯೂಸ್ ಮಾಡುವಂತಹ RF ಮಾಡ್ಯೂಲ್, ಅದು ಅವರೊಂದು ಬ್ಲಾಕ್ ಇಂಕ್ ಹಾಕಿ ಬಂದ್ ಮಾಡಿರ್ತಾರೆ. ನಮ್ಗೆ ಅದನ್ನು ಓಪನ್ ಮಾಡ್ಲಿಕ್ಕೂ ಆಗುದಿಲ್ಲ, ಅದು ಯಾವ IC ಅಂತ ನೋಡ್ಲಿಕ್ಕೆ ಆಗುದಿಲ್ಲ, ಅದು ಅವ್ರು ಬಂದ್ ಮಾಡಿರ್ತಾರೆ, ಅದು ಬ್ಲಾಕ್ ಇಂಕ್ ಹಾಕಿ ಬಂದ್ ಮಾಡಿರ್ತಾರೆ. ಸೊ ನಾವು ನಮ್ದೇ ಓನ್ ಆದ ಒಂದು RF ಕಾನ್ಸೆಪ್ಟ್ ಈಗ ಡಿಸೈನ್ ಮಾಡೋ ಪ್ಲಾನ್ ಅಲ್ಲಿ ಇದ್ದೇವೆ. ಸೊ ಈಗ NRF, RF ಕಾನ್ಸೆಪ್ಟ್ ಗಳು ಆಲ್ರೆಡಿ ಇದೆ ಮಾರ್ಕೆಟ್ ಅಲ್ಲಿ, ಡಿಫರೆಂಟ್ ಫ್ರೀಕ್ವೆನ್ಸಿಯಲ್ಲಿ ವರ್ಕ್ ಆಗುವಂತಹ RF ಮಾಡ್ಯೂಲ್ಗಳು ಇವೆ. ಬಟ್ ಲೋ ಕಾಸ್ಟ್ ಅಲ್ಲಿ, ಆದಷ್ಟು ಕಡಿಮೆ ವೆಚ್ಚದಲ್ಲಿ ಒಂದು RF ಡಿಸೈನ್ ಹೇಗೆ ಮಾಡಬಹುದು ಎಂಬ ಒಂದು ಕಾನ್ಸೆಪ್ಟ್ ನಾವೀಗ ಇದು ಮಾಡ್ತಿದ್ದೇವೆ. ಸೊ ಅದಕ್ಕೆ ನಾವೀಗ NITK ಅಲ್ಲಿ ಒಬ್ರು ಪ್ರೊಫೆಸರ್ ಒಟ್ಟಿಗೆ ಟೈ ಅಪ್ ಆಗಿಕೊಂಡು ನಾವೀಗ ನಮ್ಮ ಸಂಸ್ಥೆಯಲ್ಲಿ ಅದರ ಬಗ್ಗೆ ರಿಸರ್ಚ್ ಮಾಡ್ತಿದ್ದೇವೆ. ಸೊ ನಮ್ಮ ಪ್ಲಾನ್ ಈಗ ಚೈನಾದಿಂದ ಬರುವ ಟಾಯ್ಸ್ ಗಳು ಯಾವ ವೆಚ್ಚದಲ್ಲಿ ಇಂಡಿಯಾದ ಮಾರ್ಕೆಟ್ಗೆ ಬರ್ತದೆ ಅದಕ್ಕಿಂತಲೂ ಕಡಿಮೆಯಾಗಿ ನಮ್ಮ ಇಂಡಿಯಾದಲ್ಲೇ ನಾವೇ ಒಂದು ಟಾಯ್ಸ್ ಮ್ಯಾನುಫ್ಯಾಕ್ಚರ್ ಮಾಡೋ ಕಾನ್ಸೆಪ್ಟ್ ಅಲ್ಲಿ. ಸೊ ಇದರಲ್ಲಿ ನಮಗೆ ಎಲ್ಲಾ ರೀತಿಯ ಉಳಿದ ಎಲ್ಲಾ ಪಾರ್ಟ್ಗಳು ನಮಗೆ ಕಡಿಮೆ ವೆಚ್ಚದಲ್ಲಿ ಮಾಡಬಹುದು. ಒಂದು ಬಿಟ್ಟು ಆ ಕಮ್ಯುನಿಕೇಶನ್ ಪಾರ್ಟ್ ಮಾತ್ರ ನಮಗೆ ಮಾಡ್ಲಿಕ್ಕೆ ಈಗ ತುಂಬಾ ಕಷ್ಟವಾಗುತ್ತದೆ. ಸೊ ಅದರ ಪಾರ್ಟಿಗೆ ನಮ್ದೀಗ ರಿಸರ್ಚ್ ನಡೀತಾ ಉಂಟು. ಇನ್ನೊಂದು ಈಗ ಕಂಪ್ಯೂಟರ್ ಸೈನ್ಸ್ ವಿಭಾಗದಲ್ಲಿ ಆದ್ರೆ ಡಾಟಾ ಸೈನ್ಸ್ ನಲ್ಲಿ ಹಲವು ಪ್ರಾಜೆಕ್ಟ್ ಗಳನ್ನು ನಮಗೆ ಮಾಡಬಹುದು. ಡಾಟಾ ಸೈನ್ಸ್ ವಿಭಾಗ ಬಹಳಷ್ಟು ಎಮರ್ಜಿಂಗ್ ಆಗಿದೆ. ಸೊ ಡಾಟಾ ಸೈನ್ಸ್ ಅಲ್ಲಿ ಎಲ್ಲಾ ಕಂಪನಿಗಳು, IT ಕಂಪನಿಗಳಲ್ಲಿ ಸಹ ಡಾಟಾ ಅನಾಲಿಸಿಸ್ಟ್ಗಳು ಬೇಕು. ಸೊ ಡಾಟಾ ಸೈನ್ಸ್ ಅಲ್ಲಿ ಮಿಷನ್ ಲರ್ನಿಂಗ್, ಡೀಪ್ ಲರ್ನಿಂಗ್ ಕಾನ್ಸೆಪ್ಟ್ ಗಳು ಬಹಳಷ್ಟು ಟ್ರೆಂಡಿಂಗ್ ಆಗಿದೆ ಈಗ. ಸೊ ಮಿಷನ್ ಲರ್ನಿಂಗ್ ಅಲ್ಲಿ ನಿಮ್ಗೆ ಅಲ್ಗೋರಿಥಮ್ SVM ಆಗಿರ್ಲಿ, KNN ಆಗಿರ್ಲಿ, CNN, RNN, LSTM ಎಲ್ಲ ಅಲ್ಗೋರಿಥಮ್ ಯೂಸ್ ಮಾಡಿಕೊಂಡು ಪ್ರೆಡಿಕ್ಷನ್ ಮಾಡಬಹುದು, ರೆಕಗ್ನಿಷನ್ ಮಾಡಬಹುದು, ಇದೆಲ್ಲ ಮಾಡಬಹುದು. ಸೊ ಈಗ ನಮ್ಗೊಂದು ಡಾಟಾ ಸೆಟ್ ಸಿಕ್ಕಿದ್ರೆ ಅದರಲ್ಲಿ ಹಲವು ರೀತಿಯ ಡಾಟಾ ಅನಾಲಿಸಿಸ್ ಗಳನ್ನು ನಮಗೆ ಮಾಡಬಹುದು. ಈಗ ಬ್ಯಾಂಕಿಂಗ್ ಕ್ಷೇತ್ರಗಳಲ್ಲಿ ಆಗಿರಲಿ, IT ಕ್ಷೇತ್ರಗಳಲ್ಲಿ ಡಾಟಾ ಸೈನ್ಸ್ ಗೆ ಬಹಳಷ್ಟು ಡಿಮ್ಯಾಂಡ್ ಇದೆ. ನೆಕ್ಸ್ಟ್ ಫುಲ್ ಸ್ಟಾಕ್ ಡೆವಲಪ್ಮೆಂಟ್ ಅಂತ ಹೇಳಿ ನಾನು ಆಲ್ರೆಡಿ ಹೇಳಿದೆ. ಈ ಗೋಪಾಲ್ ಕೃಷ್ಣ ಅವರೇ, ಒಂದ್ ನಿಮಿಷ, ನಾನು ಅವರಿಗೆ ಸ್ಟೂಡೆಂಟ್ಸ್ ಗೆ ಕೆಲವರಿಗೆ ಒಂದು ವಿಷಯವನ್ನು ಹೇಳಿ ಮತ್ತೆ ನಿಮ್ಗೆ ಇದ್ ಮಾಡ್ತೇನೆ. ಇಲ್ಲಿ ಸ್ಪೀಕರ್ ಮೈಕ್ ಕನೆಕ್ಷನ್ ಇಲ್ಲ ಅಲ್ಲಿ, ಹಾಗೆ ಒಂದ್ ನಿಮಿಷ ತಡೀರಿ, ಒಂದ್ ನಿಮಿಷ, ಮತ್ತೆ ಕಂಟಿನ್ಯೂ ಮಾಡಿ ತಡೀರಿ. ಡೋಂಟ್ ಸ್ಟಾಪ್ ಶೇರಿಂಗ್ ಅ ಸ್ಕ್ರೀನ್, 1 minute.
ಹಾ ಹೇಳ್ಬೋದು. ನಾನು ಅವರಿಗೆ ಕ್ವಿಕ್ ಕ್ವೆಶನ್ಸ್ ಕೇಳ್ತಾ ಇದ್ದೆ, ನೀವೇನೇನ್ ಪಾಠ ಮಾಡಿದ್ರಿ ಏನು ಎತ್ತ ಅಂತ ಹೇಳಿ. ಅದಕ್ಕೆ ಸೊ ಸರಿ ಉತ್ತರ ಕೊಟ್ಟವರಿಗೆ ಒಂದು ಗುಡಿ ಉಂಟು ಅಂತ ಹೇಳಿ. ಸೊ ಅದೇ ಕಂಟಿನ್ಯೂ ಮಾಡ್ಬೋದಾ? ಮಾಡಿ ಸರ್, ಮಾಡಿ ಮಾಡಿ. ಈಗ ನಾವು ಕಂಪ್ಯೂಟರ್ ಸೈನ್ಸ್ ವಿಭಾಗದಲ್ಲಿ ಚರ್ಚಿಸ್ತಾ ಇದ್ದೇವೆ. ಅಲ್ಲಿ ಈಗ ಸ್ಪೀಚ್ ಅಂಡ್ ಇಮೇಜ್ ಪ್ರೊಸೆಸಿಂಗ್ ಎಂಬ ಇನ್ನೊಂದು ಕಾನ್ಸೆಪ್ಟ್ ಇದೆ. ಸೊ ಈಗ ಸ್ಪೀಚ್ ಪ್ರೊಸೆಸಿಂಗ್ ಅಲ್ಲಿ ಹಲವು ರೀತಿಯ ಕಾನ್ಸೆಪ್ಟ್ ಗಳು ನಿಮ್ಗೆ ಬರ್ತಾ ಇದೆ. ಈವನ್ ಡಾಟಾ ಸೈನ್ಸ್ ಅಲ್ಲಿ ಈಗ ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್ ಎಂಬ ಒಂದು ಕಾನ್ಸೆಪ್ಟ್ ಸಹ ಇದೆ. ನಾವು ಆಲ್ರೆಡಿ ಹೇಳಿದ್ದೇವೆ ಬ್ಲಾಕ್ ಚೈನ್ ಬಗ್ಗೆ, ನಾನು ಆಗ ಹೇಳಿದೆ ಕ್ರಿಪ್ಟೋ ಕರೆನ್ಸಿ, ಬಿಟ್ ಕಾಯಿನ್ ಎಲ್ಲ ಯೂಸ್ ಮಾಡ್ತಿದ್ದಾರೆ. ನೆಕ್ಸ್ಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಾನ್ಸೆಪ್ಟ್, ವರ್ಚುವಲ್ ರಿಯಾಲಿಟಿ, ನಮ್ದು ವರ್ಚುವಲ್ ಡೆಂಟಲ್ ಲ್ಯಾಬ್ ನ ವರ್ಚುವಲ್ ರಿಯಾಲಿಟಿ ಕಾನ್ಸೆಪ್ಟ್ ಡೆವಲಪ್ ಮಾಡಿದ್ದೇವೆ. ಸೊ ಮೆಕಾಟ್ರಾನಿಕ್ಸ್ ವಿಭಾಗ ನೋಡಿದವ್ರೆ ಅದ್ರಲ್ಲಿ ಈಗ ರೋಬೋಟಿಕ್ಸ್ ಮತ್ತು ಆಟೋಮೇಷನ್ ಅಲ್ಲಿ ತುಂಬಾ ಕಾನ್ಸೆಪ್ಟ್ ಮಾಡೋದು. ಈಗ ನಾವು ನಿಟ್ಟೆ ಇಂಜಿನಿಯರಿಂಗ್ ಕಾಲೇಜಿನ ಸಂಯೋಗದೊಂದಿಗೆ ರೋಬೋಟಿಕ್ಸ್ ವೆಲ್ಡಿಂಗ್ ಮಿಷನ್, 6 ಆಕ್ಸಿಸ್ ರೋಬೋಟಿಕ್ಸ್ ವೆಲ್ಡಿಂಗ್ ಮಿಷನ್ ಮಾಡ್ತಿದ್ದೇವೆ. ಸೊ ಈ ವೆಲ್ಡಿಂಗ್ ಮಿಷನ್ ಗೆ ನಾವು ಆವಿಷ್ಕಾರ ಮಾಡುದು ಒಂದು ವಿ ವ್ಯಾಕ್ಯೂಮ್ ಅಂತ ಒಂದು ಕಂಪನಿ, ನನ್ನ ಒಬ್ರು ಫ್ರೆಂಡಿನ ಕಂಪನಿ ಅದು. ಅವರು ಇಂಡಿಯಾದಲ್ಲಿ ಒನ್ ಆಫ್ ದ ಲಾರ್ಜೆಸ್ಟ್ ವ್ಯಾಕ್ಯೂಮ್ ಮ್ಯಾನುಫ್ಯಾಕ್ಚರ್ಸ್. ಈ ವ್ಯಾಕ್ಯೂಮ್ ಫ್ರೈಯರ್ ಅಂತ ಬರ್ತದೆ. ಫುಡ್ ಅನ್ನು ಎಣ್ಣೆ, ಈಗ ನಮ್ಮ ಬನಾನಾ ಇರ್ಬೋದು, ಜಾಕ್ ಫ್ರೂಟ್ ಇರ್ಬೋದು, ಎಣ್ಣೆ ಇಲ್ಲದೆ ಫ್ರೈ ಮಾಡುವಂತಹ ಒಂದು ಕಾನ್ಸೆಪ್ಟ್, ವ್ಯಾಕ್ಯೂಮ್ ಯೂಸ್ ಮಾಡ್ಕೊಂಡು ಫ್ರೈ ಮಾಡುವಂತ ಕಾನ್ಸೆಪ್ಟ್. ಸೊ ಆ ಒಂದು ಮಿಷನ್ ಗೆ ಅವರಿಗೆ ಒಂದು ಮಾಡ್ಬೇಕಿರೋ ಒಂದು 10-15 ಲಕ್ಷ ರೂಪಾಯಿ ಖರ್ಚಿದೆ. ಅದನ್ನು ಅವರೊಂದು 20-25 ಲಕ್ಷ ರೂಪಾಯಿಗೆ ಅದನ್ನು ಮಾರಾಟ ಮಾಡ್ತಾರೆ. ಸೊ ಅದಕ್ಕೆ ಅಲ್ಲಿ ಒಂದು ಸಮಸ್ಯೆ ಅವರಿಗೆ ಬರುದು ವೆಲ್ಡಿಂಗ್. ಸೊ ಎಲ್ಲಾ ಏರಿಯಾದಲ್ಲಿ ಸಹ ಮನುಷ್ಯರಿಗೆ ವೆಲ್ಡಿಂಗ್ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ಆ ಮಿಷನ್ ವೆಲ್ಡಿಂಗ್ ಮಾಡುವಾಗ ಅವರಿಗೆ ರೋಬೋಟಿಕ್ ವೆಲ್ಡಿಂಗ್ ಮಿಷನ್ ನ ಅಗತ್ಯವಿದೆ. ಸೊ ಅವರು ಈ ಪ್ರಾಜೆಕ್ಟ್ ಗೆ ಫಂಡ್ ಮಾಡ್ತಿದ್ದಾರೆ. ಸೊ ಅವರಿಗೋಸ್ಕರ ನಾವೀಗ ರೋಬೋಟಿಕ್ ವೆಲ್ಡಿಂಗ್ ಮಿಷನ್ ಅನ್ನು ನಾವು ಒಂದು ಡಿಸೈನ್ ಮಾಡ್ತಿದ್ದೇವೆ. ನೆಕ್ಸ್ಟ್ ನಮ್ದು CNC ಎಂಗ್ರೇವರ್ ನಾವು ಡಿಸೈನ್ ಮಾಡಿದ್ದೇವೆ. 2 ಮಾಡೆಲ್ ಉಂಟು CNC ಎಂಗ್ರೇವರ್. ಅದರಲ್ಲಿ ಆಕ್ರಿಲಿಕ್ ಲೆಟರ್ ಕಟ್ ಮಾಡಬಹುದು, 2 ಲೇಯರ್ PCB ಡಿಸೈನ್ ಮಾಡಬಹುದು, ಎಲ್ಲ ಮಾಡಬಹುದು. ಸೊ ಈ ಕಾನ್ಸೆಪ್ಟ್ ಇದೆ. ಮತ್ತೆ ನಮ್ದೇ ಆದ ಒಂದು 3D ಪ್ರಿಂಟರ್ಸ್ ನಾವು ಡಿಸೈನ್ ಮಾಡಿದ್ದೇವೆ. ಸೊ ಇದೆಲ್ಲ ಮೆಕಾಟ್ರಾನಿಕ್ಸ್ ವಿಭಾಗದಲ್ಲಿ ನಮಗೆ ಮಾಡಬಹುದು. ಸೊ ಕಾಲೇಜುಗಳಲ್ಲಿ ಯೋಜನೆಗಳ ಪ್ರಾಮುಖ್ಯತೆ ಅಂತ, ಇಂಥ ಪ್ರಾಜೆಕ್ಟ್ ಮಾಡೋದ್ರಿಂದ ಮಕ್ಕಳಿಗೆ ಎಂತ ಬೆನಿಫಿಟ್ ಸಿಗ್ತದೆ? ಒಂದು, ಕಾಲೇಜ್ ಲೆವೆಲ್ ಅಲ್ಲೇ ಒಂದು ಜಾಬಿಗೆ ಸೇರೋಕ್ಕಿಂತ ಮುಂಚೆ ಕಾಲೇಜ್ ಲೆವೆಲ್ ಅಲ್ಲಿ ಅವರಿಗೆ ವೃತ್ತಿ ಪರಿಚಯ ಆಗ್ತದೆ, ಅಂದ್ರೆ ವರ್ಕ್ ಎಕ್ಸ್ಪೀರಿಯನ್ಸ್ ಆಗ್ತದೆ ಅವರಿಗೆ. ಎಷ್ಟು ತಾನಾಗ್ಲೇ ಹೇಳಿದೆ, ನನ್ನದು ಫಾರ್ಮುಲಾ ನಿಮ್ಗೆ ಹೇಳಿದೆ, ನಾವು ಎಷ್ಟು ಪ್ರಾಜೆಕ್ಟ್ ಮಾಡ್ತೇವೆ ದಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ನಮ್ಮ ನಮ್ಮ ವರ್ಕ್ ಎಕ್ಸ್ಪೀರಿಯನ್ಸ್. ಸೊ ಎಷ್ಟು ನೀವು ನಿಮ್ಗೆ ಕೂಡುವಷ್ಟು ಪ್ರಾಜೆಕ್ಟ್ ಮಾಡಿ ಅಷ್ಟು ನಿಮಗೆ ನಾಲೆಜ್ ಇಂಪ್ರೂವ್ ಆಗ್ತದೆ. ಕೆಲವು ಮಕ್ಕಳಿದ್ದಾರೆ, ಅವರು ಕೆಲವು ಆನ್ಲೈನ್ ಕೋರ್ಸ್ಗಳಿಗೆಲ್ಲ ಜಾಯ್ನ್ ಆಗ್ತಾರೆ. ಬಟ್ ಈ ಒಂದು ಕೋರ್ಸ್ ಮಾಡೋದ್ರಿಂದ ನಿಮ್ಗೆ ಒಂದು ಪೈಥಾನ್ ಎಂಬ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ನೀವು ಕಲಿತೀರಿ, ಒಂದು ಕೋರ್ಸ್ ಮಾಡ್ತೀರಿ. ಸೊ ಪೈಥಾನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕೋರ್ಸ್ ಮಾಡೋದ್ರಿಂದ ಪೈಥಾನ್ ಅಲ್ಲಿ ಎಂತ ಉಂಟು ಅಂತ ನಿಮ್ಗೆ ಗೊತ್ತಾಗುದು ಅಷ್ಟೇ, ಪೈಥಾನ್ ಅನ್ನು ಹೇಗೆ ಯೂಸ್ ಮಾಡುದು ಅಂತ ಗೊತ್ತಾಗುದು. ಸೊ ಪೈಥಾನ್ ಅನ್ನು ಹೇಗೆ ಯೂಸ್ ಮಾಡಬೇಕು ಅಂತ ನೀವು ಕಲಿಯುವುದಾದ್ರೆ ನೀವು ಹಲವು ಪ್ರಾಜೆಕ್ಟ್ ಗಳನ್ನು, ಹಲವು ಯೋಜನೆಗಳನ್ನು ಮಾಡಬೇಕು. ಸೊ ಈಗ ಪೈಥಾನ್ ನಮಗೆ ವೆಬ್ ಅಲ್ಲಿ ಸಹ ಯೂಸ್ ಮಾಡಬಹುದು, ಅದೇ ರೀತಿ ರಾಸ್ಬೆರಿ ಪೈ ಅಂತ ಹಾರ್ಡ್ವೇರ್ ಅಲ್ಲಿ ಸಹ ಯೂಸ್ ಮಾಡಬಹುದು. ಇವನ್ ಈಗ ಪೈ ಡ್ರಾಯ್ಡ್ ಅಂತ ಬಂದಿದೆ, ಮೊಬೈಲ್ ಆಪ್ಗೂ ಸಹ ಪೈಥಾನ್ ಅನ್ನು ಯೂಸ್ ಮಾಡಬಹುದು. ಸೊ ಪೈಥಾನ್ ಎಂಬ ಒಂದು ಕಾನ್ಸೆಪ್ಟ್ ಅಷ್ಟು ಫ್ಲೆಕ್ಸಿಬಲ್ ಆಗಿದೆ. ಸೊ ಇದನ್ನು ನಾವು ಖಾಲಿ ಒಂದು ಕೋರ್ಸ್ ಅಲ್ಲಿ ಕಲಿತ್ರೆ ಪೈಥಾನ್ ನ ಸಿಂಟ್ಯಾಕ್ಸ್ ಕಲಿಬಹುದು, ಅದೇ ಲೂಪ್, ಅದೇ ಎಲ್ಲಾ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಗಳಲ್ಲಿ ಡಾಟಾ ಟೈಪ್ಸ್ ಬರ್ತದೆ, ಲೂಪ್ಸ್ ಬರ್ತದೆ, ಎಲ್ಲ ಬರ್ತದೆ. ಬಟ್ ಅದನ್ನು ಹೇಗೆ ಒಂದು ಪ್ರಾಜೆಕ್ಟ್ ಅಲ್ಲಿ ಇಂಪ್ಲಿಮೆಂಟ್ ಮಾಡಬಹುದು, ಅದ್ರಲ್ಲಿ ಯಾವ್ದೆಲ್ಲ ಲೈಬ್ರರೀಸ್ ಇದೆ, ಆ ಲೈಬ್ರರೀಸ್ ಅನ್ನು ನಮ್ಮ ಸಿಸ್ಟಮ್ ಗೆ ಹೇಗೆ ಇನ್ಸ್ಟಾಲ್ ಮಾಡುದು, ಅದರಿಂದ ಹೇಗೆ ನಾವು ಲೈಬ್ರರಿಯಿಂದ ನಮ್ಮದೇ ಓನ್ ಆದ ಲೈಬ್ರರಿ ಹೇಗೆ ಕ್ರಿಯೇಟ್ ಮಾಡಬಹುದು. ಈಗ ಗಿಟ್ ಹಬ್ ಅಲ್ಲಿ ನಿಮಗೆ ಹಲವು ರೀತಿಯ ಆಪ್ಷನ್ ಇದೆ. ಗಿಟ್ ಹಬ್ ಅಕೌಂಟ್ ನೀವೇ ಕ್ರಿಯೇಟ್ ಮಾಡಿ ನಿಮ್ಮ ಪ್ರಾಜೆಕ್ಟ್ ನಿಮಗೆ ಸಹ ಅಲ್ಲಿ ಪಬ್ಲಿಷ್ ಮಾಡಬಹುದು. ಸೊ ವೃತ್ತಿ ಪರಿಚಯದ ಬೆಳವಣಿಗೆ ಅತ್ಯಗತ್ಯ ಇದೆ. ನೆಕ್ಸ್ಟ್, ಉದ್ಯಮಶೀಲತೆಯ ಬೆಳವಣಿಗೆ. ಈಗ ನಾವು ಇಂತಹ ಪ್ರಾಜೆಕ್ಟ್ ಗಳನ್ನು ತುಂಬಾ ಮಾಡ್ಲಿಕ್ಕೆ ಅವಕಾಶ ಮಕ್ಕಳಿಗೆ ಮಾಡಿಕೊಟ್ರೆ ಕಾಲೇಜುಗಳಲ್ಲಿ, ಅದರಿಂದ ನಾಳೆ 1-2 ಉದ್ಯಮಿಗಳು ಮೇಲೆ ಬರ್ಬೋದು, 1-2 ಜಾಸ್ತಿ ಬರ್ಬೋದು. ಯಾಕೆಂತ ಹೇಳಿದ್ರೆ ಈಗ ಹೆಚ್ಚಿನ ಮಕ್ಕಳು ಸಹ, ಇಂಜಿನಿಯರಿಂಗ್ ಮಾಡುವ ಮಕ್ಕಳು ಸಹ ಫಿನಾನ್ಷಿಯಲಿ ಸ್ಟ್ರಾಂಗ್ ಇರ್ತಾರೆ. ಅವರ ಮನೆಯಲ್ಲಿ ಹಣಕ್ಕೆ ಅಷ್ಟೆಂತ ಕೊರತೆ ಇರೋದಿಲ್ಲ, ಒಂದು 50% ಸಹ ಫಿನಾನ್ಷಿಯಲಿ ಸ್ಟ್ರಾಂಗ್ ಇರ್ತಾರೆ. ಸೊ ಅವರಿಗೆ ನಾಳೆ ಒಂದು ಸ್ವಂತವಾದ ಒಂದು ಉದ್ಯಮ ಮಾಡುವ ಹಂಬಲ ಇದ್ದರೆ ಇಂತಹ ಯೋಜನೆ ಮಾಡುವುದರಿಂದ ಅವರಿಗೆ ಬಹಳಷ್ಟು ಗುಣ ಸಿಗ್ತದೆ. ಇನ್ನೊಂದು, ಪುಸ್ತಕದಿಂದ ವಾಸ್ತವದ ಕಡೆಗೆ, ಅಂದ್ರೆ ನಿಜ. ಈಗ ನಾವು ಒಂದು ಖಾಲಿ ಪುಸ್ತಕದ ಬದನೆಕಾಯಿ ಮಾಡುವ ಬದಲು ಆ ಪುಸ್ತಕದಲ್ಲಿರುವ ಕಾನ್ಸೆಪ್ಟ್ ಅನ್ನು, ಈಗ ಫಾರ್ ಎಕ್ಸಾಂಪಲ್ ನಾವು ನಮ್ಮ ರೆಕ್ಟಿಫೈರ್ ಅಂತ ನಾವು ಪುಸ್ತಕದಲ್ಲಿ ಕಲಿತೇವೆ. ಬಟ್ ರೆಕ್ಟಿಫೈರ್ ಅನ್ನು ಹೇಗೆ ಡಿಸೈನ್ ಮಾಡುದು? ಒಂದು AC ಇಂದ DC ಮಾಡ್ಲಿಕ್ಕೆ ರೆಕ್ಟಿಫೈರ್ ಬೇಕು. ಬ್ರಿಡ್ಜ್ ರೆಕ್ಟಿಫೈರ್ ಉಂಟು, ಹಾಫ್ ವೇವ್ ರೆಕ್ಟಿಫೈರ್ ಉಂಟು, ಫುಲ್ ವೇವ್ ರೆಕ್ಟಿಫೈರ್ ಉಂಟು. ಅದನ್ನು ಡಯೋಡ್ ಯೂಸ್ ಮಾಡ್ಕೊಂಡು ಮಾಡಬಹುದು, IC ಯೂಸ್ ಮಾಡ್ಕೊಂಡು ಮಾಡಬಹುದು. ಹೇಗೆ ಮಾಡಬಹುದು ಅದು ಯಾರಿಗೆ ಗೊತ್ತಿಲ್ಲ. ಲೀನಿಯರ್ ಐಸಿಸ್ ಅಂತ ಸಬ್ಜೆಕ್ಟ್, ಈಗ 555 ಟೈಮರ್ ನ ಬಗ್ಗೆ ನಾವು ಲೀನಿಯರ್ ಐಸಿ ಅಲ್ಲಿ ಕಲಿತೇವೆ. ಆ 555 ಟೈಮರ್ IC ಯಾಕೆ ಯೂಸ್ ಆಗ್ತದೆ ಗೊತ್ತಿಲ್ಲ. ಹೆಚ್ಚಿನವರಿಗೂ ಸಹ ಕೆಪಾಸಿಟರ್ ಯಾಕೆ, ಕೆಪಾಸಿಟರ್ ಚಾರ್ಜಿಂಗ್ ಡಿಸ್ಚಾರ್ಜಿಂಗ್ ಮಾಡ್ತೇವೆ, ಬ್ಲಾಕಿಂಗ್ ಗೆ ಮಾಡ್ತೇವೆ, ಹಲವು ಟೈಪ್ ಯೂಸ್ ಇದೆ. ಈಗ ಕೆಪಾಸಿಟರ್ ಅಲ್ಲಿ ಡ್ರಮ್ ಟೈಪ್ ಇದೆ, ಪ್ಲೇಟ್ ಟೈಪ್ ಇದೆ. ಇದೆಲ್ಲ ಎಲ್ಲಿ ಯೂಸ್ ಆಗ್ತದೆ ಎಂಬ ನಾಲೆಜ್ ಯಾರಿಗೂ ಇರುವುದಿಲ್ಲ. ಯಾಕೆಂತ ಹೇಳಿದ್ರೆ ಕೇವಲ ಪುಸ್ತಕದ ಜ್ಞಾನ ಇರ್ತದೆ, ಅವರಿಗೆ ಪ್ರಾಯೋಗಿಕ ನಾಲೆಜ್ ಇರುವುದಿಲ್ಲ. ಸೊ ಇದು ನಮಗೆ ಯೋಜನೆ ಮಾಡುವುದರಿಂದ ಈ ಒಂದು ಲಾಭ ಸಹ ಇರ್ತದೆ. ಇನ್ನೊಂದು, ನಾಯಕತ್ವ, ಸಮಯ ಪ್ರಜ್ಞೆ, ಜವಾಬ್ದಾರಿತನ, ಸರಿಯಾಗಿ ಬಂಡವಾಳ ವಿನಿಯೋಗ. ಅಂದ್ರೆ ಒಂದು ಯೋಜನೆ ಮಾಡುವಾಗ ಒಂದು ಗುಂಪು, ಒಳ್ಳೆಯಾದ ಒಂದು ಗುಂಪು ಮಾಡುತ್ತೇವೆ, ಅದರಲ್ಲಿ ಒಬ್ಬರಿಗೆ ನಮಗೆ ನಾಯಕತ್ವ ಬೆಳವಣಿಗೆ ಆಗ್ಲಿಕ್ಕೆ ಇರುವಂತಹ ಒಂದು ಸದಾವಕಾಶ ಸಹ ಸಿಗ್ತದೆ.
ಇವನ್ ಒಂದು ಯೋಜನೆ ಮಾಡುವಾಗ ಒಂದು ಸಮಯ, ಒಂದು ಟೈಮ್ ಲೈನ್ ಅಂತ ಹೇಳ್ತೇವೆ ಇಂಗ್ಲಿಷ್ ಅಲ್ಲಿ, ಸಮಯವನ್ನು ನಿಗದಿಪಡಿಸ್ತೇವೆ. ಈಗ ಸಮಯ ಪ್ರಜ್ಞೆ, ಒಂದು ವರ್ಕ್ ಅನ್ನು ಟಾರ್ಗೆಟ್ ಅಲ್ಲಿ ಹೇಗೆ ಮುಗಿಸಬಹುದು ಎಂಬ ಕಾನ್ಸೆಪ್ಟ್ ಸಹ ಬರ್ತದೆ. ಇವನ್ ಒಂದು ಯೋಜನೆ ಮಾಡುವಾಗ ಅದು ಜವಾಬ್ದಾರಿ ಇರ್ತದೆ, ಆ ಯೋಜನೆಯನ್ನು ಈ ದಿವಸದೊಳಗೆ ಮುಗಿಸ್ಬೇಕು, ಆ ಜವಾಬ್ದಾರಿತನ ಸಹ ಬರ್ತದೆ. ಪ್ಲಸ್ ನಮಗೆ ಒಂದು ಯೋಜನೆಗೆ ಹೇಗೆ ಯಾವ ರೀತಿಯಲ್ಲಿ ಬಂಡವಾಳವನ್ನು ಸರಿಯಾಗಿ ವಿನಿಯೋಗಿಸಬಹುದು, ಈ ಜ್ಞಾನವು ಸಹ ನಮಗೆ ಅದರಲ್ಲಿ ಬರ್ತದೆ. ನೆಕ್ಸ್ಟ್ ಇದರಿಂದಾಗಿ ಸಮಾಜಕ್ಕೆ ಎಂತ ಗುಣ ಅಂತ ನೋಡಿದ್ರೆ, ನಮ್ಮಂತಹ ಇಂಡಸ್ಟ್ರಿ ಅವರಿಗೆ, ನಮ್ಮಂತಹ ಸಂಸ್ಥೆಗಳಿಗೆ ನುರಿತ ಮಾನವ ಶಕ್ತಿ ಸಿಗುತ್ತದೆ. ಅಂದ್ರೆ ನಮಗೆ ಸ್ಕಿಲ್ಡ್ ಲೇಬರ್, ಸ್ಕಿಲ್ಡ್ ಮ್ಯಾನ್ ಪವರ್ ನಮಗೆ ಕಾಲೇಜುಗಳಿಂದ ಸಿಗ್ತದೆ. ಸೊ ಈಗ ನಮ್ಗೆ ನೀವು ಹೇಳ್ಬೋದು, ಇಲೆಕ್ಟ್ರಾನಿಕ್ಸ್ ಮಕ್ಕಳು, ಮೆಕ್ಯಾನಿಕಲ್ ಮಕ್ಕಳು ಎಲ್ಲ IT ಕಂಪನಿಗಳಿಗೆ ಹೋಗ್ತಾರೆ. ಯಾಕೆ? IT, ನಾನು ಆಲ್ರೆಡಿ ಹೇಳಿದೆ, ನಮ್ಮ ಮಾಹಿತಿ ತಂತ್ರಜ್ಞಾನದ ಜ್ಞಾನ ಪಡೆಯುವುದು ಅಥವಾ ವರ್ಕ್ ಎಕ್ಸ್ಪೀರಿಯನ್ಸ್ ಪಡೆಯೋದು ಬಹಳ ಸುಲಭ, ಅದಕ್ಕೆ ಯಾವುದೇ ಇನ್ವೆಸ್ಟ್ಮೆಂಟ್ ಇಲ್ಲ. ಅದೇ ರೀತಿ ಎಲ್ಲ ಮೆಕ್ಯಾಟ್ರಾನಿಕ್ಸ್, ಮೆಕ್ಯಾನಿಕಲ್, ಎಲೆಕ್ಟ್ರಾನಿಕ್ಸ್ ಕಾನ್ಸೆಪ್ಟ್ಗಳು. ಆದ ಕಾರಣ ಈಗಿನ ಸಾಮಾನ್ಯ ಕಾಲೇಜ್, ಇಂಜಿನಿಯರಿಂಗ್ ಕಾಲೇಜ್ಗಳು, ನಾನು NIT ಗೆ IIT ಗಳನ್ನು ಕಂಪೇರ್ ಮಾಡುದಿಲ್ಲ, ನಾರ್ಮಲ್ ನಮ್ಮ VTO ಅಂಡರ್ ಅಲ್ಲಿ ಬರುವಂತಹ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಆ ಮಕ್ಕಳಿಗೆ ಕೋರ್ ಕಂಪನಿಗಳಿಗೆ ಜಾಬ್ ಸಿಗುವುದು ಬಹಳಷ್ಟು ಕಡಿಮೆ. ಈ ಎಲೆಕ್ಟ್ರಾನಿಕ್ಸ್ ಅಲ್ಲಿ 120 ಮಕ್ಕಳಿದ್ರೆ ಒಂದು 60 ಮಕ್ಕಳು ಪ್ಲೇಸ್ ಆದ್ರೆ ಅದ್ರಲ್ಲಿ ಒಂದು 10 ಮಕ್ಕಳಿಗೆ ಎಲ್ಲಿಯಾದ್ರೂ ಕೋರ್ ಕಂಪನಿಗಳಲ್ಲಿ, ಎಲೆಕ್ಟ್ರಾನಿಕ್ಸ್ ಕಂಪನಿಗಳಲ್ಲಿ ಜಾಬ್ ಸಿಗ್ತದೆ. ಉಳಿದವರೆಲ್ಲ IT ಕಂಪನಿ ಹೋಗ್ತದೆ. ಯಾಕೆಂತ ಹೇಳಿದ್ರೆ ಅವರಿಗೆ ಅದರ ಬಗ್ಗೆ ಇರೋ ನಾಲೆಜ್ ಇರುವುದಿಲ್ಲ, ಸ್ಕಿಲ್ ಇರುವುದಿಲ್ಲ. ನೆಕ್ಸ್ಟ್, ಮಕ್ಕಳಲ್ಲಿ ಇನ್ವೆನ್ಷನ್ ಅಂದ್ರೆ ಸಂಶೋಧನೆ ಮತ್ತು ಇನೋವೇಷನ್ ಅಂದ್ರೆ ಕ್ರಿಯಾಶೀಲತೆಯ ಗುಣಗಳನ್ನು ಅಭಿವೃದ್ಧಿ ಪಡಿಸಬಹುದು. ನೆಕ್ಸ್ಟ್, ನಮಗೆ ಹಲವು ಸಾಮಾಜಿಕ ಸವಾಲುಗಳಿಗೆ ಪರಿಹಾರವನ್ನು ಕಂಡುಹಿಡಬಹುದು. ಈಗ ಒಂದು ಸಮಾಜದಲ್ಲಿ ಒಂದು ಸಮಸ್ಯೆ ಇದೆ. ಈಗ ಕೊರೋನಾ ಬರುವಾಗ ನಾವು ನೋಡಿರ್ಬೋದು, PVC ಪೈಪ್ ಯೂಸ್ ಮಾಡಿಕೊಂಡು ಒಂದು ಫುಡ್ ಸ್ಟ್ಯಾಂಡ್ ಡೆವಲಪ್ ಮಾಡಿದ್ದಾರೆ. ಈ ರೀತಿ ಒಂದು ಸಮಸ್ಯೆ ಬರುವಾಗ ಅದಕ್ಕೊಂದು ಆವಿಷ್ಕಾರ, ಇದು ನಮಗೆ ಕಾಲೇಜಿನ ಲೆವೆಲ್ ಅಲ್ಲಿ ಮಾಡಬಹುದು. ಸೊ ಹಲವು ಈಗ ಯೋಜನೆಗಳು ತುಂಬಾ ಮಾಡಿದಷ್ಟು ನಮಗೆ ವರ್ಕ್ ಎಕ್ಸ್ಪೀರಿಯನ್ಸ್ ಜಾಸ್ತಿ ಆಗ್ತದೆ. ಆದಾಗ ಆಟೋಮೆಟಿಕ್ ಆಗಿ ಉದ್ಯೋಗ ಅವಕಾಶಗಳು ಸಹ ಅಭಿವೃದ್ಧಿ ಆಗುತ್ತದೆ. ಪ್ಲಸ್ ನಾವು ಜಾಗತಿಕ ಮಟ್ಟದಲ್ಲಿ ನಮಗೆ ಬೇರೆ ಕಾಲೇಜುಗಳಿಗೆ ಸ್ಪರ್ಧಿಸಲು ಸಹ ನಮಗೆ ಇದರಿಂದ ಯೂಸ್ ಆಗ್ತದೆ. ನೆಕ್ಸ್ಟ್ ವಿಷಯ ಅಂತ ಹೇಳಿದ್ರೆ, ಕಾಲೇಜು ಯೋಜನೆಗಳಲ್ಲಿ ವಿದ್ಯಾರ್ಥಿಗಳ ಹಾಗೂ ಪ್ರಾಧ್ಯಾಪಕರ ಪಾತ್ರ, ಇದು ಬಹಳಷ್ಟು ಇಂಪಾರ್ಟೆಂಟ್ ಆದ ವಿಷಯ. ಈಗ ಪ್ರಾಜೆಕ್ಟ್ ಮಾಡುವಾಗ ಎಂತ ಮಾಡ್ತಾರೆ ಸ್ಟೂಡೆಂಟ್ಗಳು, ಅವರಷ್ಟಕ್ಕೆ ಮಾಡ್ತಾ ಇರ್ತಾರೆ. ಯಾವುದೇ ವಿಷಯವನ್ನು ಈಗ ಒಂದು ಮಾರ್ಗದರ್ಶಕರಾಗಿ ಒಬ್ರು ಪ್ರಾಧ್ಯಾಪಕರು ನಿಯಮಿತವಾದರೂ ಸಹ ಅವರಲ್ಲಿ ಕೇಳುದಿಲ್ಲ, ಅವರಷ್ಟಕ್ಕೆ ಇರ್ತಾರೆ, ಲೆಕ್ಚರ್ ಅಷ್ಟಾಗಿ ಇರ್ತದೆ. ಹೀಗಾಗಬಾರದು. ಯಾರು ಪ್ರಾಧ್ಯಾಪಕರಿದ್ದಾರೆ ಆ ಪ್ರಾಧ್ಯಾಪಕರು ವಿದ್ಯಾರ್ಥಿಗಳು ಜೊತೆಗೂಡಿ ಯೋಜನೆಯನ್ನು ರೂಪಿಸಬೇಕು. ಹಾಗೆಂತ ಆಗ್ತದೆ, ಪ್ರತಿಯೊಂದು ಹಂತದಲ್ಲೂ ಸಹ ಪ್ರಾಧ್ಯಾಪಕರ ಮಾರ್ಗದರ್ಶನ ತಗೊಳ್ಬೇಕು. ಸೊ ಒಂದು ವೇಳೆ ಸರಿಯಾದ ಪ್ರಾಧ್ಯಾಪಕರಿಲ್ಲದಿದ್ದರೆ ಆ ಕಾಲೇಜಿನ ಮ್ಯಾನೇಜ್ಮೆಂಟ್ ಅದಕ್ಕೆ ಸರಿಯಾದ ರೀತಿಯ ಪ್ರಾಧ್ಯಾಪಕರನ್ನು ನೇಮಿತ ಮಾಡೋದಲ್ಲಿ ಇದು ಮಾಡಿ, ಒಂದು ಕಾಲೇಜ್ ಅಂತ ಹೇಳುವಾಗ ಮ್ಯಾನೇಜ್ಮೆಂಟ್ ತುಂಬಾ ರೆಸ್ಪಾನ್ಸಿಬಿಲಿಟಿ ಇರ್ತದೆ. ಸರಿಯಾದ ಪ್ರಾಧ್ಯಾಪಕರು, ಸರಿಯಾದ ಪ್ರಯೋಗಾಲಯ, ಸರಿಯಾದ ರಿಸೋರ್ಸ್ ಗಳನ್ನು ಅವರು ಕೊಡುವುದಲ್ಲಿ ಅವರು ಸರಿಯಾದ ಧನ ಸಹಾಯ, ಕೆಲವು ಪ್ರಾಜೆಕ್ಟ್ ಗಳಿಗೆ ಖರ್ಚು ವೆಚ್ಚಗಳು ಜಾಸ್ತಿ ಇರ್ತದೆ, ಅದಕ್ಕೆ ಒಂದು ಫಂಡ್ ಕ್ರಿಯೇಟ್ ಮಾಡಿ ಆ ಫಂಡ್ ಇಂದ ಧನ ಸಹಾಯ ಬರುವ ಹಾಗೆ ಮಾಡುವಂತ ಕಾನ್ಸೆಪ್ಟ್. ಫಂಡ್ ಹೇಗೆ ಕ್ರಿಯೇಟ್ ಮಾಡಬಹುದು? ಈಗ ನನ್ನ ಪ್ರಕಾರ ಒಂದು ಇಂಜಿನಿಯರಿಂಗ್ ಕಾಲೇಜ್ ಅಂತ ಹೇಳಿದ್ರೆ ಒಂದು ಸಣ್ಣ ಕಂಪನಿಯ ರೂಪದಲ್ಲಿ ಇರಬೇಕು. ಇಲೆಕ್ಟ್ರಾನಿಕ್ಸ್ ಡಿಪಾರ್ಟ್ಮೆಂಟ್ ಅಂತ ಹೇಳಿದ್ರೆ ಒಂದು ಸಣ್ಣ ಇಲೆಕ್ಟ್ರಾನಿಕ್ ಇಂಡಸ್ಟ್ರಿಯ ರೂಪದಲ್ಲಿ ಇರಬೇಕು. ಅಲ್ಲಿ ಸಣ್ಣ ಸಣ್ಣ ಪ್ರಾಡಕ್ಟ್ ಗಳು ನೀವು NIT ಗೆ ಅಲ್ಲಿ ಸ್ಟೆಪ್ ಅಂತಲೇ ಇದೆ. ಸೊ ಅಲ್ಲಿ ಎಂತ ಮಾಡ್ತಾರೆ, ಸಣ್ಣ ಸಣ್ಣ ಪ್ರಾಡಕ್ಟ್ ಗಳು ಅವರೇ ಡೆವಲಪ್ ಮಾಡಿ ಮಾರ್ಕೆಟ್ ಮಾಡ್ತಾರೆ, ಸೇಲ್ ಮಾಡ್ತಾರೆ, ಇದರಿಂದ ಹಣ ಗಳಿಸ್ತಾರೆ. ಒಂದು ಫಂಡ್ ಕ್ರಿಯೇಟ್ ಆಗ್ತದೆ. ಸೊ ಈ ಫಂಡ್ ಅನ್ನು ನಮ್ಮ ಹೊಸ ಆವಿಷ್ಕಾರಕ್ಕೆ, ಹೊಸ ಸಂಶೋಧನೆಗೆ ನಮಗೆ ಯೂಸ್ ಮಾಡಬಹುದು. ಸೊ ಇದು ಆಕ್ಚುಲಿ ಮ್ಯಾನೇಜ್ಮೆಂಟ್ ಮಾಡಬೇಕು. ಸೊ ಇದನ್ನು ನಾವು ಮಾಡಿದ ವಿದ್ಯಾರ್ಥಿಗಳನ್ನು ಸದುಪಯೋಗಿಸಪಡಿಸಬೇಕು. ಸೊ ಒಂದು ಯೋಜನೆ ಮಾಡಬೇಕಿದ್ರೆ ಒಂದು ವಿದ್ಯಾರ್ಥಿಗಳು ಪ್ರಥಮವಾಗಿ ಒಂದು ಒಳ್ಳೆಯ ಗುಂಪನ್ನು ಕ್ರಿಯೇಟ್ ಮಾಡಬೇಕು. ಒಬ್ಬನಿಂದ ಒಂದು ಯೋಜನೆ ಮಾಡ್ಲಿಕ್ಕೆ ಬಹಳಷ್ಟು ಕಷ್ಟ. ಅದಕ್ಕೆ ಒಂದು ಮಿನಿಮಮ್ 2-3 ಜನ ಇಟ್ಕೊಂಡು ಒಂದು ಗ್ರೂಪ್ ಮಾಡಬೇಕು. ಆ ಗ್ರೂಪ್ನೊಳಗೆ ಕಮ್ಯುನಿಕೇಶನ್ ಕರೆಕ್ಟ್ ಇರಬೇಕು, ರೆಸ್ಪಾನ್ಸಿಬಿಲಿಟಿ ಶೇರ್ ಆಗಬೇಕು, ಇವನ್ ಇನ್ವೆಸ್ಟ್ಮೆಂಟ್ ಸಹ ಶೇರ್ ಆಗಬೇಕು, ಅದಿರಬೇಕು. ನೆಕ್ಸ್ಟ್, ಸಂಶೋಧನಾ ಯೋಜನೆಗಳಿಗೆ ಧನ ಸಹಾಯ ನಾನು ಹೇಳಿದೆ ಆಲ್ರೆಡಿ ಈಗ. ಸೊ ಪ್ರತಿ ಸೆಮೆಸ್ಟರ್ಗಳಲ್ಲಿ ಹೊಸ ಸಣ್ಣ ಮಿನಿ ಪ್ರಾಜೆಕ್ಟ್ ಆಗಿರ್ಲಿ, ಇಂಟರ್ನ್ಶಿಪ್ ಗಳಾಗಿರ್ಲಿ, ಮೇಜರ್ ಪ್ರಾಜೆಕ್ಟ್ ಆಗಿರ್ಲಿ, ಪ್ರತಿ ಸೆಮೆಸ್ಟರ್ ಸಹ ಒಂದೊಂದು ಮಾಡ್ತಾ ಇರಬೇಕು. ನೆಕ್ಸ್ಟ್, ನೀವು ಮಾಡಿದ ಯೋಜನೆಗಳು, ನೀವು ಮಾಡಿದ ಪ್ರಾಜೆಕ್ಟ್ ಇನೋವೇಟಿವ್ ಇದ್ರೆ, ಯುನೀಕ್ ಇದ್ರೆ ಅದನ್ನು ಪೇಟೆಂಟ್ ಮತ್ತು ಕಾಪಿರೈಟ್ ಮಾಡ್ಲಿಕ್ಕೆ ನೀವು ಮರಿಬಾರ್ದು. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಮ್ದು ಬಲ್ಬ್, ಎಲೆಕ್ಟ್ರಿಕ್ ಬಲ್ಬ್. ಈಗ ನಾವು ಕಲ್ತ ಹಿಸ್ಟ್ರಿಯಲ್ಲಿ ಹೇಗುಂಟು ಅಂದ್ರೆ, ಎಲೆಕ್ಟ್ರಿಕ್ ಬಲ್ಬ್ ಕಂಡುಹಿಡಿದದ್ದು ಥಾಮಸ್ ಆಲ್ವಾ ಎಡಿಸನ್ ಅಂತ ನಾವು ಅನ್ಕೊಳ್ತೇವೆ. ಬಟ್ ಎಲೆಕ್ಟ್ರಿಕ್ ಬಲ್ಬ್ ನ ಕಾನ್ಸೆಪ್ಟ್ ಅದಕ್ಕಿಂತ ಮುಂಚೆ ಹಲವು ಶಾಸ್ತ್ರಜ್ಞರು ಅದರ ಬಗ್ಗೆ ಆವಿಷ್ಕಾರ ಮಾಡಿದ್ರು. ಬಟ್ ಒಂದು ಗ್ಲಾಸಿನ ರೂಪ ತಂದು ಅದಕ್ಕೊಂದು ಫಿಲಮೆಂಟ್ ಹಾಕಿ ಅದನ್ನೊಂದು ಎಲೆಕ್ಟ್ರಿಕ್ ಬಲ್ಬಿನ ರೂಪ ತಂದು ಅದನ್ನು ಮಾಡಿದ್ದು ಎಡಿಸನ್. ಪ್ಲಸ್ ಅವ ಎಂತ ಮಾಡಿದ, ಅದರದ್ದು ಪೇಟೆಂಟ್ ಕಾಪಿರೈಟ್ ಅವನ ಹೆಸರಿಗೆ ಮಾಡಿದ. ಸೊ ಯಾವುದೇ ಒಂದು ವಸ್ತು ಇದ್ರು ಸಹ, ಯಾವುದೇ ಒಂದು ಕಾನ್ಸೆಪ್ಟ್ ಇದ್ರು ಸಹ ಅದರ ಪೇಟೆಂಟ್ ಮತ್ತು ಕಾಪಿರೈಟ್ ಅನ್ನು ಮಾಡೋದಕ್ಕೆ ನೀವು ನಿಮ್ದೇ ಒಂದು ಆವಿಷ್ಕಾರ ಇದ್ರೆ ಮರಿಬಾರ್ದು. ನೆಕ್ಸ್ಟ್ ಇರೋದು ಕಾಲೇಜ್ ಯೋಜನೆಗಳಲ್ಲಿ ಉದ್ಯಮಗಳು ಹಾಗೂ ಸಂಶೋಧನಾ ಕೇಂದ್ರಗಳ ಪಾತ್ರ. ಈಗ ಎಲ್ಲಾ ವಿಷಯಗಳನ್ನು ನಿಮ್ಮ ಕಾಲೇಜಿನ ಪ್ರಾಧ್ಯಾಪಕರಿಗೆ ಮಾರ್ಗದರ್ಶನ ಮಾಡಬೇಕು ಅಂತ ಮಾಡಿದ್ರೆ ಕಷ್ಟ ಉಂಟು. ಯಾಕಂದ್ರೆ ಅವರ ವರ್ಕ್ ಎಕ್ಸ್ಪೀರಿಯನ್ಸ್ ಪರಿಮಿತವಾಗಿರ್ತದೆ.
ಸೊ ಆಗ ಎಂತ ಆಗ್ತದೆ, ಈ ಉದ್ಯಮಗಳು ಅಥವಾ ಒಂದು ಸಂಶೋಧನಾ ಕೇಂದ್ರಗಳನ್ನು ನಮ್ಮ ಕಾಲೇಜಿನ ಕ್ಯಾಂಪಸ್ ಒಳಗೆ ನಾವು ಸ್ಥಾಪಿಸಿದ್ರೆ, ಈಗ ನಾವು ಕೆನರಾ ಇಂಜಿನಿಯರಿಂಗ್ ಕಾಲೇಜಲ್ಲಿ ಈಗ ಒಂದು R&D ಸೆಂಟರ್ ಮಾಡ್ತಿದ್ದೇವೆ. ಈಗ ನಮ್ಮ ಕಂಪನಿ ಮಂಗಳೂರು ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ಇರುವ ಒಟ್ಟುವರೆ ಒಂದು 15-18 ಇಂಜಿನಿಯರಿಂಗ್ ಕಾಲೇಜಲ್ಲಿ ಒಂದು 12 ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಸಹ ನಮ್ಮ ಕಂಪನಿಯು ಒಂದು ಸಹಭಾಗಿ MOU ಸೈನ್ ಮಾಡಿದೆ. ಅದರಲ್ಲಿ ಒಂದು 3-4 ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ನಾವು ಒಂದು R&D ಸೆಂಟರ್ ಅನ್ನು ಈಗ ಸ್ಥಾಪಿಸ್ತಾ ಇದ್ದೇವೆ. ಸೊ R&D ಸೆಂಟರ್ ಅಲ್ಲಿ ಇಲೆಕ್ಟ್ರಾನಿಕ್ ಸ್ಟೋರ್ ಇದೆ, ನಿಮ್ಗೆ ಬೇಕಾದ ಎಲೆಕ್ಟ್ರಾನಿಕ್ಸ್ ಕಾಂಪೊನೆಂಟ್ಸ್ ಅನ್ನು ಈಗ ಆಲ್ರೆಡಿ ಕೆಲವು ನಿಮ್ಮ ಈಗ ಫೈನಲ್ ಇಯರ್ ಅಲ್ಲಿ ಇರುವ ಸ್ಟೂಡೆಂಟ್ಸ್ ಗಳು ನಮ್ಮಿಂದ ಪರ್ಚೇಸ್ ಮಾಡ್ತಿದ್ದಾರೆ. ಸೊ ನಿಮಗೆ ಎಲೆಕ್ಟ್ರಾನಿಕ್ಸ್ ಕಾಂಪೊನೆಂಟ್ ಗಳನ್ನು ಆನ್ಲೈನ್ ವೆಚ್ಚಕ್ಕಿಂತಲೂ ಸ್ವಲ್ಪ ಕಡಿಮೆ ದರದಲ್ಲಿ ನಾವು ಕೊಡುವ ವ್ಯವಸ್ಥೆ ಮಾಡ್ತೇವೆ. ಪ್ಲಸ್ ಈಗ ನಿಮ್ಗೆ ಒಂದು PCB ಬೋರ್ಡ್ ಡಿಸೈನ್ ಆಗ್ಬೇಕು ಅಂತ ಹೇಳಿದ್ರೆ ನೀವು ಹೊರಗಡೆ ಹೋಗಿ ಮಾಡ್ಲಿಕ್ಕೆ ನಿಮ್ಗೆ ತುಂಬಾ ವೆಚ್ಚ ಆಗ್ತದೆ. ಸೊ ನಮ್ಮಲ್ಲಿ ಬಂದ್ರೆ ನಾವು ನಿಮ್ಗೆ ಆ PCB ಬೋರ್ಡ್ ಅನ್ನು ಡಿಸೈನ್ ಮಾಡಬಹುದು, ಅಥವಾ ನಿಮ್ಗೆ ಏನಾದ್ರು ಮಾರ್ಗದರ್ಶನ ಬೇಕಿದ್ರು ಸಹ ನಾವು ಮಾಡ್ತೇವೆ. ಬಟ್ ಯಾವ್ದು ಸಹ ನಮ್ಗೆ ಫ್ರೀ ಅಂತ ಮಾಡ್ಲಿಕ್ಕೆ ಆಗುದಿಲ್ಲ. ನಾವು ಒಂದು ರೀಸನೇಬಲ್ ಫೀಸ್ ಚಾರ್ಜ್ ಮಾಡ್ತೇವೆ. ಹೊರಗಿನ ಕಂಪೇರ್ ಮಾಡಿದ್ರೆ ತುಂಬಾ ಬಹಳಷ್ಟು ಕಡಿಮೆ ಇರ್ತದೆ, ಯಾಕಂದ್ರೆ ಫ್ರೀ ಅಂತ ಮಾಡಿದ್ರೆ ಅದಕ್ಕೆ ಅರ್ಥ ಇರುವುದಿಲ್ಲ. ಸೊ ನೆಕ್ಸ್ಟ್ ಉದ್ಯಮಗಳಿಗೆ ಕಾಲೇಜುಗಳಲ್ಲಿ ಒಂದು ಸಹಭಾಗಿತ್ವ ಮಾಡಿದ್ರೆ ಎಂತ ಲಾಭ ಅಂತ ಹೇಳಿದ್ರೆ, ಈಗ ನಾನು ಆಸ್ ಎ ಇಂಡಸ್ಟ್ರಿ ಪರ್ಸನ್ ನನಗೆ ಒಂದು ಸಪರೇಟ್ R&D ಸೆಂಟರ್ ಅಂತ ಬೇಕು. ಆಕ್ಚುಲಿ ಈಗ ನಾನೊಂದು ಹೊಸ ಕಾನ್ಸೆಪ್ಟ್ ಅಥವಾ ಒಂದು ಪ್ರಾಡಕ್ಟ್ ಡೆವಲಪ್ ಮಾಡುವಾಗ ನಂಗೆ R&D ಅತ್ಯಗತ್ಯ. ಬಟ್ R&D ಮಾಡ್ಲಿಕ್ಕೆ ನನ್ನ ಟೈಮ್ ತುಂಬಾ ವೇಸ್ಟ್ ಮಾಡಿದ್ರೆ ನನ್ನ ಬಿಸ್ನೆಸ್ ಡೌನ್ ಆಗ್ತದೆ. ಆಗ ನಾನೆಂತ ಮಾಡಿ, ನಾನೀಗ 5 ವರ್ಷದಲ್ಲಿ ಕಲಿತ ಅನುಭವ, ನಾವೀಗ ಡೆಂಟಲ್ ಇಂಟ್ರಾವರಲ್ ಸ್ಕ್ಯಾನರ್ ಮಾಡ್ಲಿಕ್ಕೆ ನಾನೊಂದು 2-3 ವರ್ಷ ನನ್ನ ಟೈಮ್ ವೇಸ್ಟ್ ಮಾಡಿದೆ. ಆಗ ನನ್ನ ಬಿಸ್ನೆಸ್ ನ ಗ್ರೋತ್ ಕಡಿಮೆ ಆಗ್ತಾ ಹೋಗ್ತದೆ. ಆಗ ನಾವೆಂತ ಮಾಡ್ಬೇಕು, ಅದಕ್ಕೊಂದು ಸರಿಯಾದ ಒಂದು R&D ಸೆಂಟರ್ ಅಂತೇಳಿ ನಾವು ರೂಪ ಮಾಡಬೇಕು. ಆ R&D ಸೆಂಟರ್ ಮಾಡ್ಲಿಕ್ಕೆ ಬೆಸ್ಟ್ ಪ್ಲೇಸ್ ಯಾವುದು ಅಂತ ಕೇಳಿದ್ರೆ ಕಾಲೇಜ್. ಯಾಕಂದ್ರೆ ಕಾಲೇಜಲ್ಲಿ ಒಂದು ಪ್ರಯೋಗಾಲಯ ಇರ್ತದೆ, ಅಲ್ಲಿ ಬೇರೆ ನುರಿತ ಪ್ರಾಧ್ಯಾಪಕರು ಇರ್ತಾರೆ, ನಮ್ಗೆ ಏನಾದ್ರು ಡೌಟ್ ಬಂದಲ್ಲಿ ಕೇಳಿಕ್ಕೆ ಜನ ಇರ್ತಾರೆ, ಒಂದು ಸೆಟಪ್ ಇರ್ತದೆ ಕಾಲೇಜಲ್ಲಿ. ಸೊ ಉದ್ಯಮಗಳಿಗೆ ಸಂಶೋಧನಾ ಕೇಂದ್ರಗಳ ಅಗತ್ಯ ಇದೆ. ಸೊ ಸಂಶೋಧನಾ ಕೇಂದ್ರಗಳು ಸ್ಟಾರ್ಟ್ ಮಾಡ್ಲಿಕ್ಕೆ ಬೆಸ್ಟ್ ಪ್ಲೇಸ್ ಯಾವುದು ಅಂತ ಕೇಳಿದ್ರೆ ಕಾಲೇಜುಗಳು. ಸೊ ಕಾಲೇಜುಗಳು ಉದ್ಯಮದ ಸಹಯೋಗ ಅತ್ಯಗತ್ಯ. ನೀವು ಎಷ್ಟು ಉದ್ಯಮಗಳೊಟ್ಟಿಗೆ MOU ಮಾಡ್ತೀರಿ, ಎಷ್ಟು R&D ಸೆಂಟರ್ ನಿಮ್ಮ ಕಾಲೇಜುಗಳಲ್ಲಿ ಓಪನ್ ಮಾಡ್ತೀರಿ, ಅಷ್ಟು ನಿಮಗೆ ಗುಣಮಟ್ಟ. ಗೋಪಾಲ್, ನಮ್ಗೆ ಬಸ್ಸಿಗೆ ಇವಾಗ ಮುಂಚಿನ ತರ ಅಲ್ಲ. ಸೊ ಆದಷ್ಟು ಬೇಗ ಒಂದು wrap up 2 ನಿಮಿಷದಲ್ಲಿ ಮುಗಿತು, 2 ಸ್ಲೈಡ್ ಇರುವುದಿಲ್ಲ. ನಾನು ಹೌದು, ಒಂದು ವಿಷಯ, ನಿಮ್ಮ ಕಾಂಟ್ಯಾಕ್ಟ್ ಇಮೇಲ್ ID ಇಲ್ಲ LinkedIn ಅನ್ನ ನೀವು ಒಂದು ಖಂಡಿತ ಇದ್ ಮಾಡಿ, ಇಲ್ಲಾಂದ್ರೆ ನಾನು ಚಾಟ್ ವಿಂಡೋ ಮೂಲಕ ಹಾಕ್ತೀನಿ ಈಗ, ಆಯ್ತಾ? ಓಕೆ, ದಯವಿಟ್ಟು ಬೇಜಾರ್ ಮಾಡ್ಬೇಡಿ. ಓಕೆ, ನಾನೀಗ ಫಿನಿಶ್ ಮಾಡ್ತೇನೆ 5 ನಿಮಿಷದಲ್ಲಿ. ಸೊ ನೆಕ್ಸ್ಟ್ ಈಗ ನಾವು ಇನ್ನು ನಮ್ಮ 2ನೇ ಭಾಗಕ್ಕೆ ಹೋಗ್ತಿದ್ದೇವೆ. ಇಲ್ಲಿ ಉದ್ಯಮಶೀಲತೆಯ ಬಗ್ಗೆ ನಾವು ನೋಡ್ತೇವೆ. ಈಗ ಯಾವುದೇ ಒಂದು ಬಿಸ್ನೆಸ್ ನೀವು ಸ್ಟಾರ್ಟ್ ಮಾಡೋ ಪ್ಲಾನ್ ಇದ್ರೆ ನಿಮ್ಗೆ 3 ವಿಭಾಗದಲ್ಲಿ ಬಿಸ್ನೆಸ್ ಮಾಡಬಹುದು. ಒಂದು ಉತ್ಪಾದನೆ, ಅಥವಾ ನಾವು ಇಂಗ್ಲಿಷ್ ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಅಂತ ಹೇಳ್ತೇವೆ. ಇನ್ನೊಂದು ಸರ್ವಿಸ್, ಸೇವಾ ವಿಭಾಗ ಅಂತ ಹೇಳ್ತೇವೆ. ಇನ್ನೊಂದು ಟ್ರೇಡಿಂಗ್, ವ್ಯಾಪಾರ ವಿಭಾಗ ಅಂತ ಹೇಳ್ತೇವೆ. ಈಗ ನಾವು 3 ವಿಭಾಗದಲ್ಲಿ ಇದ್ದೇವೆ. ನಮ್ದು ಟ್ರೇಡಿಂಗ್, ಇ-ಕಾಮರ್ಸ್ ಗೆ ವೆಬ್ಸೈಟ್ ಆಗ್ತಾ ಉಂಟು, ಎಲೆಕ್ಟ್ರಾನಿಕ್ ಕಾರ್ಟ್ ಅಂತ ಹೇಳಿ. ಸೇವಾ ವಿಭಾಗ ನಾವು IT ಕನ್ಸಲ್ಟಿಂಗ್ ಇದ್ದೇವೆ, ಪ್ಲಸ್ ಟ್ರೈನಿಂಗ್ ಸೆಂಟರ್ ಇದೆ. ಉತ್ಪಾದನಾ ವಿಭಾಗದಲ್ಲಿ ನಾವು ಮ್ಯಾನುಫ್ಯಾಕ್ಚರಿಂಗ್, ಎಲೆಕ್ಟ್ರಾನಿಕ್ಸ್ ಬೋರ್ಡ್ ನಾಗೆ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೇವೆ. ಸೊ ಈ 3 ವಿಭಾಗದಲ್ಲಿ ನಾವು ಉದ್ಯಮವನ್ನು ಮಾಡಬಹುದು. ಸೊ ಉದ್ಯಮಿ ಅಂದ್ರೆ ಯಾರು? ಈ 3 ವಿಭಾಗದಲ್ಲಿ ಯಾವುದೇ ರೀತಿಯ ಉದ್ಯಮ ಮಾಡುವವರಿಗೆ ನಾವು ಉದ್ಯಮಿ ಅಂತ ಕರೀತೇವೆ. ಸೊ ಉದ್ಯಮಶೀಲತೆ ಕಾಲೇಜುಗಳಲ್ಲಿ, ಈಗ ಕಾಲೇಜುಗಳಲ್ಲಿ ಇನ್ಕ್ಯುಬೇಷನ್ ಸೆಂಟರ್ ಅಥವಾ ಸ್ಟಾರ್ಟ್ಅಪ್ ಎಕೋಸಿಸ್ಟಮ್ ಅಂತ ಮಾಡ್ತಾರೆ. ಈಗ ನಿಟ್ಟೆ ಇಂಜಿನಿಯರಿಂಗ್ ಕಾಲೇಜಲ್ಲಿ ಅಟಲ್ ಇನ್ಕ್ಯುಬೇಷನ್ ಸೆಂಟರ್ ಅಂತ ಮಾಡಿದ್ದಾರೆ. ಮಣಿಪಾಲ್ ಇಂಜಿನಿಯರಿಂಗ್ ಕಾಲೇಜ್ ಮುಟ್ಬಿ ಮಣಿಪಾಲ್ ಬಯೋ ಇನ್ಕ್ಯುಬೇಷನ್ ಸೆಂಟರ್ ಅಂತ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಮಂಗಳೂರು ಸಿಟಿಯಲ್ಲಿ ಕೆಟೆಕ್ ಇನೋವೇಷನ್ ಹಬ್ ಅಂತ ಇದೆ, ವೆಂಚರ್ ಸೆಂಟರ್ ಅಂತ ಇದೆ, COL ಅಂತ ಇದೆ. ಸೊ ಇಲ್ಲೆಲ್ಲ ನಮಗೆ ನಿಮ್ದು ಏನಾದ್ರು ಒಂದು ಉದ್ಯಮ ಸ್ಟಾರ್ಟ್ ಮಾಡಿದ್ರೆ ಅದಕ್ಕೆ ಬೇಕಾದಂತ ಮಾರ್ಗದರ್ಶನ, ಅದಕ್ಕೆ ಬೇಕಾದಂತ ಸ್ಥಳಾವಕಾಶ ಎಲ್ಲ ಮಾಡಿಕೊಡ್ತಾರೆ. ಸೊ ನೆಕ್ಸ್ಟ್ ಉದ್ಯಮಿಯ ಸವಾಲುಗಳು ಅಂಡ್ ಅದಕ್ಕೆ ಪರಿಹಾರಗಳು. ಸೊ ಒಂದು ಉದ್ಯಮಿಗೆ ಒಂದು ಉದ್ಯಮ ಮಾಡಬೇಕಾದ್ರೆ ಹಲವು ರೀತಿಯ ಸವಾಲುಗಳಿದೆ. ಒಂದು ಮೂಲ ಸೌಕರ್ಯ ನಿರ್ವಹಣೆ. ಈಗ ಒಂದು ರೆಂಟಿಗೆ ಒಂದು ಆಫೀಸ್ ತಗೊಳಿದ್ರೆ ಈಗ ಮಂಗಳೂರು ಅಂತ ಸಿಟಿಯಲ್ಲಿ ಬಹಳಷ್ಟು ವೆಚ್ಚದಾಯಕವಾಗಿದೆ. ಸೊ ಅದಕ್ಕೆ ಇಂತಹ ಎಕೋಸಿಸ್ಟಮ್ಗಳು, ಸ್ಟಾರ್ಟ್ಅಪ್ ಗಳಲ್ಲಿ ನೀವು ಆಫೀಸ್ ಸ್ಪೇಸ್ ನಾವು ತಗೊಳ್ಳೋದಾದ್ರೆ ಅಲ್ಲಿ ನಿಮಗೆ ಬಹಳಷ್ಟು ಕಡಿಮೆ ದರದಲ್ಲಿ ಸಿಗ್ತದೆ. ಆರ್ಥಿಕ ನಿರ್ವಹಣೆ, ನಿಮಗೆ ಒಂದು ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಬಹಳಷ್ಟು ಕಷ್ಟ ಆಗಿದೆ ಒಂದು ಉದ್ಯಮಿಗೆ. ಯಾಕಂತ ಹೇಳಿದ್ರೆ ಇನಿಷಿಯಲಿ ನಾವೊಂದು ಬಿಸ್ನೆಸ್ ಮಾಡ್ಬೇಕು, ತುಂಬಾ ಇನ್ವೆಸ್ಟ್ ಮಾಡಬೇಕು. ಆ ಇನ್ವೆಸ್ಟ್ ನಾವು ರಿಟರ್ನ್ ತಗೊಳ್ಬೇಕು. ಅದಕ್ಕೆ ನಾವು ಸರಿಯಾದ ರೀತಿಯಲ್ಲಿ ಬಿಸ್ನೆಸ್ ಮಾಡೋದು ನಮ್ಗೆ ಯಾವುದೇ ರೀತಿಯ ಪ್ರಾಬ್ಲಮ್ ಆಗುದಿಲ್ಲ. ಖಾತೆಗಳ ನಿರ್ವಹಣೆ ಅಂದ್ರೆ ಅಕೌಂಟ್ ಮ್ಯಾನೇಜ್ಮೆಂಟ್, ಇದು ಬೇಕಾಗ್ತದೆ. ನೆಕ್ಸ್ಟ್ ಉದ್ಯೋಗಿಗಳ ನಿರ್ವಹಣೆ. ನಮಗೀಗ ನಾನು ಎದುರಿಸುವ ದೊಡ್ಡ ಸಮಸ್ಯೆ ಉದ್ಯೋಗಿಗಳ ನಿರ್ವಹಣೆ. ಯಾಕಂತ ಹೇಳಿದ್ರೆ ನಮ್ಮಂತ ಸ್ಟಾರ್ಟ್ಅಪ್ ಕಂಪನಿಗಳಲ್ಲಿ ಉದ್ಯೋಗಿಗಳು ಸೇರ್ತಾರೆ, ಒಂದು 6 ತಿಂಗಳು 1 ವರ್ಷ ವರ್ಕ್ ಮಾಡ್ತಾರೆ. ನೆಕ್ಸ್ಟ್ ಅವರಿಗೆ ಎಕ್ಸ್ಪೀರಿಯನ್ಸ್ ಆದ ಮೇಲೆ ಬೇರೊಂದು ಕಂಪನಿಗೆ ಹೋಗ್ತಾರೆ. ಇದು ಯಾಕೆ ಆಗ್ತಾ ಉಂಟು ಅಂತ ಹೇಳಿದ್ರೆ, ಒಂದು ಅವರು ಮಂಗಳೂರು ಲೊಕೇಶನ್ ಇಷ್ಟಪಡುದಿಲ್ಲ. ಇನ್ನೊಂದು ಯಾಕೆ ಅಂತ ಹೇಳಿದ್ರೆ ನಮ್ಮಂತ ಕಂಪನಿಗಳಲ್ಲಿ ವರ್ಕ್ ಲೋಡ್ ಜಾಸ್ತಿ ಇರ್ತದೆ. ಯಾಕಂದ್ರೆ ಸ್ಟಾರ್ಟ್ಅಪ್ ಕಂಪನಿ ಆಗುವ ನಮ್ಮ ಟೀಮ್ ಸೈಜ್ ಕಮ್ಮಿ ಇರ್ತದೆ. ಸೊ MNC ಆಗುವಾಗ ವರ್ಕ್ ಲೋಡ್ ನಾವು ಡಿವೈಡ್ ಮಾಡ್ತಾರೆ. ಇದೆಲ್ಲ ರೀಸನ್ ಇರ್ಬೋದು. ಸೊ ನಾನು ಅದಕ್ಕೆಲ್ಲ ಈಗ ಸೊಲ್ಯೂಷನ್ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ಮಾರುಕಟ್ಟೆ ನಿರ್ವಹಣೆ, ನಮ್ಮ ಮಾರ್ಕೆಟಿಂಗ್, ದಟ್ ಆಲ್ಸೋ ಒನ್ ಆಫ್ ದ ಇಂಪಾರ್ಟೆಂಟ್ ಪಾರ್ಟ್. ನೆಕ್ಸ್ಟ್ ಗ್ರಾಹಕರ ನಿರ್ವಹಣೆ, ಕ್ಲೈಂಟ್ ಗಳನ್ನು ಹೇಗೆ ಇದು ಮಾಡುದು. ನೆಕ್ಸ್ಟ್ ಉತ್ಪನ್ನ ಮತ್ತು ಸೇವೆಗಳ ಗುಣಮಟ್ಟ ನಿರ್ವಹಣೆ. ಇದೆಲ್ಲ ಸವಾಲುಗಳಾಗಿರ್ತದೆ.
ಈಗ ಭಾರತ ಸರ್ಕಾರದಿಂದ ಅಥವಾ ನಮ್ಮ ಕರ್ನಾಟಕ ಸರ್ಕಾರದಿಂದ ನಮ್ಮ ಒಂದು ಉದ್ಯಮಕ್ಕೆ ಬೇಕಾದಂತಹ ಫಂಡಿಂಗ್ ಆಗ್ಲಿ, ಉದ್ಯಮಕ್ಕೆ ಬೇಕಾದಂತಹ ಎಲ್ಲಾ ಸವಲತ್ತುಗಳಿವೆ. ಅದು ಮೇಕ್ ಇನ್ ಇಂಡಿಯಾ, ಡಿಜಿಟಲ್ ಇಂಡಿಯಾ, ಸ್ಟಾರ್ಟ್ಅಪ್ ಇಂಡಿಯಾ, ಸ್ಟಾರ್ಟ್ಅಪ್ ಕರ್ನಾಟಕ, ಇಂತಹ ಹಲವು ರೀತಿಯ ಬ್ರ್ಯಾಂಡ್ ನೇಮ್ಗಳಲ್ಲಿ ಗೊತ್ತಾಗ್ತದೆ. ನನ್ನ ಕಂಪನಿಗೆ ಎಲ್ಲಾ ರೀತಿಯಲ್ಲಿ ರಿಜಿಸ್ಟರ್ ಆಗಿದೆ. ಸೊ ನೀವು ಮೇಕ್ ಇನ್ ಇಂಡಿಯಾ ಮಾಡಬಹುದು, ಡಿಜಿಟಲ್ ಇಂಡಿಯಾದಲ್ಲಿ ಮಾಡಬಹುದು, ಸ್ಟಾರ್ಟ್ಅಪ್ ಇಂಡಿಯಾದಲ್ಲಿ ಮಾಡಬಹುದು. ಸೊ ಗೋಪಾಲ್, ಇದು ನನ್ನ ಇದೆ. ಇಲ್ಲಿಗೆ ನಾನೀಗ ನನ್ನ ಮೇನ್ ಪಾರ್ಟ್ ಮುಗಿಸಿ ಈಗ ನನ್ನ ಕಂಪನಿಯ ಬಗ್ಗೆ ನಾನು ಸ್ವಲ್ಪ ಹೇಳಬೇಕಾಗ್ತದೆ. ನಾನು ನನ್ನ ಕಂಪನಿಯನ್ನು ನನ್ನ ಜಾಬ್ ಇನ್ಫೋಸಿಸ್ ಇಂದ ಕ್ವಿಟ್ ಮಾಡಿ 2015 ಅಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದೇನೆ. ಸೊ ನನ್ನ ಕಂಪನಿಯಲ್ಲಿ ನಾನು ಈಗ ವೆಬ್ ಸರ್ವಿಸ್ ಕೊಡ್ತೇನೆ. ವೆಬ್ ಅಂತ ಹೇಳಿದ್ರೆ ಫುಲ್ ಸ್ಟ್ಯಾಕ್ ವೆಬ್ ಡೆವಲಪ್ಮೆಂಟ್ ಬರ್ತದೆ, ಅಲ್ಲಿ ಹೋಸ್ಟಿಂಗ್, SEO ಎಲ್ಲ ಬರ್ತದೆ. ಸಾಫ್ಟ್ವೇರ್ ಡೆವಲಪ್ಮೆಂಟ್ ಅಂದ್ರೆ ಈಗ ಒಂದು ಕಸ್ಟಮೈಸ್ ಆಗಿ ಒಬ್ರು ಸಾಫ್ಟ್ವೇರ್ ಬೇಕು ಅಂತ ಹೇಳಿದ್ರೆ, ಈಗ ನಮ್ಮ 3D ಡೆಂಟಲ್ ಸ್ಟುಡಿಯೋ ನಂದು ಪೇಟೆಂಟ್ ಆದ ಸಾಫ್ಟ್ವೇರ್. ಆಕ್ಚುಲಿ ನಮ್ಮ ಆಫೀಸ್ ನಿಯರ್ ಬೈ ಆಫೀಸ್ ಒಬ್ರು ಆರ್ಥೋಡಾಂಟಿಸ್ಟ್ ಇದ್ದಾರೆ, ಅವರ ಐಡಿಯಾ, ನನ್ನ ಫ್ರೆಂಡ್ ಅವರು ಡಾಕ್ಟರ್ ಧೀರಜ್ ಶೆಟ್ಟಿ ಅಂತ ಹೇಳಿ. ಸೊ ಅವರ ಐಡಿಯಾವನ್ನು ನಾವು ಒಂದು ಸಾಫ್ಟ್ವೇರ್ ರೂಪಕ್ಕೆ ತಂದದ್ದು. ಸೊ ಅದಕ್ಕೆ ನಾವು ಪೇಟೆಂಟ್ ಅಪ್ಲೈ ಮಾಡಿ ಪೇಟೆಂಟ್ ಸಿಕ್ಕಿತ್ತು. ಸೊ ಅದು ಈಗ ಒಂದು 5 years ಆಯ್ತು ನಾವು ಅದು ಮಾಡಿ. ಸೊ ಇದೊಂದು ಸಾಫ್ಟ್ವೇರ್ ಎಂತ ಯಾವುದೇ ರೀತಿಯ ಕಸ್ಟಮೈಸ್ ಸಾಫ್ಟ್ವೇರ್ ಸಹ ನಾವು ಡೆವಲಪ್ ಮಾಡಬಹುದು. ಸೊ ಮೊಬೈಲ್ ಅಪ್ಲಿಕೇಶನ್ ಡೆವಲಪ್ಮೆಂಟ್ ಅಲ್ಲಿ ಮೊಬೈಲ್ ಆಪ್ ಡೆವಲಪ್ಮೆಂಟ್, ಮೊಬೈಲ್ ಆಪ್ ಅಂತ ಹೇಳಿದ್ರೆ ನಾವೀಗ iOS ಮತ್ತು ಆಂಡ್ರಾಯ್ಡ್ ಗೆ ಬೇಕಾದಂತ ಆಪ್ ಡೆವಲಪ್ ಮಾಡ್ತೇವೆ. ನೆಕ್ಸ್ಟ್ PCB ಸರ್ಕ್ಯೂಟ್ ಡಿಸೈನಿಂಗ್ ಅಂಡ್ ಫ್ಯಾಬ್ರಿಕೇಶನ್. ನಿಮ್ಗೆ ಗೋಪಾಲ್ ಕೃಷ್ಣ, ಒಂದ್ ನಿಮಿಷ, ಇವರಿಗೆ ಮಕ್ಕಳಿಗೆ ಬಸ್ಸಿಗೆ ಹೋಗ್ಲಿಕ್ಕೆ ಉಂಟು, ದಯವಿಟ್ಟು ಬೇಜಾರ್ ಮಾಡ್ಬೇಡಿ. ಅವ್ರಿಗೆ ಹೇಳಿದ್ದೇನೆ ನೀವು ವಾರಕ್ಕೆ 1 ದಿವಸ ಇಲ್ಲಿ ಬರ್ತೀರಾ, ನಿಮ್ಮ ಪ್ರಾಜೆಕ್ಟ್ ಬಗ್ಗೆ ಎಲ್ಲ ಹೇಳಿದ್ದೇನೆ ನಾನು. ಲಿಂಕ್ಡ್ಇನ್ ನಲ್ಲಿ ಕಾಕುಂಜ ಸಾಫ್ಟ್ವೇರ್ ಇದರಿಂದ ಕನೆಕ್ಟ್ ಮಾಡ್ತಾರೆ. ನಾನೀಗ ಏನ್ ಹೇಳ್ಬೇಕು ಅಂತ ಹೇಳಿದ್ರೆ, ಪ್ರಪ್ರಥಮವಾಗಿ ಇವತ್ತು ನೀವು ಇಷ್ಟು ಚೆನ್ನಾಗಿ ಒಂದು ಒಳ್ಳೆಯ ರೀತಿಯಲ್ಲಿ ನಮಗೋಸ್ಕರ ನಿಮ್ಮ ಅತಿ ಮೂಲ್ಯವಾದ ಒಂದು ಕಾಲಾವಕಾಶವನ್ನು ನೀಡಿ ಸರಳ ರೀತಿಯಲ್ಲಿ ತುಂಬಾ ಸ್ಫುಟವಾಗಿ ಚೆನ್ನಾಗಿ ತಿಳಿ ಹೇಳಿದ್ದಕ್ಕೆ ಧನ್ಯವಾದಗಳು. Can I request all of you to kindly applaud? Please clap. ಇಂತಹ ಕಾರ್ಯಕ್ರಮಗಳನ್ನು ಆಯೋಜಿಸಲಿಕ್ಕೆ ನಮಗೆ ಸ್ವಾತಂತ್ರ್ಯ ಹಾಗೂ ಉತ್ತೇಜನವನ್ನು ನೀಡಿದ ಕೆನರಾ ವಿದ್ಯಾಸಂಸ್ಥೆ ಸಮೂಹ ಹಾಗೂ ಪ್ರಾಚಾರ್ಯರು, ಪ್ರಾಧ್ಯಾಪಕರು ಇವರಿಗೆ ಧನ್ಯವಾದಗಳು. ನಮ್ಗೆ ಇಂತಹ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಿಕ್ಕೆ ಒಂದು ಸದಾವಕಾಶ ಒದಗಿಸಿಕೊಟ್ಟ IEEE ರೀಜನ್ 10 ಬೆಂಗಳೂರು ವಿಭಾಗ ಮತ್ತು ಮಂಗಳೂರು ಉಪವಿಭಾಗ ಇವರಿಗೆ ನಮ್ಮ ಧನ್ಯವಾದಗಳು. ಮುಖ್ಯವಾಗಿ ಇಂದು ನಮ್ಮೊಂದಿಗೆ ಇದ್ದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ರಿಗೂ ಶುಭ ಹಾರೈಕೆಗಳು. ಧನ್ಯವಾದ. ನಮಸ್ಕಾರ. 1 ನಿಮಿಷ. ಗೋಪಾಲ್ ಕೃಷ್ಣ ಅವರೇ.